ನಮಸ್ಕಾರ ರೀ. ಹೆಂಗದ್ರಿ? ಇವತ್ತಿನ ಸೆಷನ್ ಬಂದು ಒಂದು ಮಿನಿ ಪ್ರಾಜೆಕ್ಟ್. ಈ ಮಿನಿ ಪ್ರಾಜೆಕ್ಟ್ನೊಳಗೆ ಹಾಸ್ಪಿಟಲ್ ರಿಜಿಸ್ಟ್ರೇಷನ್, ಪೇಷಂಟ್ ರಿಜಿಸ್ಟ್ರೇಷನ್ ಪ್ಲಸ್ ಡಾಕ್ಟ್ರ್ ಏನು ಮಾಡೋದು, ಯಾರ್ಯಾರು ಇವತ್ತಿನ ಪೇಷಂಟ್ ರಿಜಿಸ್ಟ್ರೇಷನ್ ಮಾಡ್ಯಾರ ಅಂಥೇಳಿ ನೋಡೋದು. ಈ ಹೋಲ್ ಮಿನಿ ಪ್ರಾಜೆಕ್ಟ್ನೊಳಗೆ ನಿಮ್ಗೆ ಏನೇನು ಕವರ್ ಮಾಡಾಕ್ತೀವಿ ಅಂತಂದ್ರೆ, ಇನ್ಕ್ಲೂಡಿಂಗ್ ಲಾಗಿನ್, ಆಮೇಲೆ ಡೇಟಾಬೇಸ್ ಕ್ರಿಯೇಷನ್ ಹಿಡಿದು ಟೇಬಲ್ ಕ್ರಿಯೇಷನ್, ಆಮೇಲೆ ಸರ್ವರ್ ಕ್ರಿಯೇಟ್ ಮಾಡೋದು, ಕ್ಲೈಂಟ್ ಕ್ರಿಯೇಟ್ ಮಾಡೋದು, ಒಂದು ಪೇಜ್ನಿಂದ ಇನ್ನೊಂದು ಪೇಜಿಗೆ ಕನೆಕ್ಟ್ ಮಾಡೋದು. ಸೊ ಇವನ್ನೆಲ್ಲ ಮತ್ತು ಬೂಸ್ಟಪ್ ಇನ್ಕ್ಲೂಡಿಂಗ್ ಎಲ್ಲ ನಾವು ಏನು ಮಾಡಾಕ್ತೀವಿ ಅಂತಂದರೆ ಈ ಸೆಷನ್ ಒಳಗೆ ತೋರ್ಸಾಕತ್ತೀನಿ. ಇದನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರಪ್ಪ ಅಂತಂದ್ರೆ ನಿಮಗೆ ಮೇನ್ ಪ್ರಾಜೆಕ್ಟ್ನೊಳಗೆ ಒಂದು 50 to 60% ಆಫ್ ದ ವರ್ಕ್ ಈ ಪ್ರಾಜೆಕ್ಟ್ನೊಳಗೆ ನೀವು ಪ್ರಾಕ್ಟೀಸ್ ಮಾಡಿದ್ರಂದ್ರೆ ಅಲ್ಲಿ ಮುಗಿಸ್ಬೋದು. ಇದನ್ನು ತಲೆಗಿಟ್ಕೋರಿ. ಇನ್ನೊಂದು ಏನಪ್ಪ ಅಂತಂದರೆ, ನಾ ಎಲ್ಲ ಕಲ್ತು ಮಾಡ್ತೀನಿ ಅನ್ನೋದು ಅದು ನನಗನ್ಸೋ ಮಟ್ಟಿಗೆ ನಾನು ಆಗಂಗಿಲ್ಲ. ನೀವು ಕಲ್ಕೊಂತಾನೆ ಏನು ಮಾಡ್ಬೇಕು, ನೀವೇನು ಮಾಡಬೇಕು, ಪ್ರೊಜೆಕ್ಟ್ ಮಾಡ್ಬೇಕು. ಸೊ ದಟ್ ಇಸ್ ದ ಒನ್ ಗುಡ್ ವೇ ಅಂತ ಅನಿಸುತ್ತೆ ನನಗೆ. ಸೊ ಲೆಟ್ಸ್ ಡೈವ್ ಇನ್ ಪೇಷಂಟ್ ರಿಜಿಸ್ಟ್ರೇಷನ್ ಮಿನಿ ಪ್ರಾಜೆಕ್ಟ್. ಸೊ ಫಸ್ಟ್ ನಮಗೆ ಫಸ್ಟ್ ಸ್ಟೆಪ್ ಏನು ರೀ, ಒಂದು ಡಾಟಾಬೇಸ್ ಕ್ರಿಯೇಷನ್, ಅದರೊಳಗೆ ಟೇಬಲ್ ಐತಿಲ್ಲ ಅಂತ ಚೆಕ್ ಮಾಡ್ಬೇಕು. ಅವೆರಡೂ ನಾವು ಫಸ್ಟ್ ನಾನು ಮಾಡ್ಕೊತೀನಿ. ಆಮೇಲೆ ಸರ್ವರ್ ಕ್ರಿಯೇಷನ್, ಆಮೇಲೆ ಫ್ರಂಟ್ ಎಂಡ್ ಕ್ರಿಯೇಷನ್. ಇನ್ನೊಂದು ಎಲ್ಲಿ ವಿಚಾರ ಮಾಡ್ಬೇಕಪ್ಪ ಅಂತಂದ್ರೆ, ನಮಗೆ ಎಷ್ಟು ಟೇಬಲ್ ಬೇಕನ್ನೋದು ಹೆಂಗೆ ವಿಚಾರ ಮಾಡ್ಬೇಕಂತ ಹೇಳ್ತೀನಿ. ಸೊ ನಮಗೆ ಒಂದು ಪೇಷಂಟ್ ರಿಜಿಸ್ಟ್ರೇಷನ್ಗೆ ಒಂದು ಟೇಬಲ್ ಬೇಕು, ಆಮೇಲೆ ನಮಗೆ ಲಾಗಿನ್ ಇನ್ಫಾರ್ಮೇಷನ್ಗೆ ಇನ್ನೊಂದು ಟೇಬಲ್ ಬೇಕು. ಅಂದರೆ ಡೇಟಾಬೇಸ್ನೊಳಗೆ ನಮ್ಗೆ ಎಷ್ಟು ಬೇಕು ರೀ, 2 ಟೇಬಲ್. ಒಂದು ಲಾಗಿನ್ ಇನ್ಫಾರ್ಮೇಷನ್ ಕಂಟೈನ್ ಆಗಿರ್ತೈತಿ, ಇನ್ನೊಂದು ಇಟ್ ಕಂಟೈನ್ಸ್ ವಾಟ್ ಪೇಷಂಟ್ ರಿಜಿಸ್ಟ್ರೇಷನ್ಸ್ ಇನ್ಫಾರ್ಮೇಷನ್, ಅಂದರೆ 2 ಟೇಬಲ್. ಹಿಂಗೆ ವಿಚಾರ ಮಾಡ್ಕೊತ ಹೋಗ್ಬೇಕು. ಮತ್ತು ರೌಟ್ ಎಷ್ಟು ಕ್ರಿಯೇಟ್ ಮಾಡೋಕ್ಕೂ ಒಂದು ಸ್ವಲ್ಪ ವಿಚಾರ ಮಾಡಿರಿ. ರೌಟ್ ಒಂದು ಲಾಗಿನಿಗೆ, ಒಂದು ಪೇಷಂಟ್ ರಿಜಿಸ್ಟ್ರೇಷನ್ಗೆ, ಒಂದು ಶೋ ಪೇಷಂಟಿಗೆ, ಅಂದರೆ ಇಲ್ಲಿ 3 ರೌಟ್ ಕ್ರಿಯೇಟ್ ಆಗಿರ್ಬೇಕು. ಸೊ ಹಿಂಗೆ ನೀವೇನು ಮಾಡ್ಬೇಕು, ಎಷ್ಟು ಟೇಬಲಿಗೆ ಎಷ್ಟು ರೌಟ್ಸ್, ಸೊ ಯಾವ ರೌಟ್ ಏನು ಮಾಡ್ತೈತೆ ಅಂಥೇಳಿ ನಿಮಗೊಂದು ರಫ್ ಐಡಿಯಾ ಇರ್ಬೇಕು. ಸೊ ಯು ಶುಡ್ ಹ್ಯಾವ್ ಎ ಇಮ್ಯಾಜಿನೇಷನ್ ಆಫ್ ದ್ಯಾಟ್ ಫ್ಲೋ. ಸೊ ಅದಕ್ಕೆ ನಾನು ಫಸ್ಟ್ ಐ ವಿಲ್ ಗೋ ಫಾರ್ ದ ಡೇಟಾಬೇಸ್. ಐ ವಿಲ್ ಗೋ ಫಾರ್ MySQL. ಸೊ MySQL ಡೇಟಾಬೇಸಿಗೆ ಹೋಗ್ತೀನಿ. ಸೊ ಇಲ್ಲಿ MySQL ಓಪನ್ ಮಾಡ್ತೀನಿ. ಸೊ ಆಲ್ರೆಡಿ ನಿಮ್ಮದು MySQL ಕನೆಕ್ಟೆಡ್ ಅಂದರೆ ಮೀನ್ಸ್ ರೆಡಿ ಇದ್ದರೆ ಸೊ ನಿಮ್ಮದು ಕನೆಕ್ಷನ್ಗೆ ನೀವು ಹೋಗ್ಬೋದು. ಸೊ ಇಲ್ಲಿ ನಾನು ಕ್ಷೇತ್ರ ಅಂತದ, ಐ ವಿಲ್ ಗೋ ಫಾರ್ ದಿಸ್ ಆ್ಯಂಡ್ ABCD, ಐ ವಿಲ್ ಗೋ ಫಾರ್ ABCD. ಇದ್ರೊಳಗೆ ಮತ್ತು ಎಷ್ಟೊಂದು ಕಾನ್ಸೆಪ್ಟ್ ರಿಪೀಟ್ ಆಗ್ತವೆ, ಬಟ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು. ಸೊ ಒನ್ ಥಿಂಗ್, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಸೊ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ ಅಷ್ಟು ನಿಮಗೆ ಚಲೋ. ಸೊ ಫಸ್ಟ್ ಡೇಟಾಬೇಸ್ ಹೆಂಗೆ ಕ್ರಿಯೇಟ್ ಮಾಡೋದು, ಸೊ ಗೋ ಫಾರ್ ದಿಸ್ ಕ್ರಿಯೇಟ್ ಎ ಡೇಟಾಬೇಸ್ 1 2 3 4 4 ಐತಿ ನೋಡಿರಿ. ಸೊ ಇದರದ್ದು ಬಾಕ್ಸ್ ಚಿತ್ರಣ ಐತಿ, ಅಂದರೆ ಡೆಬ್ಬಿ ಚಿತ್ರಣ ಐತಿ. ಸೊ ಇದಕ್ಕೆ ಹೋದ್ರಪ್ಪ ಅಂತಂದ್ರೆ ನಿಮ್ಗೇನು ಅನಿಸುತ್ತೆ, ಡೇಟಾಬೇಸ್ ಕ್ರಿಯೇಷನ್ ಮಾಡೋಕ್ಕೆ ಬರ್ತೈತಿ. ಸೊ ಇಲ್ಲಿ ಪ್ಲಸ್ ಕ್ಲಿಕ್ ಮಾಡಿರಿ. ಸೊ ಇಟ್ ಈಸ್ ಆಸ್ಕಿಂಗ್ ಫಾರ್ ದ ಡೇಟಾಬೇಸ್ ನೇಮ್. ಸೊ ಇಲ್ಲಿ ಹಾಸ್ಪಿಟಲ್ ಅಂತ ಕೊಡ್ತೀನಿ. ಸೊ ಕ್ಯಾನ್ ಸೇ ಹಾಸ್ಪಿಟಲ್ ಆದರೆ, ಸೊ ಹಾಸ್ಪಿಟಲ್ ಏನು ಮಾಡಿರಿ, ಅಪ್ಲೈ. ಸೊ ಇಲ್ಲಿ ನೋಡಿರಿ, ಕ್ರಿಯೇಟ್ ಎ ಸ್ಕೀಮಾ ಕಾಲ್ಡ್ ಹಾಸ್ಪಿಟಲ್ ಅಂತ ಬಂತು, ಅಪ್ಲೈ. ಸೊ ನೆಕ್ಸ್ಟ್ ಏನು ರೀ, ಫಿನಿಶ್. ಸೊ ಮೈ ಹಾಸ್ಪಿಟಲ್ ಡೇಟಾಬೇಸ್ ಈಸ್ ರೆಡಿ ನಾವು. ಬೇಕಾದ್ರೆ ಇಲ್ಲಿ ಚೆಕ್ನು ಮಾಡ್ಬೋದು ನೀವು, ಇವೆಲ್ಲ ಕಲಿಬೇಕು. ಹಾಸ್ಪಿಟಲ್ ನೋಡಿರಿ, ಹಾಸ್ಪಿಟಲ್ ಈಸ್ ರೆಡಿ ನಾವು. ಸೊ ಈಗ ಇದ್ರೊಳಗೆ ನಾನು ಏನು ಮಾಡ್ಬೇಕು, ಐ ಹ್ಯಾವ್ ಟು ಕ್ರಿಯೇಟ್ 2 ಟೇಬಲ್ಸ್. ಎಷ್ಟು ಟೇಬಲ್, 2 ಟೇಬಲ್ ಕ್ರಿಯೇಟ್ ಮಾಡ್ಬೇಕು. ಇಲ್ಲಿ ಪ್ಲಸ್ ಕ್ಲಿಕ್ ಮಾಡಿರಿ, ಗೋ ಫಾರ್ ನೋಡಿರಿ, ಇಷ್ಟಕ್ಕೊಂದು ಡೇಟಾಬೇಸ್ ಅದಾವೆ. ಅದ್ರೊಳಗೆ ನನಗೇನು ಬೇಕಾಗೈತಿ, ಯಾವ ಡಾಟಾಬೇಸ್ ಬೇಕು, ಯೂಸ್ ಹಾಸ್ಪಿಟಲ್. ನೋಡಿ, ಯೂಸ್ ಹಾಸ್ಪಿಟಲ್. ದೆರ್ ಇಸ್ ನೋ ಸ್ಪೆಲ್ಲಿಂಗ್ ಮಿಸ್ಟೇಕ್. ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ಜಸ್ಟ್ ಕೀಪ್ ಇನ್ ಮೈಂಡ್. ಸೊ ಇಟ್ ವಿಲ್ ಬಿ ಎಕ್ಸ್ಪ್ಯಾಂಡ್ ಆಗೈತಿಲ್ಲ ನೋಡ್ಕೊರಿ. ಅಂದರೆ ಪ್ರೆಸೆಂಟ್ಲಿ ಯು ಆರ್ ಇನ್ ಹಾಸ್ಪಿಟಲ್ ಡೇಟಾಬೇಸ್ ಒಳಗದಿರಿ. ಸೊ ಈಗ ಏನು ಮಾಡ್ಬೇಕು, ಸೊ ಐ ನೀಡ್ ಟು ಕ್ರಿಯೇಟ್ 2 ಟೇಬಲ್ಸ್. ಒನ್ ಈಸ್ ಫಾರ್ ಲಾಗಿನ್ ಆ್ಯಂಡ್ ಒನ್ ಮೋರ್ ಈಸ್ ಫಾರ್ ಏನು ರೀ, ಎದಕ್ಕೆ ರೀ, ಒನ್ ಮೋರ್ ಈಸ್ ಫಾರ್ ಪೇಷಂಟ್ ರಿಜಿಸ್ಟ್ರೇಷನ್ ಇನ್ಫಾರ್ಮೇಷನ್. ಓಕೆ, ಹೆಂಗೆ ಕ್ರಿಯೇಟ್ ಮಾಡ್ತಾರೆ ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತೈತಿ. ಕ್ರಿಯೇಟ್ ಟೇಬಲ್ ಕಾಲ್ಡ್ ಲಾಗಿನ್ ಅಂತೀನಿ. ಸೊ ಯು ಕ್ಯಾನ್ ಸೇ ಲಾಗಿನ್. ಓಕೆ, ಲಾಗಿನ್ ಇನ್ಫಾರ್ಮೇಷನ್ ಅಂದರೆ ಯಾರು ಬೇಕಾದರೂ ಎಂಟ್ರಿ ಮಾಡೋಂಗಿಲ್ಲ, ಅದಕ್ಕೆ ಸಂಬಂಧಪಟ್ಟವ್ರು ಅಂದರೆ ಮೀನ್ಸ್ ರಿಲೇಟೆಡ್ ಪರ್ಸನ್, ಅಂದರೆ ಇದೊಂದು ಮಾಡಲ್ ಅಂತ ತಿಳ್ಕೊರಿ. ಸೊ ಆ ಮಾಡಲ್ದಾಗ ಯಾರು ಹ್ಯಾಂಡಲ್ ಮಾಡ್ತಾರಲ್ಲ ಅವ್ರು ಅಷ್ಟೇ ಏನೋ ಮಾಡಬೇಕು, ಲಾಗಿನ್ ಆಗಿ ಎಂಟ್ರಿ ಮಾಡ್ಬೇಕು ಅನ್ನಂಗೆ ನೀವು ಕಾನ್ಸೆಪ್ಟ್ ಇಟ್ಕೋಬೇಕು ಅಷ್ಟೇ. ಸೊ ಇಲ್ಲೇನು ಯೂಸರ್ ID, UID ಅಂತ ಕೊಟ್ಟೀನಿ. ಸೊ ಇಲ್ಲಿ ನಿಮ್ಗೆ ಗೊತ್ತೈತಿ ಇಂಟ್
ಆಟೋ ಇನ್ಕ್ರಿಮೆಂಟ್. ಏನಿದಕ್ಕೆ ಈ ಕಾಲಮ್ಗೆ ಏನು ಪಾಸ್ ಮಾಡೋಂಗಿಲ್ಲ. ಸೊ ಐ ಕ್ಯಾನ್ ಸೇ ಆಟೋ ಇನ್ಕ್ರಿಮೆಂಟ್. ಆದರೆ ಸೊ ದಿಸ್ ಇಸ್ ವಾಟ್ ಅ ಪ್ರೈಮರಿ ಕೀ. ಒಂದು ಪ್ರೈಮರಿ ಕೀ ಬೇಕೇ ಬೇಕು. ಸೊ ಪ್ರೈಮರಿ ಕೀ ನಾನು ಮಾಡ್ತೀನಿ. ನೆಕ್ಸ್ಟ್ ಏನು ರೀ, ಸೊ ಯು ನೇಮ್ ಅಂದರೆ ಯೂಸರ್ ನೇಮ್. ಓಕೆ, ಯು ಕ್ಯಾನ್ ಸೇ ಯೂಸರ್ ನೇಮನ್ನು ತೊಗೋಬೋದು ನೀವು. ಸೊ ಯು ಕ್ಯಾನ್ ಸೇ ವೇರ್ ಕ್ಯಾರ್ ಏನು ರೀ 50 ಅಂತ ಮಾಡಿರಿ. ಆದರೆ ಸೊ ಇವನು ಬೇಕಾದ್ರೆ ಹೆಸರನ್ನು ಹಾಕ್ಬೋದು ಅನ್ಸುತ್ತೆ. ಒಂದು ಸಲ ಹೆಸರನ್ನು ಹಾಕ್ಬಿಡೋಣ. ಸೊ ಇವ್ರದ್ದು ನೇಮನ್ನು ಮಾಡೋಣ, ಎಫ್ ನೇಮ್ ಅನ್ನೋಣ. ಸೊ ಎಫ್ ನೇಮ್. ಓಕೆ, ಸೊ ದಿಸ್ ಇಸ್ ಆಲ್ಸೋ ವೇರ್ ಕ್ಯಾರ್. ಇವ್ರ ಹೆಸರು ತಿಳ್ಕೊಬೇಕಲ್ಲ ನಾವು, ಅದಕ್ಕೆ ಈಗ ಇದನ್ನು 50 ಅಂತ ಇಡ್ತೀನಿ, ಒಂದು ಕಾಮ. ಸೊ ನೆಕ್ಸ್ಟ್ ಎಫ್ ನೇಮ್ ಆಗ್ಬಿಡಿ ಏನು ರೀ, ಏನು ಬಂತ, ಯೂಸರ್ ನೇಮ್ ಬಂತ. ಇದಕ್ಕೊಂದು ಅಲ್ಸೆ ಕಾಮ. ಓಕೆ, ಸೊ ಪ್ರೈಮರಿ ಕೀ ನೋಡಿರಿ, ಇಲ್ಲೊಂದು ನಾನು ಎವ್ರಿ ಸ್ಟೇಟ್ಮೆಂಟ್ ಎಂಡ್ ವಿತ್ ದ ಕಾಮ. ನಾನು ಕಾಮ ಕೊಟ್ಟಿದ್ದಿಲ್ಲ, ಅದಕ್ಕೆ ಇಲ್ಲಿ ಯಾರು ಬಂದೈತೆ ಕಾಮ ಕೊಟ್ಟೆ ಹೋತ. ಒಂದೇದು ಯು ಐ ಡಿ, ಎಫ್ ನೇಮ್, ಯು ನೇಮ್. ನೆಕ್ಸ್ಟ್ ಲಾಸ್ಟಿಗೆ ಬಂದು ಕ್ಯಾನ್ ಸೇ ಪಾಸ್ವರ್ಡ್ ನಾ ಪಾಸ್ ಅಂತ ಕೊಡ್ತೀನಿ. ಯು ಕ್ಯಾನ್ ಸೇ ಇದೊಂದು 50 ಮಾಡಿಬಿಡು. ನೋಡಿರಿ ಇಲ್ಲಿ ಎಷ್ಟು ಕಾಲಮ್ ಬಂದಪ್ಪ ಅಂತಂದರೆ, ಸೊ 1 2 3 4 ಅಂದರೆ 4 ಲಾಗಿನ್ ಟೇಬಲ್ ಒಳಗೆ 4 ಕಾಲಮ್ಸ್ ಅದಾವ. ನೀವು ಪಾಸ್ ಮಾಡೋದು 3 ಕಾಲಮ್ಸಿಗೆ. ಯಾಕಂದರೆ ಒಂದೇದು ಯು ಐ ಡಿ ಪ್ರೈಮರಿ ಕೀ ಇದೆ, ಆಟೋ ಇನ್ಕ್ರಿಮೆಂಟ್ ಐತೆ. ಸೊ ಇದನ್ನು ಎಕ್ಸಿಕ್ಯೂಟ್ ಮಾಡಿರಿ. ಸೊ ಎಕ್ಸಿಕ್ಯೂಟೆಡ್ ಸಕ್ಸಸ್ಫುಲಿ. ಸೊ ಈಗ ಬೇಕಾದ್ರೆ ಇದಕ್ಕೆ ನೀವು ಏನು ಮಾಡ್ಬೋದು, ವ್ಯಾಲ್ಯೂನ ಹಾಕ್ಕೋಬೋದು. ವ್ಯಾಲ್ಯೂ ಹಾಕಿಬಿಟ್ರಿ ಇದಕ್ಕೆ ಇನ್ಸರ್ಟ್. ನಾ ಇಲ್ಲೇ ಇನ್ಸರ್ಟ್ ಮಾಡಿಬಿಡ್ತೀನಿ. ಇನ್ಸರ್ಟ್ ಇಂಟು ನೆಕ್ಸ್ಟ್ ಏನು ರೀ, ಟೇಬಲ್ ಹೆಸರು ಏನು ರೀ, ಲಾಗಿನ್. ಅಂದ್ರೆ ನಾ ಇವನು ಇಲ್ಲೇ ಕ್ರಿಯೇಟ್ ಮಾಡ್ತೀನಿ ನಂಗೆ ಅಷ್ಟೇ. ಓಕೆ, ನೆಕ್ಸ್ಟ್ ಏನು ರೀ, ಎಫ್ ನೇಮ್. ಓಕೆ, ಸೊ ಎಫ್ ನೇಮ್ ಅಂತ ಎಫ್ ನೇಮ್ ಕೊಡ್ರಿ. ನೆಕ್ಸ್ಟ್ ಯು ನೇಮ್ ಇದ್ರೆ ಯು ನೇಮ್ ಕೊಡ್ರಿ. ನೆಕ್ಸ್ಟ್ ಕಾಲಮ್ ಅದ್ರ ಬಂದು ಪಾಸ್. ನೋಡಿರಿ ಇಷ್ಟು ಕಾಲಮಿಗೆ ನಾನು ಏನು ಪಾಸ್ ಮಾಡೋಕೆ, ಈಗ ಐ ಹ್ಯಾವ್ ಟು ಪಾಸ್ ಆನ್ ವ್ಯಾಲ್ಯೂಸ್. ಓಕೆ, ವ್ಯಾಲ್ಯೂಸ್ ಪಾಸ್ ಮಾಡೋದು. ಓಕೆ, ಸೊ ವ್ಯಾಲ್ಯೂಸ್ ಒಂದು ಸ್ಪೇಸ್ ಬಿಟ್ಟು, ಹೌದಾ, ಒಂದೇದು ನನ್ನ ಹೆಸರು ವಿಜಯ್. ಹೌದ್ರೆ ನಂದು ಯೂಸರ್ ನೇಮ್ ಹಾಕ್ತೀನಿ, ವಿಜಯ್ ಬಿ ಮಠ್ ಅಂತ ಹಾಕ್ತೀನಿ. ಆದರೆ ಪಾಸ್ವರ್ಡ್ ಸಿಂಪಲ್ ಇಟ್ಬಿಡ್ತೀನಿ, ABCD. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ದ ಏನು ರೀ, ಒಂದು ಇಲ್ಲಿ ನೋಡಿರಿ. ಮತ್ತು ಇದು ಏನು, ಇದಕ್ಕೆ ಇದು ಎಂಡ್ ವಿತ್ ದ ಸೆಮಿಕೋಲನ್ ಆಗಬೇಕಾಗೈತೆ, ಎಂಡ್ ವಿತ್ ದ ಸೆಮಿಕೋಲನ್. ಓಕೆ, ಫೈನ್. ಸೊ ಇದನ್ನು ಏನು ಮಾಡ್ಬಿಡ್ತೀನಿ, ಇದನ್ನು ಇನ್ಸರ್ಟ್ ಮಾಡ್ತೀನಿ. 1 ರೋ ಎಫೆಕ್ಟೆಡ್ ಅಂತ ಬಂತು ಅಂತ ತಿಳ್ಕೊರಿ. ಈ ರೋ ಕರೆಕ್ಟ್ ಇನ್ಸರ್ಟ್ ಆಗೈತೆ ಅಂದಂಗೆ. ಈಗ ನಿಮ್ದು ಏನತ್ತೆ, ಲಾಗಿನ್ ಇನ್ಫಾರ್ಮೇಷನ್ ನಾ ಡೈರೆಕ್ಟ್ಲಿ ಡಾಟಾಬೇಸ್ನಾಗ ರೆಡಿ ಮಾಡಿಬಿಟ್ಟೆ. ಸೊ ಈಗ ನಮಗೇನು ಬೇಕು ರೀ, ಇನ್ನೊಂದು ಟೇಬಲ್ ಕ್ರಿಯೇಟ್ ಆಗ್ಬೇಕು. ಕ್ರಿಯೇಟೆಡ್ ಟೇಬಲ್ ಕಾಲ್ಡ್ ಪೇಷಂಟ್ ಇನ್ಫೋ ಅಂತ ಮಾಡ್ತೀನಿ. ಆದರೆ ಪೇಷಂಟ್ ಇನ್ಫೋ ಇದನ್ನು ಹಿಂಗೂ ಬರ್ದಿನ. ಓಕೆ, ಬ್ರ್ಯಾಕೆಟ್ ಓಪನ್, ಒಂದು ಬ್ರ್ಯಾಕೆಟ್ ಕ್ಲೋಸ್. ಸೊ ಇಲ್ಲಿ ಏನು ಮಾಡ್ಬೇಕು, ನಾ ಪೇಷಂಟ್ ಐ ಡಿ ಅಂತ ಒಂದು ತೊಗೋತೀನಿ. ಆದರೆ ಸೊ ದಿಸ್ ಈಸ್ ಆಲ್ಸೋ ಮ್ಯಾಗಿಂದ ಇಂಟ್ ಇವನ್ನೆಲ್ಲ ನಾನು ಕಾಪಿ ಪೇಸ್ಟ್ ಮಾಡಿಬಿಡ್ತೀನಿ. ಓಕೆ, ಹೊಳ್ಳಿ ಬರೋಕ್ಕೆ ಹೋಗಲ್ಲ. ಐ ವಾಂಟ್ ಟು ಸೇವ್ ದ ಟೈಮ್. ಓಕೆ, ಸೊ ನೋಡಿ ಇಲ್ಲಿ ಏನು ಮಾಡಿದೆ, PID ಇಂಟ್ ಆಟೋ ಇನ್ಕ್ರಿಮೆಂಟ್ ಪ್ರೈಮರಿ ಕೀ. ಸೊ ನಾ ಏನು ಮಾಡಿಬಿಟ್ಟೆ, ಪೇಷಂಟ್ ನೇಮ್ ತೊಗೋಬೇಕಲ್ರಿ, ಪೇಷಂಟ್ ನೇಮ್. ಸೊ ದಿಸ್ ಈಸ್ ಆಲ್ಸೋ ವೇರ್ ಕ್ಯಾರ್ ಏನು ರೀ, ಸೊ 50 ತೋರ್ಸಾಕ. ಸೊ ಅವ್ನಿಗೆ ಏನು ಬರೀಬೇಕು ರೀ, ಅವ್ನಿಗೆ ಏನೇನಾಗೈತಿ ಅಂಥೇಳಿ ಬರೀಬೇಕಲ್ಲ. ನೀವು ಡಿಸ್ಕ್ರಿಪ್ಷನ್ ಬರೋದು ನಡೀತೀವಿ, ಇಲ್ಕ ಬೇಡ, ಅದು ಏನು ಬೇಡಪ್ಪ ಅಂತ ಡೈರೆಕ್ಟ್ಲಿ ಯು ಕ್ಯಾನ್ ಸೇ ಏನು ರೀ, ರಿಜಿಸ್ಟ್ರೇಷನ್ ಡೇಟ್. ಯಾವ ಡೇಟಿಗೆ ಅವರು ರಿಜಿಸ್ಟ್ರೇಷನ್ ತೊಗೊಂಡ್ರು, ಅಪಾಯಿಂಟ್ಮೆಂಟ್ ಡೇಟ್ ಅಂತ ಇಲ್ಲಿಕಂದ್ರೆ ಎ ಡೇಟ್ ಅಂದ್ಬಿಡ್ತೀನಿ ನೋಡಿರಿ. ಅಪಾಯಿಂಟ್ಮೆಂಟ್ ಡೇಟ್ ಇದು ಎ ಡೇಟ್ ಅಂದರೆ ಯಾವ ಡೇಟಿಗೆ ಅಪಾಯಿಂಟ್ಮೆಂಟ್ ತೊಗೊಂಡಾರ. ಸೊ ಅದನ್ನು ಡೈರೆಕ್ಟ್ ನಾನು ಬರಿತೀನಿ. ಸೊ ನೀವು ಏನು ಮಾಡ್ಬೋದು, ಪೇಷಂಟದ್ದೆಲ್ಲ ಹಿಸ್ಟ್ರಿ ಸರಿಯಾಗಿ ಬರಿಬೋದು ಇದರೊಳಗೆ. ನೀವು ಅದನ್ನು ಬರೆಯೋಕ್ಕೆ ನೀವು ಒಂದೊಂದು ಕಾಲಮ್ ಹಾಕಿ ನೀವು ಟ್ರೈ ಮಾಡ್ಬೇಕಾದ್ರೆ. ಆದರೆ ಅದೊಂದು ಟಾಸ್ಕ್ ಅಂತ ಇಟ್ಕೊರಿ. ಇಲ್ಲಿ 3 ಐತಿ, ಪೇಷಂಟ್ ನೇಮು ಮತ್ತು ಅಪಾಯಿಂಟ್ಮೆಂಟ್ ಡೇಟ್. ಓಕೆ, ಸೊ ಇದನ್ನು ನಾನು ಏನು ಮಾಡ್ಬಿಡ್ತೀನಿ, ಅವ್ರದ್ದು ಮೊಬೈಲ್ ನಂಬರ್ ಬೇಡ. ಸೊ ಇಷ್ಟು ಸಾಕು ಅನಿಸುತ್ತೆ. ನೀವು ಬೇಕಾದ್ರೆ ಯು ಕ್ಯಾನ್ ಆ್ಯಡ್ ದ ಎಕ್ಸ್ಟ್ರಾ ಕಾಲಮ್ ಹಿಯರ್. ಓಕೆ, ಸೊ ಇಲ್ಲೇನು ಆ್ಯಡ್ ಮಾಡಿದೆ. ಸೊ ಇಲ್ಲೇನು 0 ರೋ ಎಫೆಕ್ಟೆಡ್ ಅಂದರೆ ನನಗೆ ಇನ್ಫಾರ್ಮೇಟಿವ್ ಆ್ಯಡು ಕ್ರಿಯೇಟಿವ್. ಹೆಂಗೆ ಇಲ್ಲಿ ಚೆಕ್ ಮಾಡೋದು ಅಂತಾರೆ, ಹಾಸ್ಪಿಟ್ಲಿಗೆ ಬಂದು ರಿಫ್ರೆಶ್ ಆಲ್ ಅಂತ ಹೊಡಿರಿ. ಆದರೆ ಸೊ ಇಲ್ಲಿ ಏನು ಮಾಡ್ಬೇಕು, 2 ಟೇಬಲ್, ಒಂದು ಲಾಗಿನ್, ಇನ್ನೊಂದು ಪೇಷಂಟ್ ಇನ್ಫಾರ್ಮೇಷನ್. ದಿಸ್ ಈಸ್ ಆಲ್ ಅಬೌಟ್ ಏನು ರೀ, ನಮಗೆ ಡೇಟಾಬೇಸ್ ಹಾಸ್ಪಿಟಲ್. ಒಂದೇದು ಟೇಬಲ್ ಲಾಗಿನ್ ಕ್ರೆಡೆನ್ಷಿಯಲ್ನ ಡೈರೆಕ್ಟ್ ಇಲ್ಲೇ ಇನ್ಸರ್ಟ್ ಮಾಡೀನಿ. ನೆಕ್ಸ್ಟ್ ಇದು ಪೇಷಂಟ್ ಇನ್ಫಾರ್ಮೇಷನ್. ಯಾರು ಲಾಗಿನ್ ಮಾಡ್ತಾರಲ್ಲ ಅವ್ರು ಏನು ಮಾಡ್ಬೇಕು, ಈ ಪೇಷಂಟಿಗೆ ಇನ್ಫಾರ್ಮೇಷನ್ ಹಾಕಬೇಕು. ದಿಸ್ ಈಸ್ ಆಲ್ ಅಬೌಟ್ ದ ಡೇಟಾಬೇಸ್. ನಾವು ಈಗ ಏನು ಮಾಡೋದು, ಪ್ರಾಜೆಕ್ಟಿಗೆ ರೆಡಿ ಮಾಡೋಕ್ಕೆ ನಮ್ಮ ಬ್ಯಾಕ್ ಎಂಡ ಮತ್ತು ಫ್ರಂಟ್ ಎಂಡ್ ರೆಡಿ ಆಗ್ಬೇಕಲ್ಲ. ಸೊ ಅಲ್ಲಿಗೆ ಹೋಗೋನು. ಪೈಥಾನ್ ಫುಲ್ ಸ್ಟ್ಯಾಕ್ ಕೋರ್ಸ್, ಆದರೆ ಕೋರ್ಸ್ ಕ್ಲಾಸಸ್ ಇದ್ರೊಳಗೆ ಹೋಗ್ತೀನಿ.
ಇಲ್ಲಿ ಏನು ಮಾಡ್ಬಿಡ್ತೀನಿ, ಹಾಸ್ಪಿಟಲ್ ಪ್ರಾಜೆಕ್ಟ್ ಅಲ್ರಿ ಅದು, ಹಾಸ್ಪಿಟಲ್ ಅಂತ ಮಾಡ್ತೀನಿ. ಸೊ ಹಾಸ್ಪಿಟಲ್ ನಿಮಗೇನು ಬೇಕು ರೀ, ಒಂದು ಬ್ಯಾಕ್ ಎಂಡ್ ಬೇಕು, ಒಂದು ಫ್ರಂಟ್ ಎಂಡ್ ಬೇಕು. ಯು ಕ್ಯಾನ್ ಸೇ ಬ್ಯಾಕ್ ಎಂಡ್, ಹೌದ್ರೆ. ಸೊ ನೆಕ್ಸ್ಟ್ ಏನು ರೀ, ಒಂದು ಫ್ರಂಟ್ ಎಂಡ್. ಆಮೇಲೆ ಫ್ರಂಟ್ ಎಂಡ್ ಕ್ರಿಯೇಟ್ ಮಾಡೋಕ್ಕೆ ಒಂದಿಷ್ಟು ಟೈಮ್ ಬೇಕು ನನಗೆ. ಅದಕ್ಕೆ ನಾನು ಏನು ಮಾಡ್ಬಿಡ್ತೀನಿ, ಫಸ್ಟಿಗೆ ಫ್ರಂಟ್ ಎಂಡ್ ಕ್ರಿಯೇಟ್ ಮಾಡೋಕ್ಕಿಟ್ಟು ಬ್ಯಾಕ್ ಎಂಡ್ ಕೋಡ್ ಬರೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ. ಅಂದ್ರೆ ನಿಮ್ಗೆ ಟೈಮ್ ಸೇವ್ ಆಗುತ್ತೆ. ಸೊ ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಜಸ್ಟ್ ಇದನ್ನು ಏನು ಮಾಡಿಬಿಟ್ಟೆ, ಇದನ್ನು ರಿಯಾಕ್ಟ್ ಆ್ಯಪ್ ಕ್ರಿಯೇಟ್ ಮಾಡೋಕ್ಕಿಟ್ಟು ನಾನು ಬ್ಯಾಕ್ ಎಂಡ್ ಕೋಡಿಗೆ ಹೋಗ್ಬಿಡ್ತೀನಿ. ದಟ್ಸ್ ಇಟ್. ಓಕೆ, ಕೋಡ ಒಂದು ಸ್ಪೇಸ್ ಒಂದು ಡಾಟ್. ಸೊ ಇಲ್ಲಿ ಏನು ಬರ್ತೈತಿ, ಸೊ ದ್ಯಾಟ್ ವಿಲ್ ಬಿ ಓಪನ್ ಇನ್ ವಿ ಎಸ್ ಕೋಡ್. ನೋಡಿ, ಇದು ವಿ ಎಸ್ ಕೋಡ್ನಾಗ ಓಪನ್ ಆತ. ಸೊ ಐ ವಿಲ್ ಕ್ಲೋಸ್ ದಿಸ್ ಹೇರ್. ಇವೆಲ್ಲ ತೆಗಿಬೇಕಂದ್ರೆ ನನಗೆ ನಿಮಗೆ ಕೋಡ್ ಪೂರ್ತಿ ಕಾಣಿಸ್ಬೇಕಂತೇಳಿ. ಸೊ ಐ ಆಮ್ ಟ್ರೈಂಗ್ ದಿಸ್. ಇಲ್ಲಿ ಏನಾಗ್ಬೇಕು ರೀ, ಇನ್ನೊಂದು ಸ್ವಲ್ಪ ಇದನ್ನು ಫೈನ್, ಇದು ಸಾಕು. ಇಲ್ಲಿ ಏನು ಮಾಡಬೇಕು, ಟರ್ಮಿನಲ್, ನ್ಯೂ ಟರ್ಮಿನಲ್. ಜಸ್ಟ್ ಐ ಆಮ್ ರೈಟಿಂಗ್ ಒಂದು ಕ್ವೈರಿ ಅಷ್ಟೇ. ನಿಮಗೆಲ್ಲರಿಗೂ ಗೊತ್ತೈತಿ ಹೌ ಟು ಕ್ರಿಯೇಟ್ ಆ್ಯಂಡ್ ರಿಯಾಕ್ಟ್ ಆ್ಯಪ್. ಸೊ ಎನ್ ಪಿ ಎಕ್ಸ್ ನೋಡ್ ಪ್ಯಾಕೇಜ್ ಮ್ಯಾನೇಜರ್ ಎಕ್ಸ್ಟೆನ್ಷನ್. ಇಲ್ಲಿ ಏನು ಮಾಡ್ಬೇಕು ರೀ, ಕ್ರಿಯೇಟ್ ಹೈಪನ್ ರಿಯಾಕ್ಟ್ ರಿಯಾಕ್ಟ್ ಒಂದು ಹೈಪನ್ ಆ್ಯಪ್. ಸೊ ಹಿಂಗೆ ಬರ್ದು ಒಂದು ಡಾಟ್ ಇಟ್ಟು ಎಂಟ್ರಿ ಹೊಡೆದು ಬಿಟ್ರೆ ಅಂದರೆ, ಸೊ ರಿಯಾಕ್ಟ್ ಆ್ಯಪ್ ಕ್ರಿಯೇಷನ್ ಸ್ಟಾರ್ಟ್ ಆಯ್ತು. ಇದು ಯಾಕೆ ಮತ್ತು ಎಸ್ ಅಂತ ಕೇಳ್ತೆ. ಓಕೆ, ಯು ಕ್ಯಾನ್ ಕ್ರಿಯೇಟ್ ಆ್ಯಂಡ್ ರಿಯಾಕ್ಟ್ ಆ್ಯಪ್ ಎಸ್ ಅಂತ ಹೊಡೆದ್ಬಿಡ್ರಿ. ಪ್ರೊಸೀಡ್ ಎಸ್ ಅಂತ ಕೇಳೈತಿ. Now npx need to install the following packages. Yes, expose and create a react tab. ಏನು ಪ್ರಾಬ್ಲಮ್ ಆತ್ರಿ ನೋಡೋಣ ಒನ್ ಮೋರ್ ಟೈಮ್. ಓಕೆ, ಫ್ರಂಟ್ ಎಂಡ್. ಓಕೆ, ಫುಲ್ ಸ್ಟ್ಯಾಕ್ ನೋಡಿ, ಹಾಸ್ಪಿಟಲ್ ಫ್ರಂಟ್ ಎಂಡ್ ಸಮಥಿಂಗ್ ಹಿಂಗಂತದ. ಇನ್ನೊಂದು ಸಲ ಓಪನ್ ಮಾಡ್ತೀನಿ. ಫ್ರಂಟ್ ಎಂಡ್ CMD ಕೋಡ ಒಂದು ಸ್ಪೇಸ ಒಂದು ಡಾಟ್. ಅಗೇನ್ ಟರ್ಮಿನಲ್ದೊಳಗೆ ದರ್ ಇಸ್ NPX ಕರೆಕ್ಟ್ ಬಂದನಲ್ಲ. ಕ್ರಿಯೇಟ್ ರಿಯಾಕ್ಟ್ ಆ್ಯಪ್ ಒಂದು ಸ್ಪೇಸ ಒಂದು ಡಾಟ್. ಸೊ ಇಲ್ಲಿ ಹಿಸ್ಟ್ರಿ ಕ್ರಿಯೇಟ್, ಇಲ್ಲಿ ಈ ಸದ ಕ್ರಿಯೇಟ್ ಆಗುತ್ತೆ. ಸೊ ಇಲ್ಲಿ ನೋಡಿರಿ, ಪ್ಯಾಕೇಜ್ ಡಾಟ್ ಜೇಸನ್. ಯಾವಾಗಲೂ ಒಮ್ಮೆ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿರ್ತೈತಿ, ತಲೆ ಕೆಡಿಸ್ಕೊಳ್ರಿ, ಹೊಳ್ಳಿ ಇನ್ಸ್ಟಾಲೇಷನ್ ನೋಡಿರಿ. ಸೊ ಇದು ಪ್ಯಾಕೆಟ್ ಡಾಟ್ ಜೇಸನ್ ಅಂತ ತೋರ್ಸಕತ್ತಂದ್ರೆ, ಸೊ ಎವ್ರಿಥಿಂಗ್ ವಿಲ್ ಬಿ ಡನ್ ಅನ್ನಂಗೆ. ಆಮೇಲೆ ಇದು ತನ್ನಿಂತಾನೆ ಏನಾಕೈತಿ, ರಿಯಾಕ್ಟ್ ಆ್ಯಪ್ ರೆಡಿ ಆಕೈತಿ. ಅದನ್ನು ನಾವು ಮಿನಿಮೈಸ್ ಮಾಡಿಟ್ಟು ನೆಕ್ಸ್ಟ್ ಐ ವಿಲ್ ಗೋ ಫಾರ್ ಏನು ರೀ, ಬ್ಯಾಕೆಂಡಿಗೆ ಹೋಗ್ತೀನಿ. ನಾವು ಬ್ಯಾಕೆಂಡ್ ಕ್ರಿಯೇಟ್ ಮಾಡಬೇಕು, ಯಾಕಂದ್ರೆ ಇಟ್ಸ್ ಲೈಕ್ ಎ ಇಂಜಿನ್. ಆದರೆ ಅದಕ್ಕೆ ನೀವು ರಿಕ್ವೆಸ್ಟ್ ಮತ್ತು ರೆಸ್ಪಾನ್ಸ್ ಕಳಿಸ್ತಲ್ಲ, ಅದಕ್ಕೆ ನೀವು ಫಸ್ಟ್ ಅದನ್ನು ಕ್ರಿಯೇಟ್ ಮಾಡ್ಕೋಬೇಕು. ಸೊ ಇಲ್ಲಿ ನಾನು ಇದಕ್ಕೆ ಬಂದೆ. ಸೊ ಈಗ ಪಟ ಏನೈತಿ, ನಾವು ಯು ಕ್ಯಾನ್ ಗೋ ಫಾರ್ ಕ್ರಿಯೇಟಿಂಗ್ ಎ ವಾಟ್ ಸರ್ವರ್. ಫೈನ್. ಸೊ ಇಲ್ಲಿ ಏನು ಮಾಡ್ಬೇಕು ರೀ, ಯಾವ್ದು ಬೇಕಲ್ಲ ನಿಮಗೆ ಗೊತ್ತೈತಿ ಪ್ಯಾಕೇಜಸ್, ಪಟ ಇನ್ಸ್ಟಾಲ್ ಮಾಡ್ಕೊಂಬಿಡ್ರಿ. ಅದು ಒಂದೇ ಕೆಲಸ ಮುಗಿಸ್ಕೊಂಬಿಡೋದು. ಆದರೆ ಸೊ ಇದೇನಿದೆ ಪಿಪ್, ಹೌದ್ರೆ. ಸೊ ಇನ್ಸ್ಟಾಲ್ ಒಂದೇದು ನಿಮ್ಗೆ ಗೊತ್ತೈತಿ ಫ್ಲಾಸ್ಕ್. ಆಮೇಲೆ ಫ್ಲಾಸ್ಕ್ ಕಾರ್ಸ್, ಯಾಕಂದ್ರೆ ಇಲ್ಲಿಂದ API ಅಲ್ಲಿಗೆ ಹೋಗ್ಬೇಕು, ಅಂದ್ರೆ ಫ್ರಂಟ್ ಎಂಡಿಗೆ ಹೋಗ್ಬೇಕು. ಅದಕ್ಕೆ ಪರ್ಮಿಷನ್ ಅದು ಕೊಡ್ಬೇಕು. ಫ್ಲಾಸ್ಕ್ ಕಾರ್ಸ್ ಕೊಡ್ತೈತಿ. ನೆಕ್ಸ್ಟ್ ಡಾಟಾಬೇಸಿಗೆ ಕನೆಕ್ಟ್ ಮಾಡ್ಬೇಕಲ್ಲ, ಅದಕ್ಕೊಂದು ನಮಗೇನು ಬೇಕು, ಪ್ಯಾಕೇಜ್ ಬೇಕು, ಅಂದ್ರೆ ಫೈಲ್ ಬೇಕು. MySQL, ಹೌದ್ರೆ. ಕನೆಕ್ಟರ್ ಸ್ಪೆಲ್ಲಿಂಗ್ ತಪ್ಪಾಗಂಗಿಲ್ಲ. ಕನೆಕ್ಟರ್ ಸ್ಪೆಲ್ಲಿಂಗ್ ನೋಡಿರಿ, CONNECTOR ಕನೆಕ್ಟರ್ ಡಾಟ್ ಪೈಥಾನ್, ಹೈಪನ್ ಪೈಥಾನ್ ಇವೆಲ್ಲ ನಿಮ್ಗೆ ಗೊತ್ತಿದ್ದೈತಿ. ಸೊ ಪಿಪ್ ಇನ್ಸ್ಟಾಲ್ ಫ್ಲಾಸ್ಕದ್ದು ಒಂದು ಪ್ಯಾಕೇಜ್, ಫ್ಲಾಸ್ಕ್ ಕೋರ್ಸ್ ಇನ್ನೊಂದು ಪ್ಯಾಕೇಜ್, MySQL ಕನೆಕ್ಟರ್ ಪೈಥಾನ್ ಅನ್ನೋದು ಇನ್ನೊಂದು ಪ್ಯಾಕೇಜ್. ಹೈಪನ್ ಅಲ್ಲಿ ನಡ್ಬರ್ಗೆ ಹೈಪನ್ ಬರ್ಬೇಕು. ಸೊ ಇಷ್ಟು ಇನ್ಸ್ಟಾಲ್ ಆದಮೇಲೆ ಸೊ ಯು ಕ್ಯಾನ್ ಕ್ರಿಯೇಟ್ ಆ್ಯಂಡ್ ಫಸ್ಟ್ ನಿಮಗೆ ಏನೇನು ಬೇಕು, ಫಸ್ಟ್ ನಿಮಗೆ ಡಾಟಾಬೇಸ್ ಫೈಲ್ ಬೇಕಲ್ಲ, ಸೊ ಅದನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆ, ನಾನು ಇಲ್ಲೇನು ಮಾಡ್ತೀನಿ, db.py ಅಂತ ಮಾಡ್ತೀನಿ. ಸೊ ದಿಸ್ ಇಸ್ ದ ಡಾಟಾಬೇಸ್ ಫೈಲ್. ಸೊ ಇದನ್ನು ನಿಮ್ಗೆ ಕಾಣಂಗೆ ಇದನ್ನು ಬರ್ಬಿಡ್ತೀನಿ. ಫಸ್ಟ್ ನಮಗೆ ಯಾವ ಪ್ಯಾಕೇಜ್ ಬೇಕು ರೀ, ಆ ಪ್ಯಾಕೇಜನ್ನು ನಾವೇನು ಮಾಡ್ಕೋಬೇಕು, ತೊಗೊಂಬಿಡ್ಬೇಕು. ಫ್ರಾಮ್ MySQL
ಹೌದ್ರೆ ಡಾಟ್ ಕನೆಕ್ಟರ್ ಹೌದ್ರೆ ಈ ಫೈಲಿಂದ ಏನು ಇಂಪೋರ್ಟ್ ಮಾಡ್ಕೋಬೇಕು ಇಂಪೋರ್ಟ್ ಹೌದ್ರೆ ಸೊ ಕನೆಕ್ಟ್ ಮೆಥಡ್ ನೋಡ್ರಿ ಈ ಮೆಥಡ್ ತೊಗೊಳಿಕ್ಕಂದ್ರೆ ಕನೆಕ್ಟ್ ಆಗಲ್ಲ ಯಾಕಂದ್ರೆ ಇದ್ರೊಳಗೆ ನೀವು 4 ಪ್ಯಾರಾಮೀಟರ್ ಕಳಿಸ್ತೀರಿ ಅದಕ್ಕೆ ಕನೆಕ್ಟ್ ಮೆಥಡ್ ಬೇಕಾಗಬೇಕು ಹಿಂಗೆ ವಿಚಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಏನು ರೀ ಎರರ್ ಅನ್ನೋ ಕ್ಲಾಸ್ ಏನರ ಎರರ್ ಇರ್ತಂದ್ರೆ ಇದು ಕಂಡು ಹಿಡಿದು ತೋರಿಸ್ತದೆ ನೆಕ್ಸ್ಟ್ ಯು ಕ್ಯಾನ್ ಕ್ರಿಯೇಟ್ ಒಬ್ಬನ ಕ್ರಿಯೇಟ್ ಮಾಡ್ದಂಗಿಲ್ಲ ಅಷ್ಟೇ ಸೊ ಇದನ್ನು ಒಬ್ಬನ ಕ್ರಿಯೇಟ್ ಮಾಡ್ಬೇಕಂದ್ರೆ ಏನು ರೀ ಯು ಕ್ಯಾನ್ ಯೂಸ್ ದ ಡೆಫ್ ಅಂದ್ರೆ ಒಂದು ಮೆಥಡ್ ಕ್ರಿಯೇಟ್ ಮಾಡೋಕ್ಕೆ ಅದಕ್ಕೆ ಕೀವರ್ಡ್ ನಿಮ್ಗೆ ಆಲ್ರೆಡಿ ಗೊತ್ತೈತೆ ಸೊ ಇಲ್ಲಿ ಕ್ರಿಯೇಟ್ ಕನೆಕ್ಷನ್ ಅಂತ ಕೊಡ್ಬೋದು ಇಲ್ಲಿ ಬೇರೆದವ್ರ ಹೆಸರು ಕೊಡ್ಬೋದು ಏನು ಬೇಕಾದ ಕೊಡ್ಬೋದು ನಿಮ್ಗೆ ಈಸಿ ಆಗಲಿ ಅಂತ ಹೇಳಿ ನಾನು ನನ್ನ ಹೆಸರು ಕೊಟ್ಬಿಡ್ತೀನಿ ಅಂದ್ರೆ ನೀವು ನನಗೆ ಕರೆದಾಗ ನಾನು ಏನು ಮಾಡ್ತೀನಿ ಡಾಟಾಬೇಸ್ ಕ್ರಿಯೇಷನ್ ಮಾಡಿ ಕೊಡ್ತೇನೆ ಸೊ ನನ್ನ ಮೆಥಡ್ ಹೆಸರು ಏನಾಯ್ತು ರೀ ವಿಜಯ್ ಅಂತ ಆತ ಸೊ ಇಲ್ಲೇನು ರೀ ಇದು ಕೋಲನ್ ಸೊ ನಂದು ಕೆಲಸ ಇಲ್ಲಿಂದ ಸ್ಟಾರ್ಟ್ ಆಯ್ತು ಫಸ್ಟ್ ನಾನು ಕೋಡ್ ಟ್ರೈ ಮಾಡ್ತೀನಿ ಹೌದ್ರೆ ಸೊ ಇಲ್ಲಿ ಏನು ಮಾಡ್ತೀನಿ ಒಂದು ವೇರಿಯೇಬಲ್ ತೊಗೋತೀನಿ ಅಷ್ಟೇ ಈ ವೇರಿಯೇಬಲ್ದೊಳಗೆ ಎಲ್ಲ ಇನ್ಫಾರ್ಮೇಷನ್ ನಾನು ಸ್ಟೋರ್ ಮಾಡ್ತೀನಿ ಸೊ ಯಾವಾಗ ಈ ಮೆಥಡ್ ಕಾಲ್ ಮಾಡ್ತೀನಿ ಮೆಥಡ್ ಕಾಲ್ ಮಾಡಿದ ಹಂಗೆ ರೀ ಬ್ರ್ಯಾಕೆಟ್ ಓಪನ್ ಬ್ರ್ಯಾಕೆಟ್ ಕ್ಲೋಸ್ ಇದರೊಳಗೆ 4 ಪ್ಯಾರಾಮೀಟರ್ ನೀವು ಕಳಿಸ್ಬೇಕು ಒಂದೇದೇನು ರೀ ಹೋಸ್ಟ್ ಆದರೆ ಒಂದೇದೇನು ರೀ ಹೋಸ್ಟ್ ಈಕ್ವಲ್ ಟು ಆದರೆ ಸೊ ಇದು ಏನು ರೀ 127 ಪಾಯಿಂಟ್ ನಿಮ್ದು ಏನು ಹೋಸ್ಟ್ ಐತೆ ನೋಡಿರಿ ಅದನ್ನು ನೀವೇನು ಹಾಕಿರಿ ಇಲ್ಕಂದ್ರೆ MySQL ಡಾಟಾಬೇಸಿಗೆ ಹೋಗಿ ನೀವು ಚೆಕ್ ಮಾಡಿದರೆ ನಿಮ್ಗೆ ಗೊತ್ತಾಕೈತೆ ಅಲ್ಲಿ ನಿಮಗೆ 4 ಪ್ಯಾರಾಮೀಟರ್ ನಾ ಇದನ್ನು MySQL ಕನೆಕ್ಷನ್ದಾಗ ಭಾರಿ ಹೇಳೀನಿ ಅದನ್ನು ನೀವು ಇನ್ನೊಂದು ಸಲ ಗೊತ್ತಾಗ್ಲಿಕ್ಕೆ ಅಲ್ಲಿ ಹೋಗಿ ಪರ್ಫೆಕ್ಟ್ ಅದ ನೋಡಿಕೊಂಡು ಈ ವಿಡಿಯೋಗೆ ಬರ್ರಿ ಓಕೆ ಸೊ ನೆಕ್ಸ್ಟ್ ಏನು ರೀ ಯೂಸರ್ ಈಸ್ ಈಕ್ವಲ್ ಟು ಇದೇನು ರೀ ಇದು ರೂಟ್ ನಿಮ್ಗೆ ಗೊತ್ತೈತಿ ನೆಕ್ಸ್ಟ್ ಪಾಸ್ವರ್ಡ್ ಈಸ್ ಈಕ್ವಲ್ ಟು ತಪ್ಪು ಬರೋಂಗಿಲ್ಲ ಪಾಸ್ವರ್ಡ್ ಈಸ್ ಈಕ್ವಲ್ ಟು ಏನು ರೀ ABCD ಆದರೆ ನೆಕ್ಸ್ಟ್ ಬಂದು ಪಾಸ್ವರ್ಡ್ ಆದಮೇಲೆ ಏನು ರೀ ಡಾಟಾಬೇಸ್ ನೇಮ್ ಕೊಡ್ಬೇಕಲ್ಲ ಓಕೆ ಯಾವ ಡಾಟಾಬೇಸಿಗೆ ಕನೆಕ್ಟ್ ಆಗ್ಬೇಕನ್ನೋ ಗೊತ್ತಾಗ್ಬೇಕಲ್ಲ ಡಾಟಾಬೇಸ್ ಈಸ್ ಈಕ್ವಲ್ ಟು ನೋಡಿರಿ ಹಾಸ್ಪಿಟಲ್ ಇಲ್ದಾಗ ಏನೂ ಸ್ಪೆಲ್ಲಿಂಗ್ ತಪ್ಪಂಗಲ್ಲ ಬೇಕಾದ್ರೆ ನಿಮ್ದು ಡಾಟಾಬೇಸ್ ಓಪನ್ ಮಾಡಿರಿ ಇದ್ರೊಳಗೆ ಯಾವುದು ಯೂಸ್ ಮಾಡಿರಲ್ಲ ಅದನ್ನು ತೊಗೊಂಬಂದು ನಿಮ್ದು ಡಾಟಾಬೇಸ್ ಯಾವುದಲ್ಲ ಅದನ್ನು ಹಾಕೋರಿ ಸೊ ಈಗ ಈ ವೇರಿಯೇಬಲ್ದೊಳಗೆ ಎಲ್ಲ ಅದ ಇದು ಕರೆಕ್ಟ್ ಕನೆಕ್ಟ್ ಆಗತ್ತಿಲ್ಲ ಅಂತ ಚೆಕ್ ಹೆಂಗೆ ಮಾಡಿದ್ರಿ ಗೋ ಫಾರ್ ಇಫ್ ಕಾನ್ ಡಾಟ್ ಈಸ್ ಅಂಡರ್ಸ್ಕೋರ್ ಕನೆಕ್ಟೆಡ್ ಅಂತ ಒಂದು ಮೆಥಡ್ ಅದ ಇದನ್ನು ಕಾಲ್ ಮಾಡಿಬಿಟ್ರೆ ಅಂತಂದ್ರೆ ಸೊ ಇದು ಕನೆಕ್ಟ್ ಆಗೈತಿಲ್ಲ ಅಂತ ಹೇಳ್ತೈತಿ ಇಫ್ ಇಟ್ ಇಸ್ ಟ್ರೂ ಇದು ಒಳಗೆ ಬರ್ತೈತಿ ನಾ ಏನು ಮಾಡ್ಬೇಕು ಇದಕ್ಕೆ ಪ್ರಿಂಟ್ ಡಾಟಾಬೇಸ್ ಕನೆಕ್ಟೆಡ್ ಅಂತ ಒಂದು ಮೆಸೇಜ್ ಕೊಡ್ತೇನೆ ಅಷ್ಟೇ ಪ್ರಿಂಟ್ ಅಂದ್ರೆ ನನಗೆ ಗೊತ್ತಾಗಬೇಕಲ್ಲ ಡಾಟಾಬೇಸ್ ಕನೆಕ್ಟೆಡ್ ಇಷ್ಟ ಸಾಕು ಆದರೆ ಇದನ್ನ ಏನಾಗ್ಬೇಕ್ರಿ ರಿಟರ್ನ್ ಆಗ್ಬಿಡ್ಬೇಕು ಇದನ್ನು ರಿಟರ್ನ್ ಏನು ಎದ್ರಾಗೈತಿ ರಿಸಲ್ಟ್ ಕಾನ್ ಅನ್ನೋ ವೇರಿಯೇಬಲ್ನಾಗ ಐತಲ್ಲ ಅಂದ್ರೆ ನೀವೇನು ತಿಳ್ಕೊಬೇಕು ಯಾವಾಗ ವಿಜಯನ್ ಕರಿತಿರಲ್ಲ ಅವ ಏನು ಕಳಿಸ್ತಾನೆ ಈ ಕಾನ್ ಅನ್ನೋ ಏನು ಮಾಡ್ತಾನೆ ವೇರಿಯೇಬಲ್ ನಿಮಗೆ ರಿಟರ್ನ್ ಮಾಡ್ತಾನೆ ಅವಾಗ ನಿಮ್ಗೆ ಏನು ಸಿಗ್ತೈತಿ ಡಾಟಾಬೇಸ್ ಹೆಸರು ಯೂಸರ್ ನೇಮ್ ಪಾಸ್ವರ್ಡ್ ಅದ್ರ ಎಲ್ಲಿ ರನ್ನಿಂಗ್ ಆಗತೈತಿ ಅದರದೆಲ್ಲ ಹೋಸ್ಟಿಂಗ್ ಡೀಟೇಲ್ ಎಲ್ಲ ಸಿಗ್ತೈತೆ ಅಂತ ನೀವು ತಿಳ್ಕೊಬೇಕು ಅಂದರೆ ವಿಜಯನ್ ಎದಕ್ಕೆ ಕರಿಬೇಕು ರೀ ಯಾವಾಗ ನಿಮಗೆ ಡಾಟಾಬೇಸ್ ಕನೆಕ್ಷನ್ ಬೇಕಲ್ಲ ಅವಾಗ ಯಾರ್ಯಾರು ಕರಿಬೇಕು ವಿಜಯನ್ ಕರಿಬೇಕು ಅನ್ನೋದು ನಿಮ್ಗೆ ಗೊತ್ತಿದ್ರೆ ಸಾಕು ಇದ್ರೊಳಗೆ ಏನಿಲ್ಲ ಮತ್ತು ನೆಕ್ಸ್ಟ್ ಬಂದು ಎಕ್ಸ್ಪೆಕ್ಟ್ ಎಲ್ಲೈತೆ ಎಕ್ಸ್ಪೆಕ್ಟ್ ಹೌದ್ರೆ ಏನಾರ ಎರರ್ ಇತ್ತಂತಂದ್ರೆ ಎರರ್ ಹೌದ್ರೆ ಸೊ ಇಲ್ಲಿ ಏನು ಮಾಡ್ರಿ ನೀವು ಪ್ರಿಂಟ್ ಹೌದ್ರೆ ಸೊ ಯು ಕ್ಯಾನ್ ಸೇ ಎರರ್ ಸೊ ಇಷ್ಟು ಏನು ರೀ ನಿಮ್ದು ಡಾಟಾಬೇಸ್ ಕನೆಕ್ಷನ್ ಓಕೆ ಸೊ ಈಗ ಏನು ಮಾಡ್ಬೇಕು ನೀವು ನೆಕ್ಸ್ಟ್ ಇದನ್ನು ಕರಿಯಬೇಕಂತಿಲ್ಲ ಈ ಫೈಲ್ ನೀವು ರನ್ ಮಾಡಬೇಕಂತೇನಿಲ್ಲ ಬಟ್ ನಿಮ್ಗೆ ಇದು ಡಾಟಾಬೇಸ್ ಕನೆಕ್ಷನ್ ಆಗಕತ್ತೈತೋ ಇಲ್ಲ ಅಂತ ತಿಳ್ಕೊಳಕ್ಕೆ ನೀವು ಏನು ಮಾಡ್ಬೇಕು ಈ ಫಂಕ್ಷನನ್ನು ಕಾಲ್ ಮಾಡಬೇಕು ಎಲ್ಲ ಬಿಟ್ಟು ಹೊರಗೆ ಬಂದು ಸೊ ಯು ಕ್ಯಾನ್ ಕಾಲ್ ಆ್ಯನ್ ವಿಜಯ್ ಈ ಯಾವಾಗ ನೋಡಿರಿ ಇದನ್ನು ಹೆಂಗೆ ವಿಚಾರ ಮಾಡ್ಬೇಕು ಅಂದರೆ ಯಾವಾಗ DB.py ರನ್ ಆಕೈತಲ್ಲ ಲಾಸ್ಟಿಗೆ ಯಾರನ್ನು ಕಾಲ್ ಈ ಲೈನ್ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಕೈತೆ ರೀ ಈ ಲೈನ್ ಎಕ್ಸಿಕ್ಯೂಟ್ ಆದಾಗ ಯಾರನ್ನು ಕಾಲ್ ಮಾಡ್ತೈತಿ ವಿಜಯನ್ ಕಾಲ್ ಮಾಡಿ ಇವಕ್ಕೆಲ್ಲ ಕನೆಕ್ಟ್ ಆಗೈತಿಲ್ಲ ಅಂಥೇಳಿ ಇಫ್ ಕನೆಕ್ಟೆಡ್ ಇತ್ತಂದ್ರೆ ಪ್ರಿಂಟ್ ಒಳಗೆ ಬರ್ತೈತಿ ಇಲ್ಕಂದ್ರೆ ಎರರ್ ಶೋ ಮಾಡ್ತೈತಿ ಸೊ ಇವ್ನು ಕರಿಲಿಕ್ಕಂತಂದ್ರೆ ಎಲ್ಲಿಂದ ಕಾಲ್ ಆಗ್ಬೇಕದ ಕಾಲ್ ಆಗಲ್ಲ ಅಂದ್ರೆ ನಿಮಗೆ ಫಂಕ್ಷನ್ ಎಲ್ಲರ ಒತ್ತಡ ಕರೆದ್ರೆ ಅಷ್ಟೇ ಏನಾಕೈತಿ ಅದು ಎಕ್ಸಿಕ್ಯೂಷನ್ ಆಕೈತಿ ಅನ್ನೋದು ನೀವು ತಲೆ ಒಳಗೆ ಇಟ್ಕೋಬೇಕು ಸೊ ಇಷ್ಟಾದಮೇಲೆ ಇದನ್ನು ಕಂಟ್ರೋಲ್ ಎಸ್ ಒತ್ತಿ ಸೊ ನೆಕ್ಸ್ಟ್ ಇದಕ್ಕೇನು ಕ್ಲಿಯರ್ ಮಾಡಿ ಸೊ ನಾ ಏನು ಮಾಡ್ಬೇಕು ರೀ ಈಗ ಇದನ್ನು ಎಕ್ಸಿಕ್ಯೂಷನ್ ಮಾಡಿ ತೋರಿಸ್ತೀನಿ ನಿಮಗೆ ಅಂದರೆ ಎಕ್ಸಿಕ್ಯೂಷನ್ ಹೆಂಗೆ ರೀ ಪೈಥಾನ್ ಅಂದರೆ DB.py ಡೇಟಾಬೇಸ್ ಕನೆಕ್ಟೆಡ್ ನೋಡಿರಿ
ನಿಮಗೆ ನನ್ನ ಅಕ್ಷರಗಳು ಏನಾರ ಅಂದ್ರೆ ಇವು ವರ್ಡ್ಸ್ಗಳು ಕಾಣಿಸ್ಲಿಕ್ಕಂತಂದ್ರೆ ನಾನು ಮಾತಾಡಿದ್ದು ನೋಡಿ ನೀವು ಬರೆಯೋಕೆ ಟ್ರೈ ಮಾಡಿರಿ. ಸೊ ಇಲ್ಲಿಕಂದ್ರೆ ನೀವು ಜೂಮ್ ಮಾಡಿ ನೋಡ್ಬೋದು. ಸೊ ದಿಸ್ ಈಸ್ ದ ಒನ್, ಡಿ ಬಿ ಈಸ್ ರೆಡಿ. ನೆಕ್ಸ್ಟ್ ಇಲ್ಲಿಗೆ ಹೋಗ್ಬೇಕನ ಸರ್ವರ್ಗೆ ಹೋಗ್ಬೇಕು. ಇಲ್ಲಿ ಏನು ಮಾಡ್ಬೇಕು ರೀ, ಸರ್ವರ್ಗೆ ಒಂದು ಫೈಲ್ ಹೆಸರು ಕೊಡ್ರಿ. ಸರ್ವರ್ ಅಂತ ನಾನು ಕೊಡ್ತೀನಿ, ನೀವು ಬೇಕಾದ ಹೆಸರು ಕೊಡ್ಬೋದು. ಸರ್ವರ್ ಸ್ಪೆಲ್ಲಿಂಗ್ ತಪ್ಪತ್ತಂದ್ರೆ server.py ಅಂತ ಕೊಟ್ಟೆ. ಸೊ ಇಲ್ಲಿ ಏನು ಮಾಡ್ಬೇಕು ರೀ, ಸೊ ಯಾವನೇನ ನಿಮ್ಗೆ ಏನು ಪ್ಯಾಕೇಜ್ಗಳು ತೊಗೋಬೇಕಲ್ಲ, ಅವು ಪ್ಯಾಕೇಜ್ಗಳು ಫಸ್ಟ್ ನೀವು ತೊಗೊಂಬಿಡ್ರಿ. ನಾನು ಏನಂತೀನಿ, ಫ್ರಾಮ್ ಫ್ಲಾಸ್ಕ್, ಇನ್ನೊಂದು ಸ್ವಲ್ಪ ಇದನ್ನು ಪ್ಲಸ್ ಒತ್ತಿ. ಸೊ ಇದನ್ನು ಇನ್ನೊಂದು ಸ್ವಲ್ಪ ಈ ಕಡೆ ತೊಗೊಳಕ್ಕೆ ಬರುತ್ತೆ ಇಲ್ಲ ಬರ. ಓಕೆ, ಫ್ರಾಮ್ ಫ್ಲಾಸ್ಕ್. ಓಕೆ, ಇಂಪೋರ್ಟ್. ಈ ಫ್ಲಾಸ್ಕ್ ಫೈಲಿಂದ ಏನೇನು ತೊಗೋಬೇಕು ಹೇಳ್ರಿ, ಫ್ಲಾಸ್ಕ್ ಕ್ಲಾಸ್ ತೊಗೋಬೇಕು. ಆಮೇಲೆ JSONify ನೀವು ರಿಟರ್ನ್ ಮಾಡ್ಬೇಕಲ್ಲ, ರೆಸ್ಪಾನ್ಸ್ ಕೊಡೋದು ಯಾವುದ್ರೆ JSONify ಮೆಥಡ್. ಆದರೆ ನೆಕ್ಸ್ಟ್ ಏನು ರೀ, ರಿಕ್ವೆಸ್ಟ್ ಅಲ್ಲಿಂದ ಏನೇ ಪೇಷಂಟ್ ನೇಮ ಪೇಷಂಟ್ ಡೇಟ್ ಬರ್ತಾವಲ್ಲ ಅದನ್ನು ತೊಗೊಳೋದು ಯಾವ್ದು ರೀ, ರಿಕ್ವೆಸ್ಟ್. ಅಂದ್ರೆ ಅಲ್ಲಿಂದ ಬಂದ ಕ್ಲೈಂಟಿಂದ ಬಂದ ಡೇಟಾನ ತೊಗೊಳೋದು ಯಾವುದು, ಈ ರಿಕ್ವೆಸ್ಟ್ ಅದು. ಆದರೆ ಸೊ ಅದಕ್ಕೆ ಇವು ಮೂರೂ ನಾವು ಎಲ್ಲಿಂದ ತೊಗೊಂಡಿವಿ, ಫ್ಲಾಸ್ಕ್ ಫೈಲಿಂದ ತೊಗೊಂಡಿವಿ. ನೀವು ಹಿಂಗೆ ವಿಚಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಇಲ್ಲೊಂದು ಏನು ಮಾಡ್ಬೇಕು ರೀ, ಫ್ರಾಮ್ ಇಲ್ಲಿಂದ ಇದು API ಹೋಗ್ಬೇಕಲ್ಲ, ಅದಕ್ಕೆ ನೀವೇನು ತೊಗೋಬೇಕು, ಫ್ಲಾಸ್ಕ್ ಕಾರ್ಸ್ ತೊಗೋಬೇಕು. ಇಂಪೋರ್ಟ್ ಆದರೆ ಏನು ರೀ ಇದೆ ಕಾರ್ಸ್. ಆದರೆ ಫೈನ್. ನೆಕ್ಸ್ಟ್ ಇನ್ನು ನಮಗೆ ಈ ಸರ್ವರ್ದೊಳಗೆ ಡಾಟಾಬೇಸ್ ಕನೆಕ್ಷನ್ ಆಗ್ಬೇಕಲ್ಲ, ಅದಕ್ಕೆ ಯಾರಂಗೆ ಕರಿಬೇಕು ನೋಡಿರಿ, ಫ್ರಾಮ್ ಯಾವ ಫೈಲ್, DB ಫೈಲ್ ಹೆಸರು ಏನೈತಿ, DB ಅಂತ ಐತಿ, ನಾನು ಬರೋಕ್ಕೆ ಹೋಗ್ಬೇಡ್ರಿ. ಸೊ DB ಫೈಲ್ ಇಂಪೋರ್ಟ್ ಆದರೆ ಏನು ರೀ, ವಿಜಯ್ ಮೆಥಡ್ ಹೆಸರು ವಿಜಯ್ ಅಂತ ಇಟ್ಟಿನಿ, ಅದಕ್ಕೆ ನಾನು ಅದನ್ನು ತೊಗೊಂಡೆ ಅಷ್ಟೇ. ಓಕೆ, ಸೊ ನೆಕ್ಸ್ಟ್ ಆ್ಯಪ್ = ನಾನು ಏನು ಕ್ರಿಯೇಟ್ ಮಾಡತ್ತೀನಿ, ಆಬ್ಜೆಕ್ಟ್ ಕ್ರಿಯೇಟ್ ಮಾಡತ್ತೀನಿ. ಯಾವ ಕ್ಲಾಸಿಂದ, ಫ್ಲಾಸ್ಕ್ ಕ್ಲಾಸಿಂದ. ಎದಕ್ಕಂತ ನಿಮ್ಗೆ ಗೊತ್ತೈತಿ. ಸೊ ನಾನು ಫ್ಲಾಸ್ಕ್ ಕ್ಲಾಸ್ನೊಳಗೆ ಏನೇನು ಬರ್ದಾರಲ್ಲ, ಸೊ ಅದನ್ನು ನಾನು ಏನು ಮಾಡ್ಬೇಕು, ಕಾಲ್ ಮಾಡ್ಬೇಕಂದ್ರೆ ನಾನು ಏನು ಕ್ರಿಯೇಟ್ ಮಾಡ್ಬೇಕು ರೀ, ಆ್ಯಪ್ ಮೀನ್ಸ್ ಆಬ್ಜೆಕ್ಟ್ ಹೆಸರು ಬೇಕಾದ್ರೂ ಕೊಡ್ಬೋದು. ಈ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಬೇಕು. ಅದಕ್ಕೆ ಫ್ಲಾಸ್ಕ್ ಕ್ಲಾಸ್ನಾಗ ಬರೆದಿರುವಂಥ ಮೆಥಡನ್ನು ನಾನು ಆಕ್ಸೆಸ್ ಮಾಡ್ಬೇಕಂದ್ರೆ ಐ ಶುಡ್ ಕ್ರಿಯೇಟ್ ಆ್ಯನ್ ಆಬ್ಜೆಕ್ಟ್, ದಟ್ಸ್ ಇಟ್. ಇದ್ರಾಗ ಏನಿಲ್ಲ. ನೆಕ್ಸ್ಟ್ ರೌಟ್ ಕ್ರಿಯೇಟ್ ಮಾಡೋಣ. ಫಸ್ಟ್ ಲಾಗಿನ್ದ ಮಾಡಿಬಿಡೋಣ, ಯಾಕಂದ್ರೆ ನಮಗೆ ಲಾಗಿನ್ ಮೇನ್ ಐತಿ. ಸೊ @app.route ಆದರೆ ಈ ರೌಟ್ನೊಳಗೆ ನಾನು ಏನು ಮಾಡ್ತೀನಿ, ಫಸ್ಟ್ ರೌಟ್ ಹೆಸರು ಲಾಗಿನ್ ಅಂತ ಕೊಡ್ತೀನಿ. ಸೊ ನೀವು ಬೇಕಾದ ಹೆಸರು ಕೊಡ್ಬೋದು, ಲಾಗಿನ್. ಸೊ ಇಲ್ಲಿ ಏನಾಗ್ಬೇಕು ರೀ, ಮೆಥಡ್ಸ್ ಇದ್ರಾಗ ಏನಾಗಬೇಕು, ಒಂದು ಸ್ವಲ್ಪ ವಿಚಾರ ಮಾಡಿರಿ. ನಾ ಬರೀಕಿಂತ ಮೊದಲೇ ಇಲ್ಲಿ ಅಲ್ಲಿಂದ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಇಲ್ಲಿಗೆ ಬರ್ತೈತೆ ಅಂದ್ರೆ ಇದೇನು ರೀ, ಸೊ ದಿಸ್ ಈಸ್ ಅ ಪೋಸ್ಟ್. ಹಿಂಗೆ ವಿಚಾರ ಮಾಡಿ ಬರೀಬೇಕಷ್ಟೆ. ಸೊ ಅಲ್ಲಿಂದ ಬರ್ತಾವೋ ಇಲ್ಲೋ ಡೇಟಾ, ಎಸ್ ಬರ್ತೈತಿ. ಅಲ್ಲಿಂದ ಏನು ಬರ್ತೈತಿ, ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಬರ್ತೈತಲ್ಲ, ಅದಕ್ಕೆ ನಾವೇನು ಮಾಡೋಕ್ಕಿಲ್ಲ, ಅದನ್ನು ಬರೀಬೇಕು. ಸೊ ಇಷ್ಟಾದಮೇಲೆ ನೆಕ್ಸ್ಟ್ ಏನು ಮಾಡ್ಬೇಕು ರೀ, ಸೊ ಲಾಗಿನ್ ಹೆಸರಲ್ಲೇ ಒಂದು ಫಂಕ್ಷನ್ ಕ್ರಿಯೇಟ್ ಮಾಡ್ಬೇಕು, ನಿಮ್ಗೆ ಗೊತ್ತೈತದ. ಸೊ ಇದೇನಿದೆ ಹೆಂಗೆ ಕ್ರಿಯೇಟ್ ಮಾಡ್ತಾರೆ, ಡೆಫ್ ಸೊ ಸೇ ಲಾಗಿನ್. ಓಕೆ, ಸೊ ಲಾಗಿನ್ ಅನ್ನೋ ಮೆಥಡ್ ಹೆಂಗೆ ರೀ, ಬ್ರೆಕೆಟ್ ಓಪನ್ ಬ್ರೆಕೆಟ್ ಕ್ಲೋಸ್. ನೆಕ್ಸ್ಟ್ ಅದು ಬಾಡಿ ಪ್ರೊಸೆಸ್ ಆಗ್ಬೇಕಂದ್ರೆ ಕೋಲನ್. ಸೊ ಈಗ ಫಸ್ಟ್ ಅಲ್ಲಿಂದ ಡೇಟಾ ಬಂದಿದ್ದನ್ನು ತೊಗೊಳ್ಳೋಣ. ಡೇಟಾ ಅಂತ ವೇರಿಯೇಬಲ್ ನೇಮ್. ಈಗ ಫಾರ್ಮ್ಯಾಟ್ ಯಾವ್ದಾಗ ಸ್ಟೋರ್ ಆಗುತ್ತೆ ರೀ, ಡಿಕ್ಷನರಿ ಒಳಗೆ ಸ್ಟೋರ್ ಆಗುತ್ತೆ. ಡಿಕ್ಷನರಿ ಒಳಗೆ ಹೆಂಗೆ ಸ್ಟೋರ್ ಆಗುತ್ತೆ ಇಲ್ಲಿ ಕರಿತೀವಿ ನೋಡಿರಿ, request.getJSON. ನಾ ಹೇಳಿ ನಿಮಗೆ, getJSON ಅನ್ನೋದು ಈ ಮೆಥಡ್ ಏನು ಮಾಡ್ತೈತಿ, ಅಲ್ಲಿಂದ ಡೇಟಾ JSON ಫಾರ್ಮೆಟ್ನಾಗ ಏನು ಬಂದಿರ್ತೈತಲ್ಲ ಅದನ್ನು ಡಿಕ್ಷನರಿ ಒಳಗೆ ಕನ್ವರ್ಟ್ ಮಾಡಿ. ಡಿಕ್ಷನರಿ ಅಂದರೆ ಸೇಮ್, ಇದಕ್ಕೊಂದು ಏನಿರ್ತೈತಿ, ಫ್ಲವರ್ ಬ್ಯಾಕೆಟ್ನೊಳಗೆ ಕೀ ಇರ್ತೈತಿ ಮತ್ತು ವ್ಯಾಲ್ಯೂ ಇರ್ತೈತಿ. ಅಲ್ಲಿಂದ 2 ಕೀ ಬಂದು ನೋಡಿರಿ, ಹಂಗೆ ವಿಚಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಒಂದು ಯೂಸರ್ ನೇಮ್ ಬಂದೈತಿ, ಪಾಸ್ವರ್ಡ್ ಬಂದೈತಿ. ಅವು ಎರಡೂ ಎಲ್ಲದಾವ, ಈ ಡೇಟಾದೊಳಗೆ ಅದಾವ. ಅಂದ್ರೆ ಅದನ್ನು ಬೇಕಾದ್ರೆ ನೀವು ಪ್ರಿಂಟು ಮಾಡಿ ನೋಡ್ಬೋದು, ಪ್ರಿಂಟ್ ಡೇಟಾ ಅಂದರೆ. ಹೀಗೆಲ್ಲ ವಿಚಾರ ಮಾಡ್ಕೊತ ಬಡ ನೀವು ಏನು ಮಾಡ್ಬೇಕು, ಪ್ರಾಕ್ಟೀಸ್ ಮಾಡ್ಕೊಂಡು ತಿಳ್ಕೊತ ಹೋಗ್ಬೇಕು. ಸೊ ಈಗ ಇದ್ರೊಳಗೆ 2 ಕೀ ಅದಾವೆ, 2 ಕೀ ಮತ್ತು 2 ವ್ಯಾಲ್ಯೂ. ಅದನ್ನು ಸಪ್ರೇಟ್ ಮಾಡಿರೋದು ಹೆಂಗೆ, ಸೊ ಸಿಂಪಲ್. ಒಂದು ಯೂಸರ್ ನೇಮ್ UN ಅಂತ ಕೊಡ್ತೀನಿ, ಇದು ವೇರಿಯೇಬಲ್ ನೇಮ್. ಡೇಟಾದೊಳಗೆ ಏನೈತಲ್ಲ ಅದನ್ನು .get ಅಂತೇಳಿ ಬರೆದು ಸಪ್ರೇಟ್ ಮಾಡ್ಬೋದು. ಇದಕ್ಕೆ ಕೀ ಕೊಡ್ತೀವಿ ಇಲ್ಲಿ. ಈ ಕೀ ಏನು ಕೊಡ್ತಿರಲ್ಲ, ಈ ಕೀನ ಎಲ್ಲಿ ಕೊಡ್ಬೇಕು, ಕ್ಲೈಂಟ್ನಾಗ ಕೊಡ್ಬೇಕು. ಅಂದರೆ ಈ ಕೀ ಮತ್ತು ಆ ಕೀ ಮ್ಯಾಚ್ ಆಗಿ ಅದ್ರಾಗಿನ ವ್ಯಾಲ್ಯೂ ಎದ್ರಾಗ ಬರ್ತೈತಿ, UN-ದಾಗ ಬರ್ತೈತಿ. ಇದನ್ನು ನೀವು ವಿಚಾರ ಮಾಡ್ಬೇಕು. ಯು ಕ್ಯಾನ್ ಸೇ ಯೂನೇಮ್ ಅಂತ ಕೊಡ್ತೀನಿ, ನೆನ್ಪಿಡ್ರಿ ಇದನ್ನು, ಯೂನೇಮ್ ಅಂತ ಕೊಟ್ಟೆ. ನೆಕ್ಸ್ಟ್ ಇನ್ನೊಂದು ಪಾಸ್ವರ್ಡ್ ಅಂತ ಕೊಡ್ತೀನಿ. ಓಕೆ, =data.get ಆದರೆ
ಸೊ ಇಲ್ಲಿ ಏನು ಮಾಡ್ಬಿಡ್ತೀನಿ, ಯೂಸರ್ ಪಾಸ್ ಅಂತ ಕೊಡ್ತೀನಿ, ಯು ಪಾಸ್. ನೋಡಿ ಇವು ಎರಡೂ ಕೀ ಯು ನೇಮ್ ಮತ್ತು ಯು ಪಾಸ್ ಎಲ್ಲಿರ್ಬೇಕು, ಕ್ಲೈಂಟ್ ನೇಮಿಂದ ಬರಬೇಕು, ನೆನ್ಪಿಡ್ರಿ. ಸೊ ಇಷ್ಟೆಲ್ಲ ಬಂದಿಂದ ಏನದ, ಇಂಡಿವಿಜುವಲ್ ಏನು ಬಂದು ವೇರಿಯೇಬಲ್ನಾಗ ಸ್ಟೋರ್ ಅದು. ನೆಕ್ಸ್ಟ್ ಈಗ ಏನಾಗ್ಬೇಕು ರೀ, ಡೇಟಾಬೇಸ್ ಕನೆಕ್ಷನ್ ಆಗಿ ನಮಗೆಲ್ಲ ಬರ್ಬೇಕಲ್ಲ, ಅದಕ್ಕೆ ನಾ ಏನಂದೆ, ಗೆಟ್ ಕನೆಕ್ಷನಿಂದ. ಇದನ್ನು ತರೋರು ಯಾರು, ವಿಜಯ್. ಯಾಕಂದರೆ ವಿಜಯ್ ಫಂಕ್ಷನ್ ಒಳಗೆ ಎಲ್ಲ ಬರ್ದಿರಿ. ಅಂದರೆ ನಮ್ದು ಡೇಟಾಬೇಸ್ ಹೆಸರು ಹಿಡ್ಕೊಂಡು, ಯೂಸರ್ ನೇಮ್ ಪಾಸ್ವರ್ಡ್ ಹಿಡ್ಕೊಂಡು ಎಲ್ಲಿ ಬಂತು, ಗೆಟ್ ಕಾನ್ಯ ಬಂತು. ಈಗ ನಮ್ಮ ಕರ್ಸರ್ ಕ್ರಿಯೇಟ್ ಆಗ್ಬೇಕು. ಕರ್ಸರ್ ಎದಕ್ಕೆ ಕ್ರಿಯೇಟ್ ಆಗ್ಬೇಕು ಸರ್, ಎಸ್ ಕ್ಯೂ ಎಲ್ ಸರ್ವರ್ ಎಕ್ಸಿಕ್ಯೂಟ್ ಆಗ್ಬೇಕಂದ್ರೆ, ಎಸ್ ಕ್ಯೂ ಎಲ್ ಕ್ವೆರಿ ಏನು ಬರ್ತಿಲ್ಲ ಅದನ್ನು ಎಕ್ಸಿಕ್ಯೂಟ್ ಆಗ್ಬೇಕಂದ್ರೆ ಏನು ಬೇಕು ರೀ, ಕರ್ಸರ್ ಬೇಕೇ ಬೇಕು ನಮಗೆ. ಕರ್ಸರ್ ಹೆಂಗೆ ಕ್ರಿಯೇಟ್ ಮಾಡೋದು, ಕರ್ಸರ್ ಈಕ್ವಲ್ ಟು ಎಲ್ಲೈತೆ ನಮ್ಮ ಕನೆಕ್ಷನ್ದೆಲ್ಲ ಇನ್ಫಾರ್ಮೇಷನ್, ಗೆಟ್ ಕನೆಕ್ಷನ್ ಡಾಟ್ ಕರ್ಸರ್. ಆದರೆ ಸೊ ಇದು ಮೆಥಡ್. ಸೊ ಇದನ್ನು ಕಾಲ್ ಮಾಡಿಬಿಟ್ರೆ ಕರ್ಸರ್ ಕ್ರಿಯೇಟ್ ಆಗುತ್ತೆ. ಇವು ಜಸ್ಟ್ ರೈಟ್ ಒಂದು ಕ್ವೆರಿ. ಈಗ ನಾವು ಆದರೆ ಲಾಗಿನ್ ಕ್ವೆರಿ ಹೆಂಗೆ ಬರ್ತೀರಿ, ಸಿಲೆಕ್ಟ್ ಮಾಡಿ ನಿಮಗೇನಾಗ್ಬೇಕು ರೀ, ಅವನದು ಡೀಟೇಲ್ ಅಷ್ಟೇ ಬರಬೇಕಲ್ಲ, ಮುಂದೆ ಬೇರೆ ಕಂಡೀಷನ್ ಕೊಡ್ಬೇಕು. ಕರೆಕ್ಟ್ ಐತಿಲ್ಲ ನನಗೆ, ಸಿಲೆಕ್ಟ್ ಸ್ಟಾರ್ ಫ್ರಾಮ್. ಆದರೆ ಟೇಬಲ್ ನೇಮ್ ಏನೈತಿ, ಟೇಬಲ್ ನೇಮ್ ತಪ್ಪು ಬರೋಂಗಿಲ್ಲ, ಲಾಗಿನ್ ಅಂತೈತಿ. ಸೊ ಇಲ್ಲಿ ಸೇ ಲಾಗಿನ್. ನೋಡಿರಿ, ಬರೀ ನೀವು ಸಿಲೆಕ್ಟ್ ಸ್ಟಾರ್ ಫ್ರಾಮ್ ಲಾಗಿನ್ ಅಂತಂದ್ರೆ ಇದ್ದಿದ್ದು ಎಲ್ಲ ಡೇಟಾ ಬಂದುಬಿಡ್ತಾವೆ. ನಿಮ್ಗೆ ಹಂಗೆ ಬೇಡ, ಅವ್ರು ಕಳಿಸಿದ್ದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಚೆಕ್ ಮಾಡಿ ಕರೆಕ್ಟ್ ಇತ್ತಂದ್ರೆ 1 ರೋ ಬರಬೇಕು, ಇಲ್ಲಕ್ಕಂದ್ರೆ 0 ರೋ ಬರ್ತೈತಿ. ಅದನ್ನು ಕೊಡ್ತಾಬೇಕು. ಚೆಕ್ ಮಾಡ್ಬೇಕಂದ್ರೆ ಇಲ್ಲೇನು ಕಂಡೀಷನ್ ಬರೀಬೇಕು ರೀ, ವೇರ್ ಕಂಡೀಷನ್ ಒಳಗೆ ಇಲ್ಲಿ ಟೇಬಲ್, ಇಲ್ಲಿ ಹೆಂಗೆ ನೀವು ಏನು ತೊಗೊಂಡಿರಲ್ಲ ಕಾಲಮ್ ಹೆಸರು, ಅವರೇ ಕಾಲಮ್ ಹೆಸರು ಇಲ್ಲಿ ಕೊಡಬೇಕು. ವೇರ್ ಯು ನೇಮ್ ಈಸ್ ಈಕ್ವಲ್ ಟು ಪರ್ಸೆಂಟೇಜ್ ಎಸ್. ಹೌದ್ರೆ ಒಂದು ಈ ಪರ್ಸೆಂಟೇಜ್ ಎಸ್ ಅಂದ ಎದಕ್ಕಪ್ಪ ಅಂದ್ರೆ ಇದು ಪ್ಲೇಸ್ ಹೋಲ್ಡ್ರ್, ಇದಕ್ಕೆ ನಾವು ವ್ಯಾಲ್ಯೂ ಪಾಸ್ ಮಾಡ್ಬೇಕು. ಆಮೇಲೆ ಆ್ಯಂಡ್ ನೆಕ್ಸ್ಟ್ ಏನು ರೀ, ಪಾಸ್ವರ್ಡ್ ಏನು ರೀ, ಪಾಸ್ ಅಂತೀವಿ ಕಾಲಮ್ ಐತಿ. ಈ ಕಾಲಮಿಗೆ ನಾವು ಏನು ಪಾಸ್ ಮಾಡಬೇಕು, ಪರ್ಸೆಂಟೇಜ್ ಎಸ್ ಅಂತೇಳಿ ಪಾಸ್ ಮಾಡಬೇಕು. ಇದು ಪ್ಲೇಸ್ ಹೋಲ್ಡ್ರ್, ಇನ್ನೂ ನಾವು ಪಾಸ್ ಮಾಡಿಲ್ಲ. ನೆಕ್ಸ್ಟ್ ಪಾಸ್ ಮಾಡೋದೇನು ರೀ, ವ್ಯಾಲ್ಯೂಸ್ ಅಂತೇಳಿ ಇನ್ನೊಂದು ತೊಗೋತೀನಿ. ಈ ವ್ಯಾಲ್ಯೂಸ್ನೊಳಗೆ ನಮ್ಮ ವ್ಯಾಲ್ಯೂಸ್ ಎಲ್ಲ ರೀ, ಒಂದು ಯು ಎನ್ದಾಗ ಐತಿ, ಇನ್ನೊಂದು ಪಾಸ್ವರ್ಡ್ನಾಗ ಐತಿ. ಯು ಕ್ಯಾನ್ ಪಾಸ್ ಒಂದೇದೇನು ರೀ, ಯು ಎನ್. ಈ ಯು ಎನ್ಕ್ಕೆ ಇಲ್ಲಿ ಪರ್ಸೆಂಟೇಜ್ ಎಸ್ಸಿಗೆ ಹೋಗೈತಿ. ಆಮೇಲೆ ನೆಕ್ಸ್ಟ್ ಈ ಪಾಸಿಗೆ ಏನಾಕೈತಿ, ಸೆಕೆಂಡ್ ಪ್ಲೇಸ್ ಹೋಲ್ಡ್ರಿಗೆ ಹೋಗೈತಿ. ಇವು ಎರಡೂ ಕರೆಕ್ಟ್ ಇತ್ತಂತಂದರೆ ಒಂದು ರಿಸಲ್ಟ್ ಅಂತ ಬರ್ಬೇಕು. ರಿಸಲ್ಟ್ನಾಗ ಸ್ಟೋರ್ ಮಾಡ್ಬೇಕು. ಅದ್ರ ಏನು ಕಳಿಸ್ತೈತಲ್ಲ, ರೋ ಕಳಿಸ್ಲಿ ಬಿಡಲಿ, ಅದನ್ನು ಸ್ಟೋರ್ ಮಾಡ್ಬೇಕು ರಿಸಲ್ಟ್ನೊಳಗೆ. ರಿಸಲ್ಟ್ ಈಸ್ ಈಕ್ವಲ್ ಟು ಏನು ಪಾಸ್ ಮಾಡ್ಬೇಕು ರೀ, ಕರ್ಸರ್ ಡಾಟ್ ಎಕ್ಸಿಕ್ಯೂಟ್ ಮಾಡ್ಬೇಕಲ್ಲ ಇದನ್ನು, ಕರ್ಸರ್ ಡಾಟ್ ಈಗ ಬರೀ ನಾವು ಏನು ಮಾಡಿವಿ, ಕ್ವೈರಿ ಮತ್ತು ವ್ಯಾಲ್ಯೂಸ್ ಮಾಡಿವಿ. ಈಗ ಎಕ್ಸಿಕ್ಯೂಟ್ ಮಾಡ್ಬೇಕಲ್ಲ, ಸೊ ಕರ್ಸರ್ ಡಾಟ್ ಎಕ್ಸಿಕ್ಯೂಟ್ ಮೆಥಡ್. ನೋಡಿ, ಈ ಎಕ್ಸಿಕ್ಯೂಟ್ ಮೆಥಡ್ಗೆ ಏನು ಕಳಿಸ್ಬೇಕು, ಕ್ವೈರಿ ಆದಮೇಲೆ ನೆಕ್ಸ್ಟ್ ಇದಕ್ಕೆ ವ್ಯಾಲ್ಯೂಸ್. ಆದರೆ ಸೊ ಈಗ ವ್ಯಾಲ್ಯೂಸ್ ಓಕೆ ನೋಡಿರಿ, ಈಗ ಏನಾತ, ಎಕ್ಸಿಕ್ಯೂಟ್ ಆಗ್ತದೆ. ಇನ್ನು ಇದನ್ನು ರಿಸಲ್ಟ್ ಸ್ಟೋರ್ ಮಾಡ್ಬೇಕಲ್ಲ ಒಂದು ಕಡೆ. ಸೊ ರಿಸಲ್ಟ್ ಈಕ್ವಲ್ ಟು, ಯಾಕಂದ್ರೆ ಒಂದು ರೋ ಬರಲಿ, ಒಂದು ರೋ ಬರ್ತೈತಿ, ಅದರೊಳಗೆ ಡೇಟಾ ಇರ್ತೈತಿ ಇಲ್ಲ ಅಂತ ಚೆಕ್ ಮಾಡೋದು ಅದು ರಿಸಲ್ಟ್ನೊಳಗೆ. ರಿಸಲ್ಟ್ ಈಸ್ ಈಕ್ವಲ್ ಟು ಕರ್ಸರ್ ಡಾಟ್ ಫೆಚ್ 1. ನೋಡಿ, ಫೆಚ್ ಆಲ್ ಅಲ್ಲ, ಯಾಕಂದ್ರೆ ನಮ್ಗೆ ಚೆಕ್ ಮಾಡಾಕತ್ತಿದ್ದು ಒಂದೇ ರೋ, ಹಿಂಗೆ ಅದಕ್ಕೆ ನಾವೇನು ಕರೆಯಾಕತ್ತೀವಿ, ಫೆಚ್ 1 ಮೆಥಡ್ ಕರೆಯಾಕತ್ತೀವಿ. ಸೊ ಇಷ್ಟೆಲ್ಲ ಆದಮೇಲೆ ರಿಸಲ್ಟ್ ಎಲ್ಲೈತ್ರಿ, ರಿಸಲ್ಟ್ನೊಳಗೈತಿ. ಇದನ್ನು ನಾವೇನು ಮಾಡ್ಬೇಕು, ಕಳಿಸೋಕ್ಕಿಂತ ಮೊದಲು ನೀವೇನು ಮಾಡ್ಬೇಕು, ಎಲ್ಲ ಕ್ಲೋಸ್ ಮಾಡ್ಕೋಬೇಕು. ಎಲ್ಲ ನಾಕೇನ್ರಿ, ಕರ್ಸರ್ ಡಾಟ್ ಕ್ಲೋಸ್. ಇದು ಒಂದು ಆತಂದ್ರೆ ಗೆಟ್ ಕನೆಕ್ಷನ್ ಡಾಟ್ ಕ್ಲೋಸ್. ಇವೆಲ್ಲ ಆದಮೇಲೆ ಏನು ಮಾಡ್ಬೇಕು ಹೇಳ್ರಿ, ಲಾಸ್ಟಿಗೆ ವಿಚಾರ ಮಾಡಿರಿ, ರಿಟರ್ನ್ ಜೇಸನ್ನಿಫೈರ್. ಏನು ರೆಸ್ಪಾನ್ಸ್ ಮಾಡ್ಬೇಕಲ್ಲ ಅವ್ರಿಗೆ. ಆದರೆ ಬ್ರೆಕೆಟ್ ಓಪನ್, ಬ್ರೆಕೆಟ್ ಕ್ಲೋಸ್. ಇಲ್ಲಿ ಏನು ಮಾಡಬೇಕು, ಇಲ್ಲೇನು ರಿಸಲ್ಟ್ ಸ್ಟೋರ್ ಆಗಿರ್ತೈತಲ್ಲ ಇದರೊಳಗೆ, ಈ ರಿಸಲ್ಟನ್ನು ನಾ ಏನು ಮಾಡಿಬಿಟ್ಟೆ ಇದರೊಳಗೆ ಕಳಿಸಿದೆ. ಇಲ್ಲೇ ರಿಸಲ್ಟ್ ಆಗಲಿಲ್ಲ ನೋಡಿರಿ, ಅದಕ್ಕೆ ಇದು ಏನಾಗೈತಿ, ಏನೋ ಹೈಲೈಟ್ ಆಗಿಲ್ಲ ನೋಡಿರಿ, ತಪ್ಪು ಬರ್ದಿದ್ದಕ್ಕೆ. ಇಲ್ಲೇ ರಿಸಲ್ಟ್ ಅಂತ ಐತೆ ನೋಡಿ, ನೋಡಿ ಈಗ ಯೂಸ್ ಆಯ್ತು. ಇದು ಹಿಂಗೂ ನೀವು ವಿಚಾರ ಮಾಡಿ. ಸೊ ದಿಸ್ ಈಸ್ ದ ಒಂದು ರೌಟ್ ಈಗ ಕ್ರಿಯೇಟ್ ಆಯ್ತು. ಇಷ್ಟು ಕೂಡಿ ನಾವು ಏನು ಮಾಡೀವಿ, ಈಗ ಒಂದು ರೌಟ್ ಕ್ರಿಯೇಟ್ ಮಾಡೀವಿ ಅಂದ್ರೆ ಲಾಗಿನ್ ಇದೆಲ್ಲ ಕ್ಲಿಯರ್ ಆಯ್ತು. ಇನ್ನು ಲಾಗಿನ್ ಆಗಿಂದ ಏನು ಮಾಡ್ತಾನೆ ರೀ, ಸೇವ್ ಪೇಷಂಟ್ ಮಾಡ್ತಾನಲ್ಲ, ಅದಕ್ಕೆ ನಾವೇನು ಮಾಡ್ಬೇಕು, ಇನ್ನೊಂದು ರೌಟ್ ಕ್ರಿಯೇಟ್ ಮಾಡ್ತೀನಿ. ಸೊ ಇಲ್ಲಿ @ ಆ್ಯಪ್ .route ಇಲ್ಲಿ ಏನು ಮಾಡ್ಬೇಕು ರೀ, ಸೇವ್ ಪೇಷಂಟ್ ಇನ್ಫಾರ್ಮೇಷನ್. ಇಲ್ಲಿಕಂದ್ರೆ ಅಪಾಯಿಂಟ್ಮೆಂಟ್ ಅಂತ ಮಾಡ್ಬಿಡ್ತೀನಿ, ಅಪಾಯಿಂಟ್ ಅಂತೇಳಿ ನೋಡಿರಿ. ಸೊ ರೌಟ್ ಹೆಸರು ಏನು ಮಾಡಿದೆ, ಸೇವ್ ಅಪಾಯಿಂಟ್ ಅಂತೂ ಇಟ್ಟರು ನಡೀತೈತಿ, ಬರೀ ಅಪಾಯಿಂಟ್ ಅಂತ ಇಟ್ಟರು ನಡೀತೈತಿ. ಅಪಾಯಿಂಟ್ಮೆಂಟ್ ತೊಗೊಂಡು ಆದರೆ ಅಪಾಯಿಂಟ್ಮೆಂಟ್
ಅಪಾಯಿಂಟ್ಮೆಂಟ್ ಅಂತ ಇಟ್ಟೀನಿ ಹೌದ್ರೆ. ಸೊ ಈಗ ಇದಕ್ಕೆ ಏನು ಮಾಡಬೇಕು, ಮತ್ತೆ ಏನು ಬರ್ತೈತೆ ರೀ, ಇದು ಅಲ್ಲಿಂದನೇ ವ್ಯಾಲ್ಯೂ ಬರ್ತಾವಲ್ಲ ಪೇಷಂಟ್ ಹೆಸರು ಮತ್ತು ಅವ ಯಾವ ಡೇಟಿಗೆ ಅಪಾಯಿಂಟ್ಮೆಂಟ್ ತೊಗೊಂಡಾನ. ಸೊ ಅದನ್ನು ನಾ ಏನು ಮಾಡ್ಬೇಕು, ಈಗ ಅಪಾಯಿಂಟ್ಮೆಂಟ್ ಹೌದ್ರೆ. ಫೈನ್, ಇದ್ರಾಗೇನು ಸ್ಪೆಲ್ಲಿಂಗ್ ಇತ್ತು ಕರೆಕ್ಷನ್ ಇತ್ತು ನೀವು ಮಾಡ್ಕೊರಿ. ಫೈನ್, ಅಪಾಯಿಂಟ್ಮೆಂಟ್ ಇದ್ರೊಳಗೆ ನಾ ಏನು ಮಾಡ್ಬೇಕು ರೀ, ಅಲ್ಲಿಂದ ಪೇಷಂಟ್ ಹೆಸರು ಮತ್ತು ಅವ ಯಾವ ಡೇಟಿಗೆ ಅಂಥೇಳಿ ತೊಗೊಂಡಿರ್ತಾನೆ ಅಂತ ಬಂದಿರ್ತಲ್ಲ, ಅದನ್ನು ಏನು ಮಾಡ್ಬೇಕು ನಾ ಮೆಥಡ್ಸ್ ಅಲ್ಲಿಂದ ವ್ಯಾಲ್ಯೂ ಬರ್ತದೆ ಅಂದ್ರೆ ಇದೇನು ಅಗೇನ್ ಇಟ್ಸ್ ಆ್ಯನ್ ಪೋಸ್ಟ್ ನೆನಪಿಡ್ರಿ, ಯಾಕಂದರೆ ಅಲ್ಲಿಂದ ಪೇಷಂಟ್ ಇನ್ಫಾರ್ಮೇಷನ್ ಬರ್ತೈತಿ. ಈಗ ಏನು ಮಾಡ್ಬೇಕು, ಅಪಾಯಿಂಟ್ಮೆಂಟ್ ಒಂದು ಇದೇನು ಕ್ರಿಯೇಟ್ ಮಾಡ್ಬೇಕು, ಫಂಕ್ಷನ್ ಕ್ರಿಯೇಟ್ ಮಾಡ್ಬೇಕು. ಸೊ ಅಪಾಯಿಂಟ್ಮೆಂಟ್ ಫೈನ್. ಸೊ ಅಗಳಿಗೆ ತಾನೇ ಮ್ಯಾಗಿಂದ ಎಲ್ಲ ಬರಬೇಕಲ್ಲ. ಈಗ ಮತ್ತು ಏನೇನು ಚೇಂಜಸ್ ಮಾಡಬೇಕು ನೋಡ್ತೀನಿ. ಫಸ್ಟ್ ಇಷ್ಟು ಅಂತೂ ಬರಿತೀನಿ, ನೀವು ಎಲ್ಲಿ ತನಕ ಬರ್ಬೇಕು ರೀ, ಗೆಟ್ ಕಾನ್ ಇಲ್ಲಿ ತನಕ ಅಂದ್ರೆ ಕಾಪಿ ಪೇಸ್ಟ್ ಮಾಡ್ತೀನಿ. ನೀವು ಅಗಳೇ ಬರ್ದಿದ್ದೆ ನೀವು ಏನು ಮಾಡಿರ್ತಿರಲ್ಲ ಅದನ್ನು ನೀವು ಬೇಕಾದರೂ ನೀವು ಕಾಪಿ ಪೇಸ್ಟ್ ಮಾಡ್ಕೊರಿ. ಆಮೇಲೆ ಮುಂದಿಂದ ನೋಡೋಣ. ಓಕೆ ಫೈನ್, ಇಲ್ಲಿ ಇದಂತೂ ಕರೆಕ್ಟ್ ಐತಿ. ಡೇಟಾ ಡಾಟ್ ಗೆಟ್ ಜೇಸನ್ ಬೇಕಾಗಿತ್ತು, ಬಂದೈತಿ. ಸೊ ಇಲ್ಲಿ ಏನೈತೆ ರೀ, ಪೇಷಂಟ್ ನೇಮ್ ಅಂದರೆ ಪಿ ನೇಮ್ ಅಂತ ಬರ್ತದೆ ನೋಡಿರಿ, ಪಿ ನೇಮ್. ನೋಡಿರಿ ಇಲ್ಲಿ ಇನ್ನೊಂದು ಸಲ ಹೆಂಗೆ ನಿಮ್ಗೆ ಕನ್ಫ್ಯೂಷನ್ ಆತಂದ್ರೆ, ಇಲ್ಲಿ ಪೇಷಂಟ್ ಇನ್ಫಾರ್ಮೇಷನ್ ಒಳಗೆ ಪೇಷಂಟ್ ಹೆಸರು ಮತ್ತು ಆ ಅಪಾಯಿಂಟ್ಮೆಂಟ್ ಡೇಟ್ ಎರಡೇ ನಮಗೆ ಡೇಟಾ ಬಂದ್ರೆ ಸಾಕು ರೀ. ಯಾಕಂದರೆ PID ಬೇಡ, ಯಾಕಂದ್ರೆ ಆಟೋ ಇನ್ಕ್ರಿಮೆಂಟ್ ಐತಿ, ಅಂದ್ರೆ ಅಲ್ಲಿಂದ ಎರಡೇ ವ್ಯಾಲ್ಯೂ ಬರ್ತದೆ ಅಂತ ಗೊತ್ತಾಗುತ್ತೆ. ಅದು ಎಲ್ಲಿ ಬಿದ್ದಿರ್ತೈತಿ, ಡೇಟಾದೊಳಗೆ ಬಿದ್ದಿರ್ತೈತಿ. ಒಂದು ಪಿ ನೇಮ್ ಅನ್ನೋದು ತೊಗೋಬೇಕಲ್ಲ. ನಾ ಇಲ್ಲಿ ಪಿ ನೇಮ್ ಅಂತಲೇ ಏನು ಕೊಡ್ತೀನಿ, ಕೀ ಕೊಡ್ತೀನಿ. ಇನ್ನೊಂದು ಅಪಾಯಿಂಟ್ಮೆಂಟ್ ಡೇಟ್ ನೋಡಿರಿ, ಎ ಡೇಟ್ ಅಂತ ಕೊಡ್ತೀನಿ, ಎ ಡೇಟ್ ಆದರೆ. ಸೊ ಇಲ್ಲಿ ಏನು ಮಾಡಿಬಿಡ್ತೀನಿ, ಎ ಡೇಟ್ ಅಂತ ಮಾಡ್ತೀನಿ, ಇದನ್ನು ಎ ಡೇಟ್ ಅಂತ ಮಾಡ್ತೀನಿ ನೋಡಿರಿ. ಈಗೇನು ಬತ್ತು, ಡೇಟಾದ ಒಂದು ಪೇಷಂಟ್ ಹೆಸರು ಮತ್ತು ಎ ಡೇಟ್ ಅಪಾಯಿಂಟ್ಮೆಂಟ್ ಡೇಟಾ ಬಿತ್ತು. ಮತ್ತು ನೆಕ್ಸ್ಟ್ ಏನು ರೀ, ಗೆಟ್ ಕನೆಕ್ಷನ್. ಮತ್ತು ಯಾಕಂದ್ರೆ ಇಲ್ಲಿ ಸೇವ್ ಮಾಡ್ಬೇಕಲ್ಲ, ನಾ ಏನು ಮಾಡಿಬಿಟ್ಟೆ, ಗೆಟ್ ಕನೆಕ್ಷನ್ ಮತ್ತು ಮ್ಯಾಗಿಂದ ಎಲ್ಲ ತೊಗೊಂಬಂದು ಕರೆಕ್ಷನ್ ಈಗ ನಾ ಮಾಡೀನಿ. ಓಕೆ, ಸೊ ಇಲ್ಲಿ ತನಕ ನಿಮ್ಗೆ ಗೊತ್ತಾಯ್ತು. ನೆಕ್ಸ್ಟ್ ಏನು ಮಾಡ್ಬೇಕು ರೀ, ಅಗೇನ್ ಕರ್ಸರ್ ಗಿರ್ಸರ್ ನಾವು ಕ್ರಿಯೇಟ್ ಮಾಡಬೇಕಲ್ಲ, ಇನ್ನೊಂದು ಸಲ ಬರ್ದಾಬಿಡ್ತೀನಿ. ಸೊ ಕರ್ಸರ್, ಗೋ ಫಾರ್ ಅ ಕರ್ಸರ್ ಇಸ್ ಈಕ್ವಲ್ ಟು ಯಾವ್ದು ರೀ, ಗೆಟ್ ಕಾನ್ ಡಾಟ್. ನೀವು ಎಷ್ಟು ಬರಿತೀರ ಅಷ್ಟು ಚಲೋ, ನಿಮಗೆ ನೆನ್ಪಿಟ್ಕೊಂಬಿಡ್ರಿ ಕರ್ಸರ್ ಆದರೆ. ಸೊ ಇಲ್ಲೇ ನಮಗೆ ಸೊ ಕರ್ಸರ್ ಆತ. ನೆಕ್ಸ್ಟ್ ಕ್ವೈರಿ ಬರಿಬೇಕು ನೋಡಿರಿ, ಕ್ವೈರಿ ಈಕ್ವಲ್ ಟು ಏನು ಕ್ವೈರಿ ಬರ್ತೀರಿ ಒಂದು ಸ್ವಲ್ಪ ವಿಚಾರ ಮಾಡಿರಿ. ಸೊ ಇನ್ಸರ್ಟ್ ಕ್ವೈರಿ ಬರಿಬೇಕು, ಯಾಕಂದ್ರೆ ಸೇವ್ ಆಗ್ಬೇಕಲ್ಲ. ಸೊ ಇನ್ಸರ್ಟ್ ಇಂಟು ಏನು ರೀ, ಟೇಬಲ್ ನೇಮ್ ಏನೈತಿ, ಪೇಷಂಟ್ ಪ್ಯಾಟ್ ಇನ್ಫೋ ಅಂತ ಐತಿ, ಹಂಗೆ ಬರಿಬೇಕು. ಒಂದಿಷ್ಟು ಮಂದಿ ತಪ್ಪು ಬರಿತೀರಿ, ಸ್ಪೆಲ್ಲಿಂಗ್ ತಪ್ಪಾಗಬಾರ್ದು. ಸೊ ಬ್ರೆಕೆಟ್ ಓಪನ್ ಬ್ರೆಕೆಟ್ ಕ್ಲೋಸ್, ಈ ಬ್ರೆಕೆಟ್ ಓಪನ್ ಬ್ರೆಕೆಟ್ ಕ್ಲೋಸ್ನೊಳಗೆ ಸೊ ಫಸ್ಟ್ ಏನು ಮಾಡ್ಬೇಕು, ಯಾವ ಕಾಲಮಿಗೆ ನೀವು ವ್ಯಾಲ್ಯೂ ಕಳಿಸ್ತಿಲ್ಲ ಆ ಕಾಲಮ್ ಹೆಸರು ಬರೀರಿ, ಪೇಷಂಟ್ ನೇಮ್ ಒಂದು ಕಾಮ. ನೆಕ್ಸ್ಟ್ ಏನು ರೀ, ಅಪಾಯಿಂಟ್ಮೆಂಟ್ ಡೇಟಾ ಇದೊಂದು ಕಾಮ. ಸೊ ಸಾರಿ ಇಲ್ಲಿ ತಂದು ಹಾಕ್ಬೇಕು. ನೆಕ್ಸ್ಟ್ ಇದಕ್ಕೆ ಏನು ಪಾಸ್ ಮಾಡಬೇಕು, ವ್ಯಾಲ್ಯೂಸ್ ಆದರೆ ವ್ಯಾಲ್ಯೂಸ್ ನಮಗೆ ಸದ್ ಗೊತ್ತಿಲ್ಲ. ಸೊ ಇದು ನಾವು ಏನು ಮಾಡ್ಬೇಕು, ಸೊ ಇಲ್ಲಿ ಬ್ರೆಕೆಟ್ ಓಪನ್ ಬ್ರೆಕೆಟ್ ಕ್ಲೋಸ್ ಮಾಡಿ, ಒಂದೇದು ಪರ್ಸೆಂಟೇಜಸ್ ಒಂದು ಪ್ಲೇಸ್ ಹೋಲ್ಡ್ರೆ, ಯಾಕಂದ್ರೆ ಎರಡು ನೀವು ಪಾಸ್ ಮಾಡಾಕತ್ತೀರಿ, ಎರಡು ಕಾಮ ಸಪ್ರೇಟೆಡ್ ಬೈ ಕಾಮ, 2% ಅಂದರೆ ಎರಡು ಪ್ಲೇಸ್ ಹೋಲ್ಡ್ರೆ ನೀವು ಪಾಸ್ ಮಾಡಿರಿ. ಇನ್ನು ವ್ಯಾಲ್ಯೂಸ್ ಅಂತೂ ನಿಮ್ಗೆ ಗೊತ್ತದ ಎಲ್ಲಿದಾವ ಅಂಥೇಳಿ, ಎರಡು ವೇರಿಯೇಬಲ್ದಾಗ ನೀವು ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡ್ರಿ. ಸೊ ಈ ವೇರಿಯೇಬಲ್ ಹೆಸರು ಪಾಸ್ ಮಾಡಿಬಿಡ್ರಿ. ಒಂದೇದು ವೇರಿಯೇಬಲ್ ಹೆಸರು ಏನು ರೀ, ಒಂದು ಪಿ ನೇಮ್ದಾಗ ಸ್ಟೋರ್ ಆಗೈತಿ, ಒಂದು ಎ ಡೇಟ್ನಾಗ ಸ್ಟೋರ್ ಆಗೈತಿ. ಆ ಕೀ ಮತ್ತು ಈ ಕೀ ಏನದಾವಲ್ಲ ಅಲ್ಲಿ ಕ್ಲೈಂಟಿಂದ ಸೇಮ್ ಕೀನ ಕಳಿಸ್ಬೇಕು. ಇದನ್ನು ಯಾವಾಗಲೂ ನೆನ್ಪಿಟ್ಕೋಬೇಕು. ಒಂದೇದೇನು ರೀ, ಪಿ ನೇಮ ವ್ಯಾಲ್ಯೂಸ್ನೊಳಗೆ. ಸೊ ಐಲ್ ಗೋ ಫಾರ್ ಪಿ ನೇಮ್ ಕಾಮ, ಎರಡನೇದೇನು ರೀ, ಎ ಡೇಟ್, ಯಾಕಂದ್ರೆ ಆ ವೇರಿಯೇಬಲ್ದಾಗ ಸ್ಟೋರ್ ಆಗೈತಿ. ಎಲ್ಲ ಮುಗಿದು ನೋಡಿರಿ, ಇದು ವ್ಯಾಲ್ಯೂಸ್ ಆಗ್ಬೇಕತ್ತಲ್ಲ, ಸ್ಪೆಲ್ಲಿಂಗ್ ತಪ್ಪಾಗೈತೆ, ವ್ಯಾಲ್ಯೂಸ್. ಇದನ್ನು ಪೂರ್ತಿ ವ್ಯಾಲ್ಯೂಸ್ ಸ್ಪೆಲ್ಲಿಂಗ್ ತಪ್ಪು ಬರ್ದೀನಿ. ಇದೇನು ಹಿಂಗೆ ಬರೀಬೇಕಂತೇನಿಲ್ಲ, ಬಟ್ ಅದೇನ್ರಿದೆ ವೇರಿಯೇಬಲ್ ಹೆಸರು ಚಂದ ಇದ್ರೆ ಚಲೋ, ವ್ಯಾಲ್ಯೂಸ್. ಈಗೇನು ಮಾಡ್ಬೇಕು ಹೇಳ್ರಿ, ಸೊ ಕರ್ಸರ್ ಡಾಟ್ ಎಕ್ಸಿಕ್ಯೂಟ್ ಮಾಡ್ಬಿಡೋಕೆ. ಕ್ವೈರಿ ರೆಡಿ ಐತಿ, ವ್ಯಾಲ್ಯೂಸ್ ರೆಡಿ ಅದಾವೆ. ಕರ್ಸರ್ ಡಾಟ್ ಎಕ್ಸಿಕ್ಯೂಟ್ ಏನು ಮಾಡ್ಬೇಕು ರೀ, ವ್ಯಾಲ್ಯೂಸ್ ಏನು ರೀ, ಸಾರಿ ವ್ಯಾಲ್ಯೂಸ್ ಏನು ರೀ, ಇಲ್ಲ ಏನು ಮಾಡ್ಬೇಕು, ಇದಕ್ಕೆ ಕ್ವೈರಿನೂ ಪಾಸ್ ಮಾಡಬೇಕು, ವ್ಯಾಲ್ಯೂನೂ ಪಾಸ್ ಮಾಡ್ಬೇಕು. ಅಂದರೆ ಕ್ವೈರಿ ಸ್ಟ್ರಿಂಗ್ ಪಾಸ್ ಮಾಡಿದ್ರಿ, ಕಾಮ ವ್ಯಾಲ್ಯೂಸ್ ನೋಡಿರಿ. ಸೊ ಈ ವ್ಯಾಲ್ಯೂಸ್ ಎಲ್ಲದ ವ್ಯಾಲ್ಯೂಸ್. ಈ ಎಕ್ಸಿಕ್ಯೂಟ್ ಏನತ್ತ, ಈ ಕ್ವೈರಿಗೆ ಈ ವ್ಯಾಲ್ಯೂ ಎಲ್ಲಿ ಪ್ಲೇಸ್ ಹೋಲ್ಡ್ರಿಗೆ ಹೋಗಿ ಇವೆಲ್ಲ ಇನ್ಸರ್ಟ್ ಅದು. ಈಗ ಲಾಸ್ಟಿಗೆ ಸೇವ್ ಆಗ್ಬೇಕಂದ್ರೆ ಒಂದು ನೆನ್ಪಿಡ್ಬೇಕಲ್ಲ, ಗೆಟ್ ಕನೆಕ್ಷನ್ ಡಾಟ್ ಕಮಿಟ್. ಏನು ರೀ, ಕಮಿಟ್ ಅನ್ನೋದು ನೀವು ಕರಿಲಿಕ್ಕಂತಂದ್ರೆ
ನೀವು ಚೇಂಜಸ್ ಏನು ಮಾಡಿರ್ತಾರಲ್ಲ ಸೇವ್ ಆಗಂಗಿಲ್ಲ, ಅವು ಚೇಂಜ್ ಆಗಂಗಿಲ್ಲ, ಡಾಟಾಬೇಸ್ನಾಗ ಎಫೆಕ್ಟ್ ಆಗಂಗಿಲ್ಲ. ಅದಕ್ಕೆ ನೀವೇನು ಮಾಡಬೇಕು, ಕಮಿಟ್ ಅಂತೇಳಿ ನೀವು ಮೆಥಡನ್ನು ಕಾಲ್ ಮಾಡಲೇಬೇಕು. ನೆಕ್ಸ್ಟ್ ಏನು ರೀ, ಕರ್ಸರ್ ಡಾಟ್ ಕ್ಲೋಸ್ ಎವ್ರಿಥಿಂಗ್ ಈಸ್ ಡನ್. ಸೊ ಈ ಮೂರು ತೊಗೊಂಬಿಡೋಣ, ಕರ್ಸರ್, ಗೆಟ್ ಕನೆಕ್ಷನ್, ಆಮೇಲೆ ರಿಸಲ್ಟ್ ನಾವೇ ಕಳ್ಸೋಣ. ಸೊ ಇವನ್ನ ತೊಗೊಂಡು ಕಾಪಿ ಪೇಸ್ಟ್ ಮಾಡ್ತೀನಿ, ನಿಮ್ಮ ಟೈಮ್ ಸೇವ್ ಮಾಡಾಕತ್ತೀನಿ. ಬಟ್ ಇಲ್ಲಿ ರಿಸಲ್ಟ್ನೊಳಗೆ ಏನಾಗ್ಬೇಕು ರೀ, ಸೇವ್ಡ್ ಅಪಾಯಿಂಟ್ಮೆಂಟ್ ಫಿಕ್ಸ್ ಅಂತ ಕೊಡ್ಬೇಕಲ್ಲ. ಸೊ ಅದಕ್ಕೇನೆ ಗೆಟ್ JSONify ಅದೊಳಗೆ ಫ್ಲವರ್ ಬಕೆಟ್ ಓಪನ್, ಫ್ಲವರ್ ಬಕೆಟ್ ಕ್ಲೋಸ್. ಎದಕ್ಕಪ್ಪ ಅಂತಂದ್ರೆ ನಾವು JSON ಥ್ರೂ ಕಳಿಸ್ಬೇಕಲ್ಲ, ಒಂದು ಮೆಸೇಜ್ ಕಳಿಸೋಣ, ಅಪಾಯಿಂಟೆಡ್ ಫಿಕ್ಸ್, ಅಪಾಯಿಂಟೆಡ್ ಸಕ್ಸಸ್ಫುಲಿ, ಅಪಾಯಿಂಟ್ಮೆಂಟ್ ಸಕ್ಸಸ್ಫುಲಿ ಸೇವ್ಡ್, ಅಪಾಯಿಂಟ್ಮೆಂಟ್ ಸ್ಪೆಲ್ಲಿಂಗ್ ನೋಡಿರಿ, ಸಕ್ಸಸ್ಫುಲಿ ಸೇವ್ಡ್. ನೋಡಿರಿ ಇಷ್ಟೆಲ್ಲ ಲಾಸ್ಟ್ಗೆ ಏನು ಬರ್ತೈತಿ, ಈ ರಿಟರ್ನ್ MES ಏನು ಬರ್ತದಲ್ಲ. ಸೊ ಇದನ್ನು ರೆಸ್ಪಾನ್ಸ್ನೊಳಗೆ ಸೇವ್ ಆಕೈತಿ, ಅದನ್ನು ನೀವು ಮರ್ಯಾಕೆ ಹೋಗ್ಬಾರ್ದು. ಇದು ಕೀ, ಇದು ವ್ಯಾಲ್ಯೂ. ಸೊ ಈಗ ಏನಾಯ್ತು ರೀ, 2 ರೌಟ್ ಕ್ರಿಯೇಟ್ ಆದ. ಒಂದೇದು ಲಾಗಿನ್, ಎರಡನೇದು ಸೇವ್ ಇನ್ಫಾರ್ಮೇಷನ್. ಈಗ ಕ್ಲರ್ಕ್ ಫಸ್ಟ್ ಲಾಗಿನ್ ಹಾಕ್ತಾನೆ, ಆಮೇಲೆ ಇನ್ಫಾರ್ಮೇಷನ್ ಸೇವ್ ಮಾಡ್ತಾನೆ. ನೆಕ್ಸ್ಟ್ ಅಪಾಯಿಂಟ್ಮೆಂಟಿಗೆ ಕಾಲ್ ಮಾಡ್ಬೇಕು, ಆಮೇಲೆ ಲಾಗಿನ್ಗೆ ಯಾವ್ದು ಕಾಲ್ ಮಾಡ್ಬೇಕು, ಲಾಗಿನ್ ಏನು ರೀ, ಲಾಗಿನ್ ರೌಟ್ರ್ ಕಾಲ್ ಮಾಡ್ಬೇಕು. ನೆಕ್ಸ್ಟ್ ನಮಗೆ ಬರೋದು ಶೋ. ಡಾಕ್ಟ್ರ್ ಎಲ್ಲರನ್ನೂ ನೋಡ್ಬೇಕಲ್ಲ, ಯಾವ್ಯಾವ ಪೇಷಂಟ್ಗಳು ನಮಗೆ ಅಪಾಯಿಂಟ್ಮೆಂಟ್ ತೊಗೊಂಡ್ರು ಅಂತೇಳಿ ವಿತ್ ದೇರ್ ಡೀಟೇಲ್ಸ್ ಎಲ್ಲ ನೋಡ್ಬೇಕಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ, @app.route ಹೌದ್ರೆ. ಸೊ ಇಲ್ಲಿ ಏನು ಮಾಡ್ಬಿಡ್ತೀನಿ, ಫೆಚ್ ಫೆಚ್ ಡೇಟಾ ಅಂದ್ಬಿಡ್ತೀನಿ. ಅಂದರೆ ಇವತ್ತು ಯಾರು ಫೆಚ್ ಅಪಾಯಿಂಟ್ಮೆಂಟ್ ಅಂತೀನಿ, ಆ್ಯಪ್ ಫೆಚ್ ಅಪಾಯಿಂಟ್ಮೆಂಟ್, ಇದನ್ನು ಅಪಾಯಿಂಟ್ಮೆಂಟ್ ಅಂತ ಬರಿತೀನಿ. ಸೊ ನೀವು ಇದನ್ನು ನೀವು ಏನಾರು ಬರ್ಕೋರಿ ರೌಟ್ ಹೆಸರು, ಫೆಚ್ ಆ್ಯಪ್ ಅಂತಂದ್ರೆ ಫೆಚ್ ಅಪಾಯಿಂಟ್ಮೆಂಟ್. ಸೊ ಇಲ್ಲಿ ಮೆಥಡ್ಸ್ ನೋಡಿರಿ ಯಾವ್ದು ಬರ್ಬೇಕಿಲ್ಲಿ. ಸೊ ಅಲ್ಲಿಂದ ಯಾವುದೂ ತೊಗೊಳಂಗಿಲ್ಲ, ಬರೀ ಇಲ್ಲಿಂದ ಕಳಿಸಿಬಿಡ್ತೇನೆ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ಸೊ ಸೇ ಗೆಟ್, ಇದೇನಿದೆ ಗೆಟ್. ನೋಡಿ ಇಲ್ಲಿ ಏನು ಮಾಡ್ಬೇಕು ನಾ, ಸೊ ಈಗ ಫೆಚ್ ಆ್ಯಪದ್ದು ಒಂದು ಏನು ಕ್ರಿಯೇಟ್ ಮಾಡಬೇಕು, ಡೆಫ್. ಓಕೆ, ಸೊ ಇದನ್ನು ಕ್ರಿಯೇಟ್ ಮಾಡಿದೆ. ಓಕೆ ಫೈನ್, ಇದರದ್ದು ಪ್ರೊಸೆಸ್ ಸ್ಟಾರ್ಟ್ ಆಯ್ತು. ಈಗ ನಮ್ಮ ಮ್ಯಾಗಿನ 4 ಸೇಮ್ ಅದ ನೋಡಿರಿ, ಎಲ್ಲ ಸೇಮ್ ಅದಾವೆ ಇಲ್ಲಿ ತನಕ. ಇದನ್ನು ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ, ಕ್ವೈರಿ ತನಕ ನಮಗೆ ಸೇಮ್ ಅದಾವೆ ರೀ. ಕ್ವೈರಿ ಒಂದು ಸ್ವಲ್ಪ ಚೇಂಜ್ ಮಾಡ್ಬೇಕು, ಅಲ್ಲಿ ತನಕ ಎಲ್ಲ ಡಿಟ್ಟೋ ಅದ. ಓಕೆ, ನಾ ಏನು ಮಾಡ್ಬಿಡ್ತೀನಿ, ಇದನ್ನು ಪೇಸ್ಟ್ ಮಾಡಿದೆ. ಇಲ್ಲಿ ಏನೇನು ಚೇಂಜ್ ಮಾಡ್ಬೇಕು ನೋಡಿರಿ, ಡೇಟಾ ಕರೆಕ್ಟ್ ಐತೆ, ರಿಕ್ವೆಸ್ಟ್ ಡೇಟಾ ಬ್ಯಾಡ್ ನಮಗೆ. ಓಕೆ, ಯಾವುದೋ ತಪ್ಪು ಚೇಂಜಸ್ ಮಾಡೀನಿ, ಇದನ್ನು Ctrl+Z ಹೊಡಿತೀನಿ. ನೋಡಿರಿ ಆ್ಯಕ್ಚುಲಿ ಮ್ಯಾಗಿಂದ ಮಾಡ್ಬೇಕು, ಲಾಗಿನ್ ಮಾಡ್ಬೇಕು ನಾ, ಲಾಗಿನ್. ಓಕೆ, ಇಲ್ಲ ಕರೆಕ್ಟ್ ಮಾಡಿದೆ. ಇಲ್ಲಿ ನೋಡಿರಿ, ಇಲ್ಲಿ ಸೆಲೆಕ್ಟ್ ತನಕ ಮಾಡ್ಕೊತೀನಿ, ಏನೇನು ಬೇಡ ಅಂತ ತೆಗಿಬೇಕಿಲ್ಲಿ. ಓಕೆ ಫೈನ್. ಇಲ್ಲಿ ಬಂದೆ, ಏನೇನು ಬೇಡ ಅಂತ ನೀವು ತೊಗೋತಾರ ಸರ್, ನಮಗೆ ಡೇಟಾ ಬೇಡ, ಯಾಕಂದ್ರೆ ಅಲ್ಲಿಂದ ಡೇಟಾ ಬರೋಂಗಿಲ್ಲ. ಸೊ ಡೈರೆಕ್ಟ್ಲಿ ಇಟ್ ಸ್ಟಾರ್ಟ್ ಫ್ರಮ್ ದ ಕನೆಕ್ಷನ್. ನೋಡಿರಿ ಕನೆಕ್ಷನ್ ಬೇಕು, ಯಾಕಂದ್ರೆ ಇಲ್ಲಿಂದನೇ ಹೋಗ್ಬೇಕಲ್ಲ ನಮಗೆ. ಕರ್ಸರ್.execute ಕ್ವರಿ, ಸೊ ಗೆಟ್ ಕನೆಕ್ಷನ್ ಕರ್ಸರ್. ಆಮೇಲೆ ಇಲ್ಲಿ ಏನಾಗಬೇಕು, ಡಿಕ್ಷ್ನರಿ ಫಾರ್ಮ್ಯಾಟ್ನಾಗ ಹೋಗ್ತೈತಿ, ಡಿಕ್ಷ್ನರಿ ಏನಾಗಬೇಕು ಟ್ರಿವ್. ಇದು ಒಂದು ನೀವು ಕರ್ಸರ್ ಕ್ರಿಯೇಟ್ ಮಾಡ್ಕೊಳ್ಳೋ ಹೊತ್ನಾಗ ಇದೊಂದು ಮಾಡ್ಬೇಕು. ನೋಡಿರಿ ಸಿಲೆಕ್ಟ್ ಸ್ಟಾರ್ ಫ್ರಮ್ ಕರೆಕ್ಟ್ ಐತಿ, ಬಟ್ ಈ ಟೇಬಲ್ ಹೆಸರು ತಪ್ಪೈತಿ, ವೇರ್ ಕಂಡೀಷನ್ ಬೇಡ. ನನಗೆಲ್ಲ ಇವತ್ತಿನ ಅಪಾಯಿಂಟ್ಮೆಂಟ್ ಬೇಕಲ್ಲ, ಅದಕ್ಕೆ ನಾನು ಏನು ಮಾಡ್ತೀನಿ, ಸೆಲೆಕ್ಟ್ ಸ್ಟಾರ್ ಫ್ರಮ್ ಪೇಷಂಟ್ ಇನ್ಫೋ. ಎಲ್ಲಿಂದ ಬೇಕು ರೀ, ಪೇಷಂಟ್ ಇನ್ಫೋನಿಂದ ಬೇಕು. ನೆಕ್ಸ್ಟ್ ಇದೆಲ್ಲ ಆದಮೇಲೆ ಏನು ನೋಡಿರಿ, ಕ್ವೈರಿ ಐತಿ, ಎಲ್ಲ ಐತಿ. ನೆಕ್ಸ್ಟ್ ಏನು ಮಾಡ್ಬೇಕು, ಕರ್ಸರ್.execute. ಸೊ ಕ್ವೈರಿ ರೆಡಿನೇ ಐತಲ್ಲ, ಅದಕ್ಕೆ ನೀವು ಎಕ್ಸಿಕ್ಯೂಟ್ ಮಾಡಿಬಿಡ್ರಿ. ಎದ್ರೊಳಗೆ ಐತಿ ಕ್ವೈರಿ ಐತಿ. ಸೊ ನೀವೇನು ಬರ್ದ್ರಿ, ಈಗ ಕರ್ಸರ್.execute ಕ್ವೈರಿ. ಸೊ ಈಗ ಇದನ್ನು ಬರೋವಂಥ ರಿಸಲ್ಟನ್ನು ಏನು ಮಾಡಬೇಕು, ರಿಸಲ್ಟ್ನಾಗ ಸ್ಟೋರ್ ಮಾಡ್ತೀನಿ. ರಿಸಲ್ಟ್ ಎದ್ರಾಗ ರೀ, ರಿಸಲ್ಟ್ ಹೆಂಗೆ ಸ್ಟೋರ್ ಮಾಡಿದ್ರಿ, ಕರ್ಸರ್.fetch all. ಇವತ್ತು ಏನೇನು ನನಗೆ ಏನೇನು ಅಪಾಯಿಂಟ್ಮೆಂಟ್ ತೊಗೊಂಡ್ರೆ ಎಲ್ಲರದು ಎಲ್ಲಿ ಬರ್ಬೇಕು, ರಿಸಲ್ಟ್ನೊಳಗೆ ಸ್ಟೋರ್ ಆಯ್ತು. ಸೊ ಈಗ ನಾ ಏನು ಮಾಡಬೇಕಪ್ಪ ಅಂತಂದ್ರೆ, ಈ ರಿಸಲ್ಟ್ ಕೊಟ್ಟು ಕಳ್ಸೋಕ್ಕಿಂತ ಮೊದಲ ಕರ್ಸರ್.ಕ್ಲೋಸ್, ಆಮೇಲೆ ಆಮೇಲೆ ಏನು ರೀ, ಕನೆಕ್ಷನ್, ಗೆಟ್ ಕನೆಕ್ಷನ್ ಇರೋದು, ಗೆಟ್ ಕನೆಕ್ಷನ್ ಡಾಟ್ ಕ್ಲೋಸ್. ಓಕೆ ಕ್ಲೋಸ್ ಫೈನ್. ನೆಕ್ಸ್ಟ್ ಇದಾದಮೇಲೆ ರಿಟರ್ನ್ JSONify. ನೋಡಿರಿ ಇಲ್ಲಿ ನೀವು ಡೈರೆಕ್ಟ್ ಇದು ಏನೈತಿಲ್ಲ ರಿಸಲ್ಟ್, ಈ ರಿಸಲ್ಟನ್ನು ಹೊಳ್ಳಿ ಬ್ಯಾಕ್ ಕೊಟ್ಟು ಕಳಿಸ್ಬಿಟ್ರೆ ಮುಗಿದು ಹೋಯ್ತು, ಇದು ರಿಸಲ್ಟ್ ಆಗುತ್ತೆ.
ನೋಡಿರಿ 3 ರೌಟ್ ಕ್ರಿಯೇಟ್ ಆದ. ಒಂದು ಲಾಗಿನ್ ರೌಟ, ಒಂದು ಲಾಗಿನ್, ಇನ್ನೊಂದು ಅಪಾಯಿಂಟ್ಮೆಂಟ್ ತೊಗೊಳೋದು ರೌಟ, ಇನ್ನೊಂದು ಹೊಳ್ಳಿ ಎಲ್ಲ ಡಾಕ್ಟ್ರಿಗೆ ಎಲ್ಲ ಪೇಷಂಟ್ಗಳ ಹೆಸರು ತೋರಿಸೋ ರೌಟ್. ಲಾಗಿನ್ನದೊಳಗೆ ನಾ ಏನು ಬರ್ದೀನಿ, ಕ್ವೈರಿ ಸೆಲೆಕ್ಟ್ ಸ್ಟಾರ್ ಫ್ರಮ್ ಲಾಗಿನ್ ವೇರ್ ಯೂಸರ್ ನೇಮ್ ಕೊಟ್ಟು ಪಾಸ್ವರ್ಡ್ ಬರ್ತೀನಿ. ಯಾವಾಗ ಇದನ್ನು ಕಾಲ್ ಆಗುತ್ತಲ್ಲ, ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ತೊಗೊಂಡು ಇದು ಕ್ವೈರಿ ಎಕ್ಸಿಕ್ಯೂಟ್ ಆಗುತ್ತೆ, ಹೊಳ್ಳಿ ರಿಟರ್ನ್ ಆಗುತ್ತೆ. ಸೊ ಲಾಗಿನ್ ಸಕ್ಸಸ್ಫುಲ್. ರಿಸಲ್ಟ್ ಕೊಟ್ಟು ಕಳ್ಸೋಕ್ಕಿಂತ ಮೊದಲು ಇನ್ನೊಂದು ಮಾಡ್ಬೇಕಾಗಿತ್ತೆ. ಒಂದು ನಿಮಿಷ ಇಲ್ಲಿ ನೋಡ್ರಿ, ಲಾಗಿನ್ ಸಕ್ಸಸ್ಫುಲ್ ಅಂತ ಒಂದು ಸ್ಟೇಟಸ್ ಕಳಿಸ್ಬೇಕಲ್ಲ. ನಾ ಬರೀ ರಿಸಲ್ಟ್ ಕಳ್ಸಾಕತ್ತೀನಿ. ನಾನೇನು ಮಾಡ್ಬಿಡ್ತೀನಿ, ಇದನ್ನೊಂದು ಸ್ವಲ್ಪ ನೀವು ಚೇಂಜ್ ಮಾಡ್ಕೊರಿ. ಸೊ ಇಲ್ಲಿ ಏನು ಮಾಡ್ಬಿಟ್ಟೆ, ಫ್ಲವರ್ ಬಕೆಟ್ನೊಳಗೆ ನಾನು ಏನು ಚೇಂಜ್ ಮಾಡಾಕತ್ತೀನಿ ಅಂತಂದರೆ, ಲಾಗಿನ್ ಕ್ರೆಡೆನ್ಷಿಯಲ್ ಒಳಗೆ ಸ್ಟೇಟಸ್ ಅಂತೇಳಿ ಅಲ್ಲಿ ಗೊತ್ತಾಗಬೇಕಲ್ಲ ನನಗೆ. ಸೊ ಅದಕ್ಕೆ ಇಲ್ಲೊಂದು ಸ್ಟೇಟಸ್ ಅಂತೇಳಿ ಒಂದು ಕೀ ಹಾಕಿ ನೋಡಿರಿ. ಏನು ಹಾಕೀನಿ, ಸ್ಟೇಟಸ್. ಈ ಸ್ಟೇಟಸ್ ಇದ್ಕೊಂಡು ಸಕ್ಸಸ್ ಅಂತ ಮಾಡಿಬಿಡ್ತೇನೆ ಒಂದೇದು. ಎರಡನೇದು, ಈಗ ಅದರ ಡೇಟಾ ಸೇವ್ ಆಗ್ಬೇಕಲ್ಲ ಈಗ. ಸೊ ಈಗ ಏನು ಮಾಡ್ಬಿಡ್ತೇನೆ, ರಿಸಲ್ಟ್ ಪಾಸ್ ಮಾಡ್ಬೇಕಲ್ಲ. ಸೊ ಈಗ ರಿಸಲ್ಟ್ ಹೋದರೆ ಈಗೇನಿದೆ ಇದರ ರಿಸಲ್ಟ್ ಅದನ್ನು ಸ್ಟೋರ್ ಮಾಡಿಬಿಡ್ತೀನಿ. ಈಗ ಅಲ್ಲಿ ಮ್ಯಾಗಂತೂ ರಿಸಲ್ಟ್ ಸ್ಟೋರ್ ಆಗೈತಲ್ಲ. ಸೊ ಯು ಕ್ಯಾನ್ ಸೇ ರಿಸಲ್ಟ್ ನೋಡಿ. ಸೊ ಇಲ್ಲಿ ಸಕ್ಸಸ್, ಈ ಸ್ಟೇಟಸ್ ಮ್ಯಾಗ ನನಗೇನು ಸಕ್ಸಸ್ ಆಗೈತಿಲ್ಲ ಅನ್ನೋದು ಗೊತ್ತಾಕೈತೆ ಅಷ್ಟೆ. ಓಕೆ ಫೈನ್. ಈಗ ಸೊ ಎವ್ರಿಥಿಂಗ್ ನೋಡಿರಿ, ಸರ್ವರ್ದೊಳಗೆ ನಾನು ಓನ್ಲಿ ಒಂದು ಚೇಂಜ್ ಮಾಡಿದೆ. ಲಾಸ್ಟಿಗೆ ಏನು ರೀ, JSONify ರಿಸಲ್ಟ್ ಕಳಿಸೋ ಬದಲಿ ಒಂದು ಸ್ಟೇಟಸ್ ಕೋಡ್ ಕಳ್ಸೀನಿ ಅಷ್ಟೇ. ಸ್ಟೇಟಸ್ನಾಗ ಏನು ಕಳ್ಸೀನಿ, ಸಕ್ಸಸ್ ಅಂತ ಕಳ್ಸೀನಿ. ರಿಸಲ್ಟ್ ಅದರ ರಿಸಲ್ಟ್ ಕಳ್ಸೀನಿ ಅಷ್ಟೇ. ಸೊ ಇದನ್ನೊಂದು ಸ್ವಲ್ಪ ಲಾಸ್ಟಿಗೆ ಏನೈತಲ್ಲ ಇದನ್ನು ಚೇಂಜ್ ಮಾಡ್ಕೊಂಬಿಡ್ರಿ. ಈ ಕೀ ಸ್ಟೇಟಸ್ ಕೀ ಏನೈತಿ ಅಲ್ಲಿ ತೊಗೋತೀನ. ಅಲ್ಲಿ ತೊಗೊಂಡ್ಮ್ಯಾಗ ಏನಾಕೈತೆ ರೀ, ಸಕ್ಸಸ್ ಇತ್ತಂತಂದ್ರೆ, ಸಕ್ಸಸ್ ಅಂತೇಳಿ ಇತ್ತಂತಂದ್ರೆ ನಾನು ನೆಕ್ಸ್ಟ್ ಪೇಜಿಗೆ ಕಳಿಸ್ತೀನಿ, ಇಲ್ಲಕ್ಕಂದ್ರೆ ಕಳ್ಸೋಂಗಿಲ್ಲ. ಇದ್ರ ಮ್ಯಾಗ ನಾನು ಕಂಡೀಷನ್ ಬರಿತೇನೆ. ಅದಕ್ಕೆ ಇದೊಂದು ಚೇಂಜ್ ಮಾಡಿದೆ. ಓಕೆ ಫೈನ್. ನೆಕ್ಸ್ಟ್ ಅಪಾಯಿಂಟ್ಮೆಂಟ್ ನೋಡೋಕೆ ಗೊತ್ತೈತೆ ನಿಮಗೆ. ಸೊ ಇವೇನಿದೆ, ಅಪಾಯಿಂಟ್ಮೆಂಟ್ ಹೋಗಿ ಇನ್ಸರ್ಟ್ ಕ್ವೆರಿ ಆಗುತ್ತೆ. ಸೊ ಇದು ಅಪಾಯಿಂಟ್ಮೆಂಟ್ ಆಗುತ್ತೆ. ನೆಕ್ಸ್ಟ್ ಫೆಚ್ ಅನ್ನೊಳಗೆ ಸೊ ಸೆಲೆಕ್ಟ್ ಸ್ಟಾರ್ ಫ್ರಮ್ ಏನಾಗುತ್ತೆ ರೀ, ಪೇಷಂಟ್ ಇನ್ಫೋ ಅಂತ ಬರ್ತೀನಿ, ಎಲ್ಲ ರಿಸಲ್ಟ್ ಕೊಟ್ಟು ಕಳ್ಸಾತೀನಿ. ಸೊ ಇವು ಮೂರು ಆದಮೇಲೆ ಇಫ್ ಕಂಡೀಷನ್ ಚೆಕ್ ಮಾಡಿರಿ. ಇಫ್ ಏನಿದೆ ರನ್ನಿಂಗ್ ಪರ್ಪಸ್ ಅದು. ಇಫ್ ನೇಮ್ ಈಕ್ವಲ್ ಟು ಆದರೆ ಸೊ ಇಲ್ಲಿ ಮೇನ್ ಇತ್ತಪ್ಪ ಅಂತಂದರೆ ಇಲ್ಲಿ ಡಬಲ್ ಅಂಡರ್ಸ್ಕೋರ್ ಮತ್ತು ಹೌದಾ. ನೆಕ್ಸ್ಟ್ ಇಲ್ಲೇನು ರೀ, ಆ್ಯಪ್ ಡಾಟ್ ರನ್ ಆದರೆ ಸೊ ಡಿಬಗ್ ಈಕ್ವಲ್ ಟು ಟ್ರೂ. ಓಕೆ. ಸೊ ಇಷ್ಟೆಲ್ಲ ಏನು ರೀ, ಸರ್ವರ್ದು ಇಷ್ಟೊತ್ತನ ಏನಾಯ್ತು, ಎಕ್ಸಿಕ್ಯೂಷನ್ ಆಯ್ತು. ಸೊ ಇಷ್ಟೆಲ್ಲ ಆದಮೇಲೆ ನೆಕ್ಸ್ಟ್ ನಾನು ಏನು ಮಾಡ್ತೀನಪ್ಪ ಅಂತಂದರೆ, ಸೊ ಅಲ್ಲಿ ಇದನ್ನು ರನ್ ಮಾಡಿ ನೋಡ್ಬಿಡ್ತೇನೆ ಹೆಂಗೆ ರೀ ರನ್. ಸೊ ಒಂದು ನಿಮಿಷ ಇದನ್ನು ರನ್ ಮಾಡಿಬಿಡು, ರನ್ನಿಂಗ್ ಇಟ್ಬಿಡೋಣ. ಆದರೆ ಹೆಂಗೆ ರೀ, ಪೈಥಾನ್ ಸರ್ವರ್ ಡಾಟ್ p1. ಸೊ ಸಕ್ಸಸ್ಫುಲಿ ಇಟ್ಸ್ ರನ್ನಿಂಗ್ ಇನ್ 5000 ಪೋರ್ಟ್. ಓಕೆ ಫೈನ್. ಈಗ ನನಗೇನಾಗಬೇಕು, ಸೊ ಇಲ್ಲಿ ಫ್ರಂಟ್ ಎಂಡಿಗೆ ಬಂದೆ. ಸೊ ಫ್ರಂಟ್ ಎಂಡ್ನೊಳಗೆ ಒಂದೇದಪ್ಪ ಅಂತಂದರೆ app.js ಬಂದೆ. ಸೊ ಹೆಡರ್ ಟು ಹೆಡರ್ ತೆಗೆದುಬಿಡೋದ್ರೆ ಫಸ್ಟ್ ಏನು ಮಾಡೋದು, ಹೆಡರ್ ಟು ಹೆಡರ್ ಬೇಡ, ಇದನ್ನು ಫಸ್ಟ್ ತೆಗೀನಿ, ಕ್ಲಿಯರ್ ಮಾಡ್ಕೊಂಡು ಆದರೆ ನೆಕ್ಸ್ಟ್ ಏನೇನು ಮಾಡ್ಬೇಕಂತ ನೋಡೋಣ. ಸೊ ಈ ಹೆಡರ್ ಟು ಹೆಡರ್ ತೆಗೆದೀನಿ, ಮ್ಯಾಗಿನ್ ತೆಗೆದೀನಿ. ಓಕೆ ನೆಕ್ಸ್ಟ್ ಈಗೇನು ಎಷ್ಟು ತೆಗೆದ ಕೇಸಿಂದ ಇದನ್ನು ರನ್ನಿಂಗ್ ಇಡಬೇಕಾಗಿತ್ತು ಕಾಣಿಸುತ್ತೆ. ಫಸ್ಟ್ ಇದನ್ನು ಏನೂ ಚೇಂಜ್ ಮಾಡೋಕ್ಕೆ ಹೋಗ್ಬೇಡಿ. ನಾನು Ctrl+Z ಹೊಡೆದೆ ಈಗ ಅಷ್ಟೇ, ಏನು ಮಾಡಿಲ್ಲ. ಸೊ ಇಲ್ಲಿ ಕ್ಲಿಯರ್ ಎವ್ರಿಥಿಂಗ್. ಇದನ್ನು ಫಸ್ಟ್ ರನ್ ಮಾಡ್ಬಿಡೋಣ, ಆಮೇಲೆ ವಿಚಾರ ಮಾಡ್ಕೊತ ಇದನ್ನು ಸ್ಟಾರ್ಟ್ ಮಾಡೋಣ. ಹೌದ್ರೆ npm ಸ್ಟಾರ್ಟ್ ಅಂತ ಹೊಡೆದೆ. ಸೊ ಇದು ರನ್ನಿಂಗ್ ಆತ. ಸೊ ಇದು ರನ್ ಆಗೋಷ್ಟಿಗೆ ಇದು ರನ್ ಆಗಲಿ. ಇಟ್ ವಿಲ್ ಬಿ ಎಲ್ಲಿ ಕನೆಕ್ಟ್ ಆಗುತ್ತೆ ನೋಡೋಣ. ಸೊ ಸ್ಟಿಲ್ ಇಟ್ ಇಸ್ ರನ್ನಿಂಗ್ ಮೋಡ್. ಈಗ ಒಂದು ವಿಚಾರ ಮಾಡೋಣ, ಇದನ್ನು ಆ್ಯಪ್ ಡಾಟ್ ಏನೈತಲ್ಲ ರೀ, ಇದನ್ನು ನಾವು ಏನು ಮಾಡೋಣ, ಲಾಗಿನ್ ಪೇಜ್ ಮಾಡ್ಬೋಣ. ಅಂದರೆ ಇದನ್ನು ಲಾಗಿನ್ ಆದಮೇಲೆ ಎಲ್ಲಿಗೆ ಹೋಗ್ಬೇಕು, ಒಂದು ಹೋಮ್ ಪೇಜ್ ಮಾಡೋಣ. ಅದು
ಅಡ್ಮಿನ್ ಹೋಮ್ ಅಂತ ಮಾಡೋಣ, ಅವನೇ ಆಪ್ರೇಟ್ ಮಾಡ್ತಾನಲ್ಲ ಅವನೊಂದು ಹೋಮ್ ಪೇಜ್ ಕೊಡ್ತಾನೆ. ಇನ್ನೊಂದು ಡಾಕ್ಟರ್ ಹೋಮ್ ಪೇಜ್ ಅಂತ ಮಾಡೋಣ, ಅದನ್ನು ಡಾಕ್ಟರ್ ಹೋಮ್ ಪೇಜಿಗೆ ಇಲ್ಲೇ ಲಿಂಕ್ ಕೊಟ್ಬಿಡೋಣ. ಇದ್ರ ಮ್ಯಾಗ ನಾವೇನು ಮಾಡೋಣ, ಸೊ ಅಂದ್ರೆ ಲಾಗಿನ್ ಪೇಜ್ನೊಳಗೆ ಒಂದು ಡಾಕ್ಟ್ರಿಗೆ ಡೈರೆಕ್ಟ್ ಲಿಂಕ್ ಕೊಡೋದು. ಲಾಗಿನ್ ಆದಮೇಲೆ ಇವ ಏನು ಅಡ್ಮಿನ್ ಲಾಗಿನ್ ಹಾಕಲ್ಲ, ಅವ ಹೋಗಿ ಒಳಗೆ ಹೋಗಿ ಪೇಷಂಟ್ ಮಾಡಂಗೆ ಮಾಡೋಣ. ಓಕೆ ಫೈನ್, ಇದಂತರ ಕರೆಕ್ಟ್ ಆತಿ. ಅಂದ್ರೆ ಅಡ್ಮಿನ್ ಅಂದ್ರೆ ಏನು ಆಪ್ರೇಟ್ರ್ ಅವ, ಹೌದ್ರೆ. ಸೊ ಅದಕ್ಕೆ ಫಸ್ಟ್ ನಾವು ಏನು ಮಾಡ್ಕೊಳ್ಳೋಣ, SRCದೊಳಗೆ ಒಂದು ಅಡ್ಮಿನ್ ಲಾಗಿನ್ ಅಂತ ಮಾಡ್ಕೊಂಡು ಫಸ್ಟ್ ಅಡ್ಮಿನ್ ಲಾಗಿನ್ ಮುಗಿಸ್ಕೊಂಬಿಡೋಣ, ಆಮೇಲೆ ಡಾಕ್ಟ್ರದ್ದು ವಿಚಾರ ಮಾಡೋಣ. ಸೊ ಇಲ್ಲೇನು ಮಾಡೋಣ್ರಿ, ಇದಂದ್ರೆ ಲಾಗಿನ್ ಪೇಜ್ ಆದ್ರೆ app.js ಇಸ್ ಅ ಲಾಗಿನ್ ಪೇಜ್, ನೆನ್ಪಿಟ್ಕೊಂಬಿಡ್ರಿ. ಸೊ ನೆಕ್ಸ್ಟ್ ನನಗೆ ಅಡ್ಮಿನ್ ಹೋಮ್ ಅಂತ ಬೇಕಾಗೈತಿ. ಹೋಮ್ ಪೇಜ್ ಯಾರ್ರಿ ಅಡ್ಮಿನ್ ಅಂತ ಅಂದ್ರೆ ಯಾರು ಆಪ್ರೇಟ್ ಮಾಡ್ತಿರ್ತಲ್ಲ ಅವ್ಗೆ ಅಡ್ಮಿನ್ ನೋಡಿರಿ ಹೋಮ್. ಈ ಪೇಜ್ ಹೆಸರು ಈ ಕ್ಯಾಪಿಟಲಿಟಿನ, ಯಾಕಂದ್ರೆ ಕಂಪೋನೆಂಟ್ ಇದಿರ್ಬೇಕು, ಆದರೆ .js ಆದರೆ ಈಗೇನಾಯ್ತು ಅಡ್ಮಿನ್ ಹೋಮ್ ಕ್ರಿಯೇಟ್ ಆಯ್ತು ನೋಡಿರಿ, ಅಡ್ಮಿನ್ ಹೋಮ್ ಕ್ರಿಯೇಟ್ ಆಯ್ತು. ಸೊ ನಮಗೆ ಈಗ ಏನೇನು ಬೇಕಲ್ಲ ಅದು ಮಾಡ್ಕೊಂಬಿಡೋಣ. ಇದೇ ಹೆಡರ್ ಟು ಹೆಡರ್ ಬೇಡ, ಹೆಡರ್ ಟು ಹೆಡರ್ ತೆಗೆದುಬಿಡೋಣ. ಇಲ್ಲಿದನ್ನ app.jsನಾಗ ಇಲ್ಲಿ ಫಸ್ಟ್ ತೊಗೊಂಬಿಡ್ರಿ, ಪಟ ಏನು ತೊಗೊಂಬಿಡ್ರಿ, ಮೂರು ಹೊತ್ತು ಆದರೆ ಮ್ಯಾಗಿಂದ ಬೇಡ ತೊಗೊಂಬಿಡ್ರಿ. ಈಗ ಏನಾಯ್ತು ಜಸ್ಟ್ app.js ಕ್ರಿಯೇಟ್ ಆಯ್ತು. ಇದನ್ನು ನೀವು ಬೇಕಾದ್ರೆ ಕಾಪಿ ಪೇಸ್ಟ್ ಮಾಡಿಕೊಂಡು ಅಲ್ಲಿ ಹೋಗಿ ಅಡ್ಮಿನ್ದಾಗ ಹಾಕ್ಕೊಳ್ಬಹುದು. ಇದು ಈಸಿ ನಿಮಗೆ, ಹೌದ್ರೆ. ನಿಮಗೆ ಏನು ಇದು ಇಲ್ಕಂದ್ರೆ ನೀವು ಬರೀತಿದ್ರೆ ಬರೀರಿ ಒಂದು ಫಂಕ್ಷನ್, ಇಲ್ಲಿ ಏನು ಚೇಂಜ್ ಆಗ್ಬೇಕು ನೋಡಿರಿ, ಅಡ್ಮಿನ್ ಹೋಮ್ ಅಂತ ಚೇಂಜ್ ಆಗ್ಬೇಕದು, ಆದರೆ ನಿಮಗೆ ಈಸಿ ಮೆಥಡ್ ಹೇಳ್ಕೊಡತ್ತಾನೆ, ಹೌದ್ರೆ. ಸೊ ಇಲ್ಲಿ ಏನು ಮಾಡ್ಬೇಕು, ಅಡ್ಮಿನ್ ಹೋಮ ಇದಕ್ಕೆ ರೀನೇಮ್ ಮಾಡಿದೆ, ನೀವು ಹಂಗೆ ಬರಿತಿದ್ರೆ ಬರೀರಿ. ನನಗೆ ಗೊತ್ತೈತೆ ಅಂತ ನಾನು ಹಿಂಗೆ ಮಾಡಾಕತ್ತೀನಿ. ಇದನ್ನೇನು ಕ್ಲಾಸ್ ನೇಮ್ ಏನೈತಲ್ಲ ಬ್ಯಾಡದು, ಒಂದೇ ಡ್ಯೂಸ್ ಸಾಕು ಇದಕ್ಕೆ, ಹೌದ್ರೆ. ನೆಕ್ಸ್ಟ್ ಇದೇನು ಎಕ್ಸ್ಪೋರ್ಟ್ ಡಿಫಾಲ್ಟ್ ಅಡ್ಮಿನ್ ಹೋಮ್. ಸೊ ಈಗೇನತ್ರಿ ಅಡ್ಮಿನ್ ಹೋಮ್ ಕ್ರಿಯೇಟ್ ಆತ ಅಂದ್ರೆ ನಿಮಗೇನು ಗೊತ್ತಾಯ್ತು, ಒಂದು ಪೇಜ್ ಅಂದ್ರೆ ಒಂದು ಫಂಕ್ಷನ್ ಅಂದ್ರೆ ಇಟ್ ರಿಟರ್ನ್ಸ್ ಒನ್ ಡ್ಯೂ, ಅಟ್ಲೀಸ್ಟ್ ಒನ್ ಡ್ಯೂ, ಹೌದ್ರೆ. ಆಮೇಲೆ ಇದನ್ನು ಎಕ್ಸ್ಪೋರ್ಟ್ ಮಾಡಬೇಕು. ಸೊ ಇಷ್ಟೆಲ್ಲ ಆದಮೇಲೆ ನೆಕ್ಸ್ಟ್ ಏನು ಮಾಡ್ಬೇಕ್ರಿ, ಇದಕ್ಕೊಂದು ಲಾಗಿನ್ ಪೇಜ್ ಕ್ರಿಯೇಟ್ ಆಗ್ಬೇಕು. ಇದಕ್ಕೆ ರೀ ನಾನು app.js ಬಂದೀನಿ, ಹೌದ್ರೆ. ಸೊ ಲಾಗಿನ್ ಪೇಜಿನೊಳಗೆ ಒಂದು ಫಂಕ್ಷನ್ ಆ್ಯಪ್ ಅಂದರೆ ಇಲ್ಲಿ ನೆಕ್ಸ್ಟ್ ನಾವು ರಿಟರ್ನ್ ಮ್ಯಾಪ್ ಬರೀದಲ್ಲ ಜಾವಾಸ್ಕ್ರಿಪ್ಟ್, ರಿಟರ್ನ್ ಕೆಳಗೆ ಬರೀದೇನೈತಲ್ಲ ಅದು ಏನು HTML ಪೇಜ್. ಸೊ ಇದಕ್ಕೆ ನಮಗೆ ಬೇಕಾದಂಥದ್ದು ಏನೇನು ಬೇಕಲ್ಲ ಅದನ್ನು ತೊಗೊಂಬಿಡೋಣ, ಇಂಪೋರ್ಟ್ ಮಾಡ್ಕೊಳ್ಳೋಣ. ಇಂಪೋರ್ಟ್ ಆದರೆ ಒಂದು ಯೂಸ್ ಸ್ಟೇಟ್ ಏನ್ರಿದೆ, ಯೂಸ್ ಸ್ಟೇಟ್, ಇನ್ನೊಂದು ಯೂಸ್ ಎಫೆಕ್ಟ್ ಬಹುಶಃ ಇಲ್ಲಿ ಯೂಸ್ ಆಗ್ಲಿಕ್ಕಿಲ್ಲ, ಯಾಕಂತಂದ್ರೆ ನಾವು ಬರೀ ಲಾಗಿನ್ ಮಾಡಾಕ್ತೀನಲ್ಲ. ಯೂಸ್ ಎಫೆಕ್ಟ್ ಅಂದರೆ ಅಲ್ಲಿಂದ ಇನ್ಫಾರ್ಮೇಷನ್ ಏನೂ ತೊಂಬರಾಕತ್ತಿಲ್ಲ, ಇಲ್ಲಿಂದ ಕಳಿಸಿ ಕರೆಕ್ಟ್ ಇತ್ತಂದ್ರೆ ನಾನು ನೆಕ್ಸ್ಟ್ ಪೇಜಿಗೆ ಕಳ್ಸಾಕತ್ತೀನಿ ಅಷ್ಟಲ್ಲ. ಅಂದರೆ ಯೂಸ್ ಸ್ಟೇಟ್ ಒಂದ ತೊಗೊಂಬಿಡ್ರಿ, ಹಿಂಗೆ ವಿಚಾರ ಮಾಡಕ್ಕಿಲ್ಲ ರೀ. ಫೈನ್. ಸೊ ಈಗ ಏನು ಮಾಡ್ಬೇಕು ರೀ, ಇದಾದಮೇಲೆ ಯೂಸ್ ಸ್ಟೇಟ್ ಒಂದ ಸಾಕಲ್ಲ. ನೆಕ್ಸ್ಟ್ ಒಂದು 2 ವೇರಿಯೇಬಲ್ ತೊಗೋಬೇಕು, ಯಾಕಂದ್ರೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಟೆಕ್ಸ್ಟ್ ಬಾಕ್ಸ್ನ ಹಾಕಿದ್ದು ಈ ವೇರಿಯೇಬಲ್ದಾಗ ಸ್ಟೋರ್ ಆಗ್ಬೇಕಲ್ಲ ರೀ. ಸೊ ಕಾನ್ಸ್ಟ್, ಸೊ 2 ವೇರಿಯೇಬಲ್, ಸೊ ಇನ್ನೊಂದು ಸ್ವಲ್ಪ ಪ್ಲಸ್ ಹಾಕ್ಲ. ಓಕೆ ಕಾನ್ಸ್ಟ್, ಓಕೆ ನನಗೆ ಅನ್ಸ್ಮಟ್ಟಿಗೆ ಕಾಣತೈತಿ. ಸೊ ಕಾನ್ಸ್ಟ್ UN, ಈ ಬೇಕಾದ ವೇರಿಯೇಬಲ್ ನೇಮ್ ಬೇಕಾದ್ರೆ ಕೊಡ್ಬೋದು, ಸೆಟ್ UN ಆದರೆ ಈಕ್ವಲ್ ಟು ಯೂಸ್ ಸ್ಟೇಟ್, ಹೌದ್ರೆ. ಸೊ ಇಲ್ಲಿ ಬ್ರ್ಯಾಕೆಟ್ ಓಪನ್ ಬ್ರ್ಯಾಕೆಟ್ ಕ್ಲೋಸ್, ಯಾಕಂದ್ರೆ ನಲ್ಲಿ ಇರ್ತದೆ. ನೆಕ್ಸ್ಟ್ ಇನ್ನೊಂದು ಕಾನ್ಸ್ಟ್, ಹೌದ್ರೆ. ಪಾಸ್ವರ್ಡ್ ಹೌದ್ರೆ, ಸೆಟ್ ಪಾಸ್ವರ್ಡ್ ಸೆಟ್ PA ಈಕ್ವಲ್ ಟು ಯೂಸ್ ಸ್ಟೇಟ್, ಇದು ಏನ್ರಿದೆ ನಲ್. ಓಕೆ ಫೈನ್. ಸೊ ಈಗ ಇವು ಎರಡಕ್ಕೂ ಕಳಿಸ್ಬೇಕಂದ್ರೆ ಒಂದು ಅರೋ ಫಂಕ್ಷನ್ ಕ್ರಿಯೇಟ್ ಮಾಡ್ಬೇಕು. ಅರೋ ಫಂಕ್ಷನ್ ಹೆಂಗೆ ರೀ, ಒಂದು ವೇರಿಯೇಬಲ್ ಕ್ರಿಯೇಟ್ ಮಾಡ್ಬೇಕು, ಕಾನ್ಸ್ಟ್ ಹ್ಯಾಂಡಲ್ ಲಾಗಿನ್ ಅಂತೇಳಿ ಏನ್ರಿದೆ ಬೇಕಾದ್ರೆ ಕೊಡ್ಬೋದು ನೀವು. ನಾನು ಏನು ಕೊಡತ್ತೀನಿ, ಹ್ಯಾಂಡಲ್ ಲಾಗಿನ್. ಆದರೆ ಇದಕ್ಕೆ ನಾವೇನು ಮಾಡ್ಬೇಕು ರೀ, ಅಸಿಂಕ್ರೋನಸ್ ಒಂದು ಅರೋ ಫಂಕ್ಷನ್ ಅಸಾನ್ ಮಾಡ್ಬೇಕು. ಅರೋ ಫಂಕ್ಷನ್ ಹಂಗೆ ಬ್ರ್ಯಾಕೆಟ್ ಓಪನ್ ಬ್ರ್ಯಾಕೆಟ್ ಕ್ಲೋಸ್, ಮುಂದೆ ಅರೋ ಮಾರ್ಕ್ ಓಪನ್ ಅರೋ ಮಾರ್ಕ್ ಆಗೋಣ, ಫ್ಲವರ್ ಬ್ರ್ಯಾಕೆಟ್ ಓಪನ್ ಫ್ಲವರ್ ಬ್ರ್ಯಾಕೆಟ್ ಕ್ಲೋಸ್. ಅಂದರೆ ಇದಿಷ್ಟು ಕೂಡಿ ಏನಾದ್ರಿ ಒಂದು ಹ್ಯಾಂಡಲ್ ಲಾಗಿನ್ ಅನ್ನೋದು ಒಂದು ಅರೋ ಫಂಕ್ಷನ್ ಆಯ್ತು. ಸೊ ಈಗ ಅಲ್ಲಿಂದ ಬಂದಿದ್ದ ರೆಸ್ಪಾನ್ಸನ್ನು ಸೇವ್ ಮಾಡಬೇಕಲ್ಲ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಒಂದು ವೇರಿಯೇಬಲ್ ತೊಗೋತೀನಿ. ಸೊ ಕಾನ್ಸ್ಟ್ ರೆಸ್ಪಾನ್ಸ್ ನೋಡಿರಿ, ಕಾನ್ಸ್ಟ್ ರೆಸ್ಪಾನ್ಸ್ ಈಸ್ ಈಕ್ವಲ್ ಟು, ಹೌದ್ರೆ. ಇಲ್ಲಿ ಯಾವ ಮೆಥಡ್ ರೀ, ಅವೇಟ್. ಓಕೆ, ಯಾಕಂದ್ರೆ ಇದಕ್ಕೆ ನಾವು ರಿಸಲ್ಟ್ ಬರೋ ಮಟ್ಟ ಮುಂದೆ ಹೋಗಂಗಿಲ್ಲ. ಅವೇಟ್ ಯಾವ ಮೆಥಡ್, ಫೆಚ್ ಮೆಥಡ್. ಈ ಫೆಚ್ ಮೆಥಡಿಗೆ ನಾವು ಏನು ಕಳಿಸ್ಬೇಕು ರೀ, ಸೊ ಯಾವ್ದು ರೌಟ್ ಕರಿಬೇಕು ಅನ್ನೋದನ್ನು ನೀವು ವಿಚಾರ ಮಾಡ್ಬೇಕು. ಲಾಗಿನ್ ರೌಟ್ ಕರಿಬೇಕು. ಯಾಕಪ್ಪ ಅಂತಂದ್ರೆ ನೀವೇನು ಮಾಡ್ಬೇಕು,
ಸೊ ಇಲ್ಲಿಗೆ ಲಾಗಿನ್ ಚೆಕ್ ಮಾಡ್ಬೇಕಲ್ಲ, ಅದಕ್ಕೆ ನೀವೇನು ಮಾಡ್ಬೇಕು, ಲಾಗಿನ್ ರೌಟ್ ಖರೀದಿ ತೊಗೋಬೇಕು. ಅಂದರೆ ಸೊ ಫಸ್ಟ್ ಅಂತೂ ನೀವು 5000ಕ್ಕೆ ರಿಕ್ವೆಸ್ಟ್ ಕಳಿಸ್ಬೇಕು. ಅಲ್ಲಿ ಯಾರಿಗೆ ಕಳಿಸ್ಬೇಕು ನೋಡಿರಿ. ಸೊ ಇಲ್ಲಿ ಲಾಗಿನ್ ಅಂತ ಹೇಳೈತಿ. ಸೊ ಕ್ರೆಡೆನ್ಷಿಯಲ್ ಇಲ್ಲಿ ಬಂದು ನೋಡಿರಿ, ಇವೆಲ್ಲ ರೌಟ್ ಹೆಸರು ಯಾವ್ಯಾವ ಏನೇನು ಕೆಲಸ ಮಾಡ್ತಾವೆ ನೆನ್ಪಿಡ್ಬೇಕು. ಲಾಗಿನ್, ಸೊ ಇಲ್ಲಿಗೆ ಬಂದು ನೆಕ್ಸ್ಟ್ ಏನು ರೀ, ಈ ಲಾಗಿನ್ ಇಲ್ಲಿ ಬರ್ಬೇಕು. ಸೊ ದಿಸ್ ಈಸ್ ದ ಒನ್ ಪ್ಯಾರಾಮೀಟ್ರ್. ಎರಡನೇ ಪ್ಯಾರಾಮೀಟ್ರ್ ಇವೆಲ್ಲ ಹೋಗ್ಬೇಕಲ್ಲ ಅದ್ರ ಕೂಡ ಕಾಮ, ಹೌದ್ರೆ. ಸೊ ಫ್ಲವರ್ ಬಕೆಟ್ ಓಪನ್, ಫ್ಲವರ್ ಬಕೆಟ್ ಕ್ಲೋಸ್. ಯಾಕಂದ್ರೆ ನಾವು ಜೇಸನ್ ಫಾರ್ಮ್ಯಾಟ್ನಾಗ ಕಳಿಸ್ಬೇಕು ಅವೆಲ್ಲ. ಫ್ಲವರ್ ಬಕೆಟ್ ಓಪನ್, ಫ್ಲವರ್ ಬಕೆಟ್ ಕ್ಲೋಸ್. ಇವು ಎರಡೋದ್ರ ಒಳಗೆ ನೀವೇನು ಬರೀಬೇಕು, ಸೊ ಒನ್ನದ ಮೆಥಡ್, ಹೌದ್ರೆ. ಸೊ ಇದೇನು ರೀ, ಇದು ಪೋಸ್ಟ್ ಒನ್. ಆಮೇಲೆ ಹೆಡ್ಡರ್ಸ್ ನೋಡಿರಿ, ಹೆಡ್ಡರ್ಸ್. ಸೊ ಇದ್ರೊಳಗೆ ನೀವು ಮತ್ತು ಜೇಸನ್ ಫಾರ್ಮ್ಯಾಟ್ನೊಳಗೆ ಏನು ಕಳಿಸ್ಬೇಕು, ಕಂಟೆಂಟ್ ಟೈಪ್ ಸಿ ಕ್ಯಾಪಿಟಲ್, ಓಕೆ. ಸೊ ಕಂಟೆಂಟ್ ಇದರ ಸ್ಪೆಲ್ಲಿಂಗ್ ಕರೆಕ್ಟ್ ಇರ್ಬೇಕು, ಕಂಟೆಂಟ್ ಟೈಪ್, ಹೌದ್ರೆ. ಸೊ ಈಗ ಏನಿದೆ, ಅಪ್ಲಿಕೇಶನ್ ಬಾರ್ ಜೇಸನ್, ಇವೆರಡು ಆಯ್ತು. ನೆಕ್ಸ್ಟ್ ಏನು ರೀ, ಈಗ ಮೂರನೇದೇನು ಬಾಡಿದೊಳಗೆ ಏನು ರೀ, ಅವೆರಡು ವೇರಿಯೇಬಲ್ ಕಳಿಸ್ಬೇಕು. ಸೊ ಈಗ ಏನು ಮಾಡ್ಬೇಕು, ಬಾಡಿ ಕ್ಯಾನ್ ಸೇ ಬಾಡಿ. ಈಗ ಜಾವಾ ಸ್ಕ್ರಿಪ್ಟ್ನಾಗ ಇದ್ದಿದ್ದು ಏನು ಮಾಡ್ಬೇಕು, ಇದನ್ನು ಜೇಸನ್ ಫಾರ್ಮ್ಯಾಟಿಗೆ ಕನ್ವರ್ಟ್ ಮಾಡ್ಬೇಕಲ್ಲ, ಅದಕ್ಕೆ ಜೇಸನ್ ಡಾಟ್ ಸ್ಟಿಂಗಿಫೈ ಮೆಥಡ್. ಈ ಮೆಥಡ್ ಒಳಗೆ ನೀವು ಏನು ಕಳಿಸ್ಬೇಕು, ಕೀ ಮತ್ತು ವ್ಯಾಲ್ಯೂ ಕಳಿಸ್ಬೇಕು. ನಿಮಗೆ ಗೊತ್ತೈತಿ ವ್ಯಾಲ್ಯೂ ಅಂತೂ ಇವೆಂದ್ರೊಳಗೆ ಅದಾವ, ಮತ್ತು ಕೀ ಹೆಂಗೆ ಹೋಗ್ಬೇಕು, ಸರ್ವರ್ದಾಗ ಹೆಂಗೆ ಐತಲ್ಲ ಹಂಗೆ ಹೋಗ್ಬೇಕು. ಇದನ್ನು ನೀವು ನೆನಪಿಟ್ಕೋಬೇಕು. ಸರ್ವರ್ದೊಳಗೆ ಏನೈತಿ, ಲಾಗಿನ್ ರೌಟ್ನೊಳಗೆ ಕೀ ಏನೈತಿ, ಯು ನೇಮ್ ಯು ಪಾಸ್ ಅಂತ ಐತಲ್ಲ ರೀ. ಸೊ ಇದನ್ನು ನೀವು ಬರೆಯೋಕ್ಕೆ ಹೋಗ್ಬಾರ್ದು. ಸೊ ನೀವೇನು ಮಾಡ್ಬೇಕು, ಯು ನೇಮ್ ಇದಕ್ಕೆ ನೀವೇನು ಪಾಸ್ ಮಾಡ್ಬೇಕು, ಯಾವ ವೇರಿಯೇಬಲ್ದಾಗ, ಯು ಎನ್ದಾಗಿದ್ದು ವೇರಿಯೇಬಲ್ದಾಗ. ಹಿಂಗೆ ನೀವು ವಿಚಾರ ಮಾಡಿರಿ, ಯು ಎನ್, ಓಕೆ ಫೈನ್. ಒಂದು ಕಾಮ, ಆದರೆ ಸಪ್ರೇಟೆಡ್ ಬೈ ಕಾಮ. ನೆಕ್ಸ್ಟ್ ಯು ಪಾಸ್, ಏನು ರೀ, ಯು ಪಾಸ್ ಎಲ್ಲ ಐತಿ. ಸೊ ಇಲ್ಲಿ ಏನೈತಿ, ಯು ಪಾಸ್, ಓಕೆ ಫೈನ್. ಇಲ್ಲಿ ಯು ಪಾಸ್. ನೆಕ್ಸ್ಟ್ ಏನು ರೀ, ಇದನ್ನು ತೆಗೆದು ಏನು ರೀ, ಇದು ಪಿ ಎ ಏನು ಬರ್ಬೇಕಲ್ಲಿ, ಕ್ಯಾನ್ ಸೇ ಪಿ ಎ. ಇಷ್ಟೆಲ್ಲ ಹೋದ್ಮೇಲೆ ನೆಕ್ಸ್ಟ್ ಏನು ಬರ್ತೈತೆ ರೀ, ಎಲ್ಲ ಹೋತಿಗೆ ಇಲ್ಲಿಗೆ ರೆಸ್ಪಾನ್ಸ್ ಬಂತು. ನಿಮ್ಗೆ ಏನರ ಸಿಂಟ್ಯಾಕ್ಸ್ ಕನ್ಫ್ಯೂಷನ್ ಆತಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಎಲ್ಲಿಗೆ ಮುಗಿತದೆ ಅಂತ ಹೇಳ್ತೈತೆ ನೋಡಿರಿ, ಇಲ್ಲಿಗೆ ಮುಗಿತದೆ ಎಲ್ಲ. ಯಾವುದು ಹ್ಯಾಂಡಲ್ ರೆಸ್ಪಾನ್ಸದು ಇಲ್ಲಿ ಕ್ಲಿಕ್ ಮಾಡಿರಿ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಇನ್ನು ನೆಕ್ಸ್ಟ್ ನೀವೇನು ತೊಗೋಬೇಕು, ಈ ರೆಸ್ಪಾನ್ಸ್ನಾಗ ಏನು ಬಿದ್ದಿರ್ತೈತೆ ಅನ್ನೋದು ವಿಚಾರ ಮಾಡಿರಿ. ಈ ರೆಸ್ಪಾನ್ಸ್ನೊಳಗೆ ಲಾಗಿನ್ ಆದಮೇಲೆ ಏನು ಬಿದ್ದಿರ್ತೈತೆ ಅಂತಂದ್ರೆ ಇದು ಬಿದ್ದಿರ್ತೈತಿ, ಸ್ಟೇಟಸ್ ಕೋಡ್ ಸಕ್ಸಸ್ ಬಿದ್ದಿರ್ತೈತಿ. ಈಗ ನಾವು ಚೆಕ್ ಮಾಡ್ಬೇಕು ಈ ಸ್ಟೇಟಸ್ ಕೋಡ್ ಸಕ್ಸಸ್ ಐತಿಲ್ಲ ಅಂಥೇಳಿ. ಸೊ ಇದು ಈ ಬಂದು ಎಲ್ಲಿ ಬಿದ್ದಿರ್ತೈತಿ, ರೆಸ್ಪಾನ್ಸ್ನಾಗ ಬಿದ್ದಿರ್ತೈತಿ, ಅದನ್ನು ನಾವು ಚೆಕ್ ಮಾಡ್ಬೇಕು. ಸೊ ಈಗ ಏನು ಮಾಡ್ಬೇಕು, ನಾ ಕಾನ್ಸ್ಟ್ ಒಂದು ಡೇಟಾ ಅಂತೇಳಿ ವೇರಿಯೇಬಲ್ ತೊಗೊತೀನಿ. ಡೇಟಾ ಈಸ್ ಈಕ್ವಲ್ ಟು, ಓಕೆ. ಸೊ ಅವೇಟ್, ಆದರೆ ರೆಸ್ಪಾನ್ಸ್ನೊಳಗೆ ಬಿದ್ದಿರ್ತೈತಿ, ರೆಸ್ಪಾನ್ಸ್ ಡಾಟ್ ಜೇಸನ್ ಇದು ಏನು ಮಾಡ್ತೈತಪ್ಪ ಅಂತಂದರೆ ಜೇಸನ್ ಫಾರ್ಮ್ಯಾಟ್ನಿಂದ ಜಾವಾ ಸ್ಕ್ರಿಪ್ಟಿಗೆ ಬಂತು. ಈಗ ನಾನು ಏನು ಮಾಡ್ಬಿಡ್ತೀನಿ, ಚೆಕ್ ಮಾಡ್ತೀನಿ. ಇಫ್ ಆದರೆ ಡೇಟಾದೊಳಗೆ ಬಂದು ಬಿದ್ದೈತದ, ಡೇಟಾ ಡಾಟ್ ಆದರೆ ಸ್ಟೇಟಸ್ ನೋಡಿರಿ, ಈ ಕೀ ಏನೈತಿ ಹಂಗೆ ಬರಿಬೇಕಿಲ್ಲ, ತಪ್ಪಾದ್ರೆ ನಡೆಯಂಗಿಲ್ಲ. ಹೌದ್ರೆ. ಸೊ ಸ್ಟೇಟಸ್ ಅನ್ನೋದು ಹೆಂಗೈತೆ ರೀ, ನೋಡಿರಿ ಕೀ ಸ್ಟೇಟಸ್ ಅಂತಲೇ ಐತಲ್ಲ. ಸೊ ಇಲ್ಲೇ ಸ್ಟೇಟಸ್ ಆದರೆ ತ್ರಿಬಲ್ = ಸಕ್ಸಸ್ ಇತ್ತಂದ್ರೆ, ಸಕ್ಸಸ್ ಅನ್ನೋದು ನೀವು ಸೇಮ್ ಬರಿಬೇಕು, ಇಲ್ಲಕ್ಕಂದ್ರೆ ಅದಕ್ಕೆ ಗೊತ್ತಾಗಿಲ್ಲ. ಸೊ ಸಕ್ಸಸ್ ಇತ್ತಂತಂದ್ರೆ ಅಷ್ಟು ನಮಗೇನು ಬರ್ಬೇಕು, ಇದ್ರ ಒಳಗೆ ಬರ್ಬೇಕು. ಇಲ್ಲಿಗಪ್ಪ ಅಂತಂದ್ರೆ ಎಲ್ಸ್ ಪಾರ್ಟಿಗೆ ಹೋಗಿ ಸೊ ಒಂದು ಮೆಸೇಜ್ ಕೊಡ್ಬೇಕು, ಅಲರ್ಟ್. ಆದರೆ ಸೊ ಎಂಟರ್ ಇನ್ವ್ಯಾಲಿಡ್ ಕ್ರೆಡೆನ್ಷಿಯಲ್ಸ್, ಎಂಟರ್ ಕರೆಕ್ಟ್ ಯೂಸರ್ ನೇಮ್ ಆರ್ ಪಾಸ್ವರ್ಡ್, ಎಂಟರ್ ಕರೆಕ್ಟ್ ಯೂಸರ್ ನೇಮ್ ಆರ್ ಪಾಸ್ವರ್ಡ್. ಸೊ ಇಷ್ಟು ಏನಾಯ್ತು ರೀ, ಈಗ ಲಾಗಿನ್ ಪೇಜದ ಕೆಲಸ ಮುಗಿದಂಗೆ ಆಯ್ತು. ಆದರೆ ಸೊ ಈಗ ಏನು ಮಾಡ್ಬೇಕು, ಇದನ್ನು ಬಡ ಅದನ್ನು ಏನು ಮಾಡ್ಬೇಕು, ಎರಡು ಟೆಕ್ಸ್ಟ್ ಬಾಕ್ಸ್ ಒಂದು ಬಟನ್ ಹಾಕಿ ಕರೆದು ಬಿಡೋಣ, ನೋಡೋಣ. ಸೊ ಫಸ್ಟ್ ಅದು ಸಕ್ಸಸ್ ಕೊಡ್ತೈತಿಲ್ಲ ನೋಡೋಣ, ಆಮೇಲೆ ಮುಂದಿನ ವಿಚಾರ ಮಾಡೋಣ. ಇಲ್ಲೇ ಇತ್ತಪ್ಪ ಅಂತಂದ್ರೆ ಇದು ಆಮೇಲೆ ಮುಂದಿನ ವಿಚಾರ ಮಾಡೋಣ. ಫಸ್ಟ್ ಅಲರ್ಟ್ ಹಾಕಿ ನೋಡ್ಬಿಡೋಣ. ಸೊ ಇದರ ಕರೆಕ್ಟ್ ಬರ್ತೈತಿಲ್ಲ ನೋಡೋಣ, ಅಲರ್ಟ್. ಆದರೆ ಇದು ಸಕ್ಸಸ್ ಅಂತ ತೋರಿಸ್ಕೊಂಡು ಆಮೇಲೆ ಮುಂದೆ ಅದನ್ನು ಆ ಪೇಜಿಗೆ ಒಯ್ಯಕ್ಕೆ ಬರ್ತೈತಿ ಸಕ್ಸಸ್. ಹಿಂಗೆ ನೀವು ಕೋಡನ್ನು ಡಿವೈಡ್ ಮಾಡ್ಕೊಂಡ್ರು ನಡಿತೈತಿ. ಆದರೆ ಅಪಾಯಿಂಟ್ಮೆಂಟ್ ಈಗ ಎಷ್ಟೇ ಇರಲಿದೆ,
ಈಗ ಇದನ್ನು ರನ್ ಮಾಡತ್ತಲ್ಲ. ಈಗ ನೆಕ್ಸ್ಟ್ ಏನು ಬೇಕು ರೀ, ಸಕ್ಸಸ್ ಆಯ್ತಾ. ಓಕೆ, ಸೊ ಇಲ್ಲಿ ಏನು ಮಾಡ್ಬೇಕು, ಈ ಡಿವ್ನೊಳಗೆ 2 ಟೆಕ್ಸ್ಟ್ ಬಾಕ್ಸ್ ಇಲ್ಲ ರೀ, ಇನ್ಪುಟ್ ಟೈಪ್ ಟೆಕ್ಸ್ಟ್. ನನಗೆ ಗೊತ್ತೈತಿ ಇದು ಲಾಂಗ್ ಹೋಗ್ತೈತಿ ಅಂಥೇಳಿ, ಸೊ ಬೇಸರ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ, ಮಾಡ್ಕೊತ ಇರ್ರಿ, ನಿಮಗೆ ಬರ್ತೈತಿ. ಆದರೆ ನೆಕ್ಸ್ಟ್ ವ್ಯಾಲ್ಯೂ ಏನು ರೀ ನೋಡಿರಿ, ಈ ವ್ಯಾಲ್ಯೂ ಎಲ್ಲಿಗೆ ಯಾವ ವ್ಯಾಲ್ಯೂ ಪಾಸ್ ಆಗ್ಬೇಕು, ಇವೇನದು ವ್ಯಾಲ್ಯೂ, ಹಿಂಗೆ ನೀವು ವಿಚಾರ ಮಾಡ್ಬೇಕು. ಸೊ ಇದಕ್ಕೆ ವ್ಯಾಲ್ಯೂ ಏನು ರೀ, ಸೊ ಇವನ್ ವೇರಿಯಬಲ್. ನೆಕ್ಸ್ಟ್ ಆನ್ ಚೇಂಜ್ ಇದಕ್ಕೆ, ಸೊ ಅದಕ್ಕೆ ಸೆಟಪ್ ಆಗ್ಬೇಕಲ್ಲ ಇದು. ಸೊ ಆನ್ ಚೇಂಜ್ ಎಲ್ಲ ಐತ್ರಿ. ಓಕೆ, ಆನ್ ಚೇಂಜ್ ಇದ್ದ ನೋಡಿರಿ, ಬ್ರೆಕೆಟ್ ಓಪನ್ ಬ್ರೆಕೆಟ್ ಕ್ಲೋಸ್, ಈ ಅಂದರೆ ಟೈಪ್ ಮಾಡಿದಾಗ ರೈಸ್ ಆಗೋದು ಒಂದು ಫ್ಲವರ್ ಬ್ರೆಕೆಟ್. ಈಗ ಯಾವ್ದು ಮೆಥಡ್ ಕಾಲ್ ಮಾಡ್ಬೇಕು ರೀ, ಸೊ ಇಲ್ಲಿ ಐತಲ್ಲ ಸೆಟ್ ಇವನ್, ಅದನ್ನು ಕಾಲ್ ಮಾಡಿದಾಗ ಏನಾಗುತ್ತೆ, ಅಲ್ಲಿಗೆ ವ್ಯಾಲ್ಯೂ ಬರ್ತೈತಿ, ಇಲ್ಲಿಕಂದ್ರೆ ವ್ಯಾಲ್ಯೂ ಬರೋಂಗಿಲ್ಲ. ಸೆಟ್ ಇವನ್ ಇದಕ್ಕೇನು ರೀ, ಸೊ ಈ ಡಾಟ್ ಟಾರ್ಗೆಟ್ ಡಾಟ್ ವ್ಯಾಲ್ಯೂ ಇಷ್ಟಾದ್ರೆ ಸಾಕು. ಆದರೆ ಪ್ಲೇಸ್ ಹೋಲ್ಡ್ರ್ ಏನು ರೀ, ಪ್ಲೇಸ್ ಹೋಲ್ಡ್ರ್ ಯೂಸರ್ ನೇಮ್ ಅಂತ ಬರಿತೀನಿ. ಸೊ ಯೂಸರ್ ನೇಮ್. ಓಕೆ, ದಿಸ್ ಇಸ್ ದ ಎಂಡ್ ಆಫ್ ವಾಟ್ ಇದೆ. ಓಕೆ, ನೆಕ್ಸ್ಟ್ ಒಂದು ಬ್ರೆಕ್ ಟ್ಯಾಗ್. ಓಕೆ, ಸೊ ಎಲ್ಲ ನೀವು ಪ್ರಾಕ್ಟೀಸ್ ಮಾಡ್ಕೊತಿದ್ರೆ ಅಷ್ಟೇ ನಿಮ್ಗೆ ಏನಾಕೈತಿ, ಸೊ ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಯು. ಸೊ ನೆಕ್ಸ್ಟ್ ಏನು ರೀ, BR ಟ್ಯಾಗ. ನೆಕ್ಸ್ಟ್ ಏನು ರೀ, ಇಲ್ಲಿ ಏನೇನು ಆಗ್ಬೇಕು ಹೇಳಿರಿ, ನೆಕ್ಸ್ಟ್ ಚೇಂಜಸ್ ಇಲ್ಲಿ ಆಗ್ಬೇಕನ್ರಿ ಅದು. ಸೊ ಇದಕ್ಕೇನಾಗ್ಬೇಕು, ಸೆಟ್ ನೆಕ್ಸ್ಟ್ ಈ ಡಾಟ್ ಟಾರ್ಗೆಟ್ ಆತ, ಇಲ್ಲೇನು ಪಾಸ್ವರ್ಡ್ ನೋಡಿರಿ, ಪಾಸ್ವರ್ಡ್ ಆದರೆ ಪಾಸ್ವರ್ಡ್ ಆತ. ನೆಕ್ಸ್ಟ್ ಇದೇನು ಒಂದು ಬಟನ್, ಸೊ ಯು ಕ್ಯಾನ್ ಸೇ ಬಟನ್, ಒಂದು ಬಟನ್ ತೊಗೋರಿ. ಬಟನ್ ಟೈಪ್ ಈಸ್ ಆಲ್ಸೋ ಬಟನ್. ಆದರೆ ಆನ್ ಕ್ಲಿಕ್ ನೋಡ್ರಿ, ಇಲ್ಲಿ ಆನ್ ಕ್ಲಿಕ್ ಯಾವ್ದು ಆಗ್ಬೇಕ್ರಿ, ಏನು ಆಗ್ಬೇಕು ಸ್ವಲ್ಪ ನಾ ಹೇಳೋಕ್ಕಿಂತ ಮೊದಲೇ ವಿಚಾರ ಮಾಡಿ. ಹ್ಯಾಂಡಲ್ ಲಾಗಿನ್ ಅಂದರೆ ಇದ್ರೊಳಗೆ ಎಲ್ಲನೂ ಆಗ್ಬಿಟ್ಟೈತಿ. ಅಂದರೆ ನೀವೇನು ತೊಗೋಬೇಕಲ್ಲಿ, ಹ್ಯಾಂಡಲ್ ಲಾಗಿನ್. ಅದಕ್ಕೆ ಕ್ಲಿಕ್ ಮಾಡಿದ್ರೆ ಯಾವ್ದು ಕಾಲ್ ಮಾಡ್ಬೇಕು, ಹ್ಯಾಂಡಲ್ ಲಾಗಿನ್. ಓಕೆ ಫೈನ್. ಇದಾದಮೇಲೆ ಸೊ ಇವು ಎರಡರ್ ನಡ್ಬೇಕು, ಇದು ಓಪನಿಂಗ್ ಟ್ಯಾಗ, ಇದು ಕ್ಲೋಸಿಂಗ್ ಟ್ಯಾಗ. ಸೊ ಲಾಗಿನ್. ಓಕೆ, ಇಷ್ಟಂತರೂ ಆತ, ರನ್ ಅಂತರೂ ಆಗತೈತಿ, ನೋಡೋಣ. ಸೊ ಈಗ ಓಕೆ, ಲಾಗಿನ್ ಪೇಜ್ ಬಂತು. ನಮ್ದು ಏನೈತೆ ರೀ, ಯೂಸರ್ ನೇಮ್ ಪಾಸ್ವರ್ಡ್. ಸೊ ಯೂಸರ್ ನೇಮ್ ಪಾಸ್ವರ್ಡ್ ಎಲ್ಲ ಎಂಟ್ರಿ ಮಾಡಿದ್ನಲ್ಲ. ಓಕೆ, ವಿಜಯ್ ಬಿ ಮಟ್ ಆ್ಯಂಡ್ ABCD. ನೋಡಿರಿ, ನೀವು ಯಾವ್ದು ಹಾಕಿರ್ತಿರಲ್ಲ ಅದನ್ನು ನೀವು ಹಾಕಿರಿ. ವಿಜಯ್ ಬಿ ಮಟ್ ಆ್ಯಂಡ್ ABCD. ಸೇ ಲಾಗಿನ್. ಫೆಚ್ ಟು ಫೇಲ್. ಕೋರ್ಸದ್ದು ಏನು ನಾವು ಮಾಡಿರ್ಲಿಕ್ಕಿಲ್ಲ, ಸರ್ವರ್ದೊಳಗೆ ಕೋರ್ಸ್ ಬರ್ದೇನೇನು ರೀ. ಓಕೆ, ಕೋರ್ಸ್ ಬರ್ದಿಲ್ಲ. ಯು ಕ್ಯಾನ್ ಟೇಕ್ ಕೋರ್ಸ್. ಓಕೆ, ಆ್ಯಪ್. ಓಕೆ, ಸೊ ಈಗ ಇದು ಹೋತು. ನೆಕ್ಸ್ಟ್ ಏನು ರೀ, ಬ್ಯಾಕ್ ಹ್ಯಾಂಡ್ ಯಾಕೆ ರನ್ ಇಲ್ಲ, ಬ್ಯಾಕ್ ಹ್ಯಾಂಡ್ ಸ್ಟಾಪ್ ಆಗೈತದೆ. ವೈ ಡು ಸ್ಟಾಪ್ಡ್, ರಿಸ್ಟಾರ್ಟ್ ಸರ್ವರ್. ಓಕೆ, ನೋಡೋಣ. ಇದೇನು ರೀ, ಪೈಥಾನ್ ಸರ್ವರ್. ಓಕೆ, ಸೊ ರಿಸ್ಟಾರ್ಟ್ ಈಸ್ ಡನ್ ಆಗೈತಿ. ಈಗ ಚೆಕ್ ಮಾಡೋಣ. ರಿಲೋಡೆಡ್. ಓಕೆ, ಯೂಸರ್ ನೇಮ್ ಏನೈತಿಲ್ಲ, ವಿಜಯ್ ಬಿ ಮಟ್. ಓಕೆ, ವಿಜಯ್ ಬಿ ಮಟ್. ಪಾಸ್ವರ್ಡ್ ABCD. ಗೋ. ಸಕ್ಸಸ್ ಆಯ್ತು ನೋಡಿ. ಆದರೆ ಈಗ ಏನಾರು ತಪ್ಪು ಕೊಡೋಣ, ಮುಂದೆ ಏನಾರು ಕೊಡೋಣ. ಇಟ್ ಈಸ್ ಆಲ್ಸೋ ಶೋಯಿಂಗ್ ಸಕ್ಸಸ್. ಏನು ರೀ ಇದು, ಎಲ್ಲ ಕಡೆ ಸಕ್ಸಸ್ ಯಾಕೆ ತೋರ್ಸಾಕತ್ತೈತಿ. ಸೊ ಸಮಥಿಂಗ್ ಈಸ್ ಏನೋ ಪ್ರಾಬ್ಲಮ್ ಆಗೈತಿ. ಇಲ್ಲಿ ಏನಾಗ್ಬೇಕು ರೀ, ಎಂಟರ್ ಕೋಡ್ ಸಕ್ಸಸ್. ಆದರೆ ಡೇಟಾ ಏನು ಬಂದೈತಿ, ಇದು ಕನ್ಸೋಲ್ಡ್ ಡೇಟಾ, ಇದನ್ನು ಚೆಕ್ ಮಾಡೋಣ. ಆದರೆ ಎರಡು ಸಕ್ಸಸ್ ಬಂದ. ಓಕೆ, ಸರ್ವರ್ದೊಳಗೆ ಒಂದು ಕಂಡೀಷನ್ ಹಾಕಿ ಚೆಕ್ ಮಾಡ್ಬೇಕಾಗಿತ್ತು. ಅದಕ್ಕೆ ಎಲ್ಲಕ್ಕೋದು ಸಕ್ಸಸ್ ಅಂತ ಕಳ್ಸಕತ್ಬಿಟ್ಟೈತಿ. ಸರ್ವರ್ದೊಳಗೆ ಬಂದು ಏನು ಕಂಡೀಷನ್ ಹಾಕ್ಬೇಕು ರೀ, ಇಫ್ ರಿಸಲ್ಟ್ ಇತ್ತಂದ್ರೆ ಅಷ್ಟೇ ಸಕ್ಸಸ್ ಅಂತ ಹೋಗ್ಬೇಕು. ರಿಟರ್ನ್ ಏನಾಗ್ಬೇಕು ರೀ, ಸಕ್ಸಸ್ ಅಂತ ಹೋಗ್ಬೇಕು. ಅಂದರೆ ಇನ್ನೊಂದು ಸ್ವಲ್ಪ ಸ್ಪೇಸ್ ಕೊಟ್ಟೆ
ಇದನ್ನು ಒಳಗೆ ಕಳಿಸ್ಬೇಕು ನೋಡಿರಿ. ಇದನ್ನು ಸ್ವಲ್ಪ ಮಾಡ್ಕೊರಿ. ಸೊ ಈಗ ಎಲ್ಲಕ್ಕೂ ಏನು ಹೋಗತೈತಿ, ಇದನ್ನು ಹೋಗತೈತಿ. ಇಲ್ಲಿಗೆ ಇಫ್ ಇತ್ತಂತಂದ್ರೆ ಅಷ್ಟನ್ನು ಹೋಗ್ಬೇಕು. ಎಲ್ಸ್ ಗೋ ಫಾರ್ ಎಲ್ಸ್ ಏನು ಪಾಠ ಅಂತಂತೆ ನೋಡೋಣ. ಎಲ್ಸ್ ಪಾಠ ಏನು ಆಗ್ಬೇಕಲ್ಲ. ಎಲ್ಸ್ ಪಾಠ ಎಲ್ಸ್ ರಿಟರ್ನ್ ಜೇಸನಿಫೈ ಆದರೆ ಸೊ ಇದರೊಳಗೆ ನಾವು ಸ್ಟೇಟಸ್ ಫೇಲ್ಯೂರ್ ಅಂತ ಬರ್ಬೋದು. ಸ್ಟೇಟಸ್ ಫೇಲ್ ಆದರೆ ಸೊ ಇದನ್ನು ಕಾಪಿ ಮಾಡಿ ಸೊ ಇಲ್ಲಿ ಇದನ್ನು ನೀವು ಹಾಕಬೇಕು. ಇದನ್ನು ಓಕೆ ಫೇಲ್. ಇದೇನು ಚೆಕ್ ಇಫ್ ಕಂಡೀಷನ್ ಇತ್ತಂದ್ರೆ ಅದು ಬರ್ತೈತಿ, ಇಲ್ಲಿಕಂದ್ರೆ ಫೇಲ್ ಅಂತ ಬರ್ತೈತಿ. ಓಕೆ ಸೊ ಇದೇನು ಚೆಕ್ ಮಾಡ್ತೈತಿ ರೀ, ಇದನ್ನು ಚೆಕ್ ಮಾಡ್ತೈತಿ. ಇನ್ನೊಂದು ಸಲ ಟರ್ಮಿನಲ್ಗೆ ಹೋಗೋಣ. ನ್ಯೂ ಟರ್ಮಿನಲ್ ಚೆಕ್ ಮಾಡೋಣ. ರನ್ನಿಂಗ್ ಇಲ್ಲ, ಇದ್ರೊಳಗೆ ರನ್ನಿಂಗ್ ಐತೆ ಅಂತ. ಓಕೆ ರನ್ನಿಂಗ್ ಐತೆ ಬಿಡ್ರಿ. ಓಕೆ ಸೊ ಈಗ ಚೆಕ್ ಮಾಡೋಣ. ಸೊ ಲಾಗಿನ್ ನೋಡಿ, ಯಾಕಂದ್ರೆ ಅಲ್ಲಿ ಇಫ್ ಎಲ್ಸ್ ಕಂಡೀಷನ್ ಹಾಕಿದ್ದಿಲ್ಲ ನೋಡಿರಿ. ಇವೆಲ್ಲ ಒಂದೇ ಸರಕ್ಕೆ ಬರೋಂಗಿಲ್ಲ. ಯಾವಾಗ ತಪ್ಪಾಗುತ್ತಲ್ಲ ಅವಾಗ ನೀವು ಚೆಕ್ ಮಾಡ್ಕೊತ ಹೋಗ್ಬೇಕು. ಆ್ಯಕ್ಚುಲಿ ಇದು ಆಗಿದ್ದು ಚಲೋ ಅಂತಂದು. ಯಾಕಂತಂದ್ರೆ ನಾವು ಒಂದೇ ಸರ್ಕ ಕೋಡ್ ಯಾವಾಗಲೂ ಕರೆಕ್ಟ್ ಬರೋಕ್ಕಾಗಲ್ಲ. ನೋಡಿರಿ ನಾ ಇದನ್ನ ಎಷ್ಟು ಮಾಡಿಫಿಕೇಷನ್ ಮಾಡಿದೆ. ಮೊದಲೇದು ಏನು ತಪ್ಪು ಮಾಡಿದ್ನಪ್ಪ ಅಂತಂದ್ರೆ ಲಾಗಿನ್ದೊಳಗೆ ಏನು ತಪ್ಪು ಮಾಡಿದ್ನಿ ಅಂತಂದ್ರೆ ಒಂದೇದು ರಿಸಲ್ಟ್ ನಾನು ಡೈರೆಕ್ಟ್ ಓನ್ಲಿ ರಿಸಲ್ಟ್ ಕಳ್ಸಾಕತ್ತಿದ್ದೆ. ಆಮೇಲೆ ಏನು ಮಾಡಿದೆ, ರಿಟರ್ನ್ ಜೇಸನಿಫೈ ಇಫ್ ರಿಸಲ್ಟ್ ಅಂದ್ರೆ ಒಂದು ರೋ ಬಂದಿತ್ತಪ್ಪ ಅಂತಂದ್ರೆ ಇದನ್ನು ಹಾಕಾಕತ್ತೀನಿ. ಈಗ ಇಫ್ ಕಂಡೀಷನ್ ಹಾಕಿನಿ, ಅಲ್ಲಿ ಸ್ಟೇಟಸ್ ಏನು ಮಾಡ್ಕೊಳ್ಳೋ ಸಕ್ಸಸ್. ಇದನ್ನು ನೀವು ಇನ್ನೊಂದು 2 ಸಲ ನೋಡ್ಕೊರಿ. ಆದರೆ ಇಫ್ ರಿಸಲ್ಟ್ ಇತ್ತಪ್ಪ ಅಂತಂದ್ರೆ ಇಲ್ಲಿಗಪ್ಪ ಅಂತಂದ್ರೆ ಎಲ್ಲಕ್ಕೂ ನಾವು ಸಕ್ಸಸ್ ಅಂತ ಕಳ್ಸಾಕತ್ತಿದ್ದೀವಿ. ಇದು ಬಂದಿದ್ದು ಚಲೋನ ಆಯ್ತು, ಇದು ನಿಮ್ಗೆ ಗೊತ್ತಾಯ್ತು. ಈಗ ಇಫ್ ರಿಸಲ್ಟ್ ಅಂದರೆ ಅದ್ರಾಗ ಏನು ಕರೆಕ್ಟ್ ಎವ್ರಿಥಿಂಗ್ ಈಸ್ ಕರೆಕ್ಟ್ ಇತ್ತಂದ್ರೆ ಅಷ್ಟೇ ಇದ್ರ ಒಳಗೆ ಬರ್ತೈತಿ. ರಿಟರ್ನ್ ಜೇಸನಿಫೈ ಏನಾಕೈತಿ, ಸೊ ಇದ್ರ ಒಳಗೆ ಬಂದ ಸ್ಟೇಟಸ್ ಏನಾಕೈತಿ ಸಕ್ಸಸ್ ಅಂತ ಹೋತ. ರಿಸಲ್ಟ್ ಇಸ್ಕೊಲ್ ಟು ರಿಸಲ್ಟ್ ಬರ್ತೈತಿ. ಇಲ್ಲಿಗಪ್ಪ ಅಂತಂದ್ರೆ ರಿಸಲ್ಟ್ ಏನಾಕೈತಿ ಫೇಲ್ ಅಂತ ಹೋಗ್ತೈತಿ. ಅವಾಗ ಏನು ಬರ್ತೈತಿ, ಎಂಟರ್ ಕರೆಕ್ಟ್ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್. ನೋಡಿರಿ ಈ ಸದ್ದ ನಾವೇನು ಮುಗಿಸಿದ್ವಿ, ಲಾಗಿನ್ ನಾವು ಸಕ್ಸಸ್ಫುಲ್ಲಿ ಮುಗಿಸಿದ್ವಿ. ಓಕೆ ಇಷ್ಟು ಥರ ಮಾಡಿದ್ರು ಮಾಡೀವಿ. ಈಗ ಇರಲಿ, ಇಟ್ ಟೇಕ್ಸ್ ಸಮ್ ಟೈಮ್ ಅಂತ ಹೇಳಿ. ಈಗ ನಾವೇನು ನೋಡ್ಬೇಕಪ್ಪ ಅಂತಂದರೆ ಇಲ್ಲಿ ಅಲರ್ಟ್ ಸಕ್ಸಸ್ ಬದಲಿ ಎಲ್ಲಿಗೆ ಹೋಗ್ಬೇಕ್ರಿ, ಅಡ್ಮಿನ್ ಹೋಮ್ ಪೇಜಿಗೆ ಹೋಗ್ಬೇಕದ. ಆದರೆ ಸೊ ಇದಕ್ಕೆ ಏನೇನು ಮಾಡ್ಬೇಕಂತೇಳಿ ನಿಮಗೆ ಹೇಳ್ಕೊಂತ ಹೋಗ್ತೀನಿ. ಫಸ್ಟ್ ಅಂದ್ರೆ ಒಂದು ಪೇಜ್ನಿಂದ ಇನ್ನೊಂದು ಪೇಜಿಗೆ ಕನೆಕ್ಟ್ ಆಗ್ಬೇಕಲ್ಲ. ಸೊ ಏನು ಆಗ್ಬೇಕ್ರಿ, ಸೊ ರಿಯಾಕ್ಟ್ ರೌಟರ್ ಡಾಮ್ ಇನ್ಸ್ಟಾಲ್ ಆಗ್ಬೇಕು. ಏನಾಗ್ಬೇಕ್ರಿ, ರಿಯಾಕ್ಟ್ ರೌಟರ್ ಡಾಮ್. ಹೆಂಗೆ NPM ಆದರೆ ಸೊ ಇಲ್ಲಿ ರಿಯಾಕ್ಟ್ ಅಂತ ಬರೆಯೋಕೆ ಬರ್ತೈತೆ ನಿಮಗೆ. ರೌಟರ್ ROUTER ರೌಟರ್ ಒಂದು ಹೈಪನ್, ಎಲ್ಲಕ್ಕೂ ಹೈಪನ್ನೇ ಮತ್ತು ರೌಟರ್ DOM ಡಾಮ್. ಈ ರಿಯಾಕ್ಟ್ ರೌಟರ್ ಡಾಮ್ ಇತ್ತಪ್ಪ ಅಂತಂದ್ರೆ ಅಷ್ಟೇ ನೀವು ಇನ್ಸ್ಟಾಲ್ ಮಾಡಿದ್ರಪ್ಪ ಅಂತಂದರೆ ಇಲ್ಲಿ ಅಂತ ಬರೋದಿಲ್ಲ. ಅದಕ್ಕೆ ಅದನ್ನು ಏನಾಗಿಲ್ಲ, ಇನ್ಸ್ಟಾಲೇಷನ್ ಆಗಲಿಲ್ಲ. ಈಗ ಬರಿತೀನಿ NPM ನೋಟ್ ಪ್ಯಾಕೇಜ್ ಮ್ಯಾನೇಜರ್ ಇನ್ಸ್ಟಾಲ್ ರಿಯಾಕ್ಟ್ ಏನ್ರಿ ರೌಟರ್ ಆದರೆ ಒಂದು ಹೈಪನ್ ಡಾಮ್. ಯಾವಾಗ ನೀವು ಹಿಂಗೆ ಹೊಡಿತೀರಿ ಇಟ್ ಈಸ್ ಗೋಯಿಂಗ್ ಟು ಇನ್ಸ್ಟಾಲ್ ದ ಥಿಂಗ್ಸ್. ಈಗ ಅಷ್ಟನ್ನು ನಿಮಗೆ ಏನು ಬರ್ತೈತಿ, ಅಡ್ಮಿನ್ ಹೋಮ್ ಪೇಜಿಗೆ ಹೋಗಿ ಬರ್ತೈತಿ. ಎದಕ್ಕಪ್ಪ ಅಂತಂದ್ರೆ ರಿಯಾಕ್ಟರ್ ರೌಟರ್ ಡಾಮ್ನೊಳಗೆ ಯೂಸ್ ನೆವಿಗೇಟ್ ಅಂತ ಒಂದೈತಿ. ಅಲ್ಲಿ ಏನಾಕೈತಿ ಯೂಸ್ ನೆವಿಗೇಟದ್ದು. ಸೊ ಇನ್ಸ್ಟಾಲ್ ಮಾಡಿಕೊಂಡ್ರೆ ಅದನ್ನಷ್ಟ ನಿಮಗೇನು ಬರ್ತೈತಿ, app.jsನಾಗ ಅದೀನಿ ನಾನು. ಇಲ್ಲೇ ಮಾಡ್ಬೇಕು, ಇಂಪೋರ್ಟ್ ಫ್ಲವರ್ ಬಕೆಟ್ನೊಳಗೆ ಯೂಸ್ ನೆವಿಗೇಟ್ ಎದಕ್ಕಪ್ಪ ಅಂತಂದರೆ ಈ ಫಂಕ್ಷನ್ ಕಾಲ್ ಮಾಡಿದ್ರೆ ಈ ಫಂಕ್ಷನ್ ಎಲ್ಲೈತಿ, ರಿಯಾಕ್ಟ್ ರೌಟರ್ ಡಾಮ್ ಐತಿ, ನೀವು ಇನ್ಸ್ಟಾಲ್ ಮಾಡ್ಕೊಂಡ್ರಿ. ಸೊ ಇದು ಆದಮೇಲೆ ನೀವೇನು ಮಾಡ್ಬೇಕು, ಈ ಯೂಸ್ ನೆವಿಗೇಟ್ ಅನ್ನೋದು ಇನ್ನೊಂದು ಕಾನ್ಸ್ಟ್ ವೇರಿಯಬಲ್ಗೆ ಅಸೈನ್ ಮಾಡ್ಬೋದು. ಕಾನ್ಸ್ಟ್ ನೆವಿಗೇಟ್ ಆದರೆ ಈಸ್ ಈಕ್ವಲ್ ಟು ಯೂಸ್ ನೆವಿಗೇಟ್. ಈ ಮೆಥಡಕ್ಕೆ ಬಂತಮ್ಮ. ನೋಡಿರಿ ಎವ್ರಿಥಿಂಗ್ ಸಕ್ಸಸ್ ಆದಮೇಲೆ ಈ ಫಂಕ್ಷನ್ ಆದಮೇಲೆ ಬೇಕಾದ್ರೆ ಮ್ಯಾಗ್ ರಿಟರ್ನ್ ಇದು ನೋಡಿರಿ ಕರೆಕ್ಟ್ ಬರೀತಿದ್ರೆ ಬರ್ರಿ. ನಿಮಗೇನಾರ ಕನ್ಫ್ಯೂಷನ್ ಆತಂದ್ರೆ ಇದ್ರ ಕೆಳಗೆ ಅದ್ರ ಮ್ಯಾಗೆ ಹ್ಯಾಂಡಲ್ ಮ್ಯಾಗೆ ಬರೆದ್ಬಿಡ್ರಿ. ಸೊ ಇನ್ನೊಂದು ಕಾನ್ಸ್ಟ್ ಏನು ಮಾಡ್ಬೇಕು, ಎರೋ ಫಂಕ್ಷನ್ ಕಾನ್ಸ್ಟ್ ಆದರೆ ಗೋ ಟು ಅಡ್ಮಿನ್ ಹೋಮ್ ಅಂತ ಬರಿತೀನಿ. ಗೋ ಟು ಅಡ್ಮಿನ್ ಹೋಮ್ ನೋಡಿರಿ. ಎಷ್ಟು ಬರೆಯೋದೇನು ಜರೂರತ್ತಿಲ್ಲ, ನೀವು ಬೇಕಾದ್ರೆ ಬರ್ರಿ. ಆದರೆ ಇಲ್ಲಿ ಏನು ಮಾಡ್ಬೇಕು, ಇದಕ್ಕೆ ಅರೋ ಫಂಕ್ಷನ್ ಅಸೈನ್ ಮಾಡ್ಬೇಕು. ಸೊ ಹಿಂಗೆ ಅರೋ ಫಂಕ್ಷನ್ ಆದರೆ ಒಂದು ಕಾನ್ಸ್ಟೆಂಟ್ ಬರೋದು ಮುಂದೆ ಅರೋ ಫಂಕ್ಷನ್ ಬರೆದ್ಬಿಟ್ರೆ ಅದಕ್ಕೆ ಅರೋ ಫಂಕ್ಷನ್ ಆಗತ್ತೆ. ಇಲ್ಲಿ ಏನು ಮಾಡ್ಬೇಕು, ನೆವಿಗೇಟ್ ಇಲ್ಲಿ ರೌಟ್ ಹೆಸರು ಕೊಡ್ಬೇಕಾ, ಇಲ್ಲಿ
ಅಡ್ಮಿನ್ ಹೋಮ್ ಅನ್ನೋ ಬದಲು ನಾನು ಏನು ಮಾಡ್ತೀನಿ ಎ ಹೋಮ್ ಅಂತ ಕೊಟ್ಬಿಡ್ತೇನೆ. ಇದನ್ನು ಎಲ್ಲಿ ಕಾಲ್ ಮಾಡಂತ ಹೇಳಿದೆ ನಿಮಗೆ, ಇದನ್ನು ಎಲ್ಲಿ ಕಾಲ್ ಮಾಡ್ಬೇಕ್ರಿ? ಸೊ ಈ ಅಡ್ಮಿನ್ ಗೋ ಟು ಹೋಮ್ ಇದೊಂದು ಏನು ಎರೋ ಫಂಕ್ಷನ್ ಐತಲ್ಲ, ಇದು ಈ ಫಂಕ್ಷನ್ ಇದನ್ನು ಸಕ್ಸಸ್ ಆದ್ಮೇಲೆ ಕಾಲ್ ಮಾಡಿಬಿಡ್ರಲ್ಲ ಇಲ್ಲಿ. ಸೊ ಇಲ್ಲಿ ನೋಡಿರಿ, ಇಷ್ಟ ಸಿಂಪಲ್ ಮುಗಿದೋತ. ಸಕ್ಸಸ್ ಆದಮೇಲೆ ಇದನ್ನು ಸಕ್ಸಸ್ಸನ್ನು ತೋರಿಸೋ ಬದಲು ನಾನು ಏನು ಮಾಡ್ಬಿಡ್ತೀನಿ, ಗೋ ಟು ಅಡ್ಮಿನ್ ಹೋಮ್ ಅಂದ್ಬಿಡ್ತೀನಿ. ಸಕ್ಸಸ್ ಇತ್ತಂದ್ರೆ ಹೋಗು, ಇಲ್ಲಕ್ಕಂದ್ರೆ ಏನಾಕೈತಿ ಇನ್ಕರೆಕ್ಟ್ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ತೋರಿಸ್ಬಿಡ್ತೈತಿ. ಇಷ್ಟ ನೋಡಿರಿ ಇದು. ಆದರೆ ಇದು ಲಾಗಿನ್ ಪೇಜ್ ಸಕ್ಸಸ್ ಆಗಿಂದ. ಸೊ ಈಗ ಇನ್ನೊಂದು ಮಾಡ್ಬೇಕಲ್ಲ, ನೀವು ಎಲ್ಲಿಗೆ ಹೋಗ್ಬೇಕ್ರಿ, ಇನ್ನೊಂದು index.jsಗೆ ಹೋಗಿ ಏನು ಮಾಡ್ಬೇಕು ಅಂತ ತೊಗೋಬೇಕಲ್ಲ, ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ಕೋಬೇಕಲ್ಲ. ಸೊ ಇಲ್ಲಿ ನಾನು ಏನು ಮಾಡ್ಬಿಡ್ತೀನಿ, ಸೊ ಇಂಪೋರ್ಟ್ ನೋಡಿರಿ, ಇಂಪೋರ್ಟ್ ಅಡ್ಮಿನ್ ಹೋಮ್ ನಾ ಏನು ಇಟ್ಟೀನಿ ಇಲ್ಲಿ, ಓಕೆ ಅಡ್ಮಿನ್ ಹೋಮ್ ಅಂತ ಇಟ್ಟೇನೆ. ಅಡ್ಮಿನ್ ಹೋಮ್ ಫ್ರಾಮ್ ನೋಡಿರಿ ಅಡ್ಮಿನ್ ಹೋಮ್ ಈ ಪೇಜ್ನಿಂದ ಈ ಕಂಪೋನೆಂಟ ತೊಂಬ ಅಂತ ಹೇಳಿದೆ. ಈಗ ನೀವೇನು ಮಾಡ್ಬೇಕು, ಇನ್ನೊಂದು ರೌಟ್ರ್ ಇದೊಂದು ಬ್ರೌಸರ್ ರೌಟ್ರ್ ತೊಗೋಬೇಕಲ್ಲ, ಇಂಪೋರ್ಟ್ ಇದೊಂದು ಸ್ವಲ್ಪ ನೆನ್ಪಿಡ್ರಿ, ಬ್ರೌಸರ್ ರೌಟ್ರ್ ತೊಗೋರಿ. ಬ್ರೌಸರ್ ರೌಟರ್ ಆ್ಯಸ್ ಹೌದಾ, ಒಂದನೇದ್ದು ರೌಟರ್ ಇವ ಮುತ್ಯ ಅಂತ ಹೇಳೀನಿ, ಎರಡನೇದ್ದು ರೌಟ್ಸ್ ಏನು ರೀ ಮಗ, ಇನ್ನೊಬ್ಬ ಮೊಮ್ಮಗ ರೀ ರೌಟೆ. ಆದರೆ ಇವು ಮೂರೂ ತೊಗೊಂಡು ಏನು ಮಾಡ್ಬೇಕು. ಸೊ ಈಗ ಇನ್ನೊಂದು ಸ್ವಲ್ಪ ಈ ಕಡೆ ಬಂದಿತ್ತು ಅಂತ ಚಲೋ ಆಗಿತ್ತು, ನಿಮ್ಗೆ ಕಾಣ್ತಿತ್ತು. ಓಕೆ ಇದು ನೋಡಿರಿ, ಇದನ್ನು ನಾನು ಬರ್ದೀನಿ. ಒಂದೇದು ಆ ಪೇಜ್ ಯಾವ ಪೇಜ್ ನಮ್ಮಲ್ಲಿ ಇದನ್ನು ಹೋಗ್ಬೇಕಲ್ಲ, ನೆವಿಗೇಟ್ ಆಗ್ಬೇಕಲ್ಲ, ಅದನ್ನು ತೊಗೋಬೇಕು. ಎಲ್ಲಿ index.js ನೆನ್ಪಿಡ್ರಿ. ಸೊ ಬ್ರೌಸರ್ ರೌಟರ್ ಆ್ಯಸ್ ಅ ರೌಟ್ಸ್ ಮತ್ತು ರೌಟೆ ಅಂತ ಎಲ್ಲಿಂದ ಬ್ರೌಸರ್ ರೌಟಿಂದ ತೊಗೊಂಡಿನಿ. ಮತ್ತು ಇಲ್ಲೇನು ಬರೋದು, ಇಲ್ಲೇ ರೌಟರ್ ಅವನ್ನೆಲ್ಲ ಕಾಲ್ ಮಾಡಿಬಿಟ್ರೆ ನಿಮ್ದು ಕೆಲಸ ಆದಂಗೆ. ಒಂದೇದು ಯಾವ ತೊಗೋಬೇಕ್ರಿ, ರೌಟ್ರ ಇವ ಮುತ್ಯ ಆದರೆ. ಸೊ ರೌಟ್ಸ್ ಇವ ಏನು ಅವನ ಮಗ, ಇನ್ನೊಬ್ಬ ಏನು ರೀ ಮೊಮ್ಮಗ ರೌಟೆ. ಸೊ ರೌಟೆ ಈಕ್ವಲ್ ಟು ಪಾತ್ ಆದರೆ ಪಾತ್ ಹೆಂಗೆ ಬರೀಬೇಕು, ಸೊ ಡಬಲ್ ಕೋಟ್ನೊಳಗೆ. ಸೊ ಇದೇನಿದೆ ಬೈ ಡಿಫಾಲ್ಟ್ ಯಾವ್ದಾರ ನಂಬರ್ ನಂಬಕ್ಕೆ ಆ್ಯಪ್ ಎಲಿಮೆಂಟ್, ಇಲ್ಲಿ ಎಲಿಮೆಂಟ್ ಯಾವ ಕಾಲ್ ಮಾಡ್ಬೇಕು ನೋಡಿರಿ, ಎಲಿಮೆಂಟ್ ಈಕ್ವಲ್ ಟು ಫ್ಲವರ್ ಬಕೆಟ್ನೊಳಗೆ. ಸೊ ಇದನ್ನು ಆ್ಯಪ್ ಅಂತ ಐತಲ್ಲ, ಇದನ್ನು ಕಟ್ ಆ್ಯಂಡ್ ಪೇಸ್ಟ್ ಅಂದ್ರೆ ಡಿಫಾಲ್ಟ್ app.js ನಮಗೇನಾಗಬೇಕು ರನ್ ಆಗ್ಬೇಕಂತ ನಾವು ಹೇಳ್ದಂಗೆ ಅಷ್ಟೇ, ಮುಗಿದು ಹೋಯ್ತು. ಇನ್ನೊಂದು ರೌಟ್ ಯಾವಾಗ ಕ್ರಿಯೇಟ್ ಆಗ್ಬೇಕು ರೀ, ಸೊ ಇದನ್ನು ಕಾಪಿ ಪೇಸ್ಟ್ ಮಾಡ್ಕೊತೀನಿ. ಇದೇ ಪಾತ ಹಿಂಗೆ ಹಾಕ್ಬೇಕು. ಸೊ ಯಾವ್ದಾರ ಪಾತ್ ನೇಮ್ ಚೇಂಜ್ ಆಗ್ಬೇಕು, ಎಲಿಮೆಂಟ್ ನೇಮ್ ಚೇಂಜ್ ಆಗ್ಬೇಕು. ಎಲಿಮೆಂಟ್ ಅಡ್ಮಿನ್ ಹೋಮ್ ಬರ್ಬೇಕು, ಯಾವಾಗ ಬರ್ಬೇಕಂತ ಹೇಳ್ಬೇಕು ಅಷ್ಟೇ. ಇಲ್ಲಿ ಏನಾಗ್ಬೇಕು, ಅಡ್ಮಿನ್ ಹೋಮ್ ಬರ್ಬೇಕು. ಯಾವಾಗ ಬರ್ಬೇಕು, ಯಾವಾಗ ಬ್ರೌಸರ್ನೊಳಗೆ app.js ಈ ಹೋಮ್ ಕಾಲ್ ಆಗುತ್ತಲ್ಲ, ಇದು ಎಲ್ಲಿ ಬರ್ತೈತೆ ರೀ, ಬ್ರೌಸರ್ನೇ ಬರ್ತೈತಿ. ಅದು ಎಲ್ಲಿ ಚೆಕ್ ಆಕೈತಿ, index.js ಚೆಕ್ ಆಕೈತಿ. ಇಷ್ಟ ನೀವು ತಿಳ್ಕೊಬೇಕಾಯ್ತು. ಇದು ಚೆಕ್ ಆಗಿಂದ ಯಾವ್ದು ಕಾಲ್ ಆಕೈತಿ, ಅಡ್ಮಿನ್ ಹೋಮ್ ಕಾಲ್ ಆಕೈತಿ. ನೋಡೋಣ ಈ ಅಡ್ಮಿನ್ ಹೋಮ್ ಕಾಲ್ ಆಕೈತಿಲ್ಲ ಅಂಥೇಳಿ ನಾನು ಇಲ್ಲಿ ಅಡ್ಮಿನ್ ಹೋಮ್ ವೆಲ್ಕಮ್ ಟು ಅಡ್ಮಿನ್ ಹೋಮ್ ಅಂತ ಬರ್ತೀನಿ. ವೆಲ್ಕಮ್ ಟು ಅಡ್ಮಿನ್ ಹೋಮ್ ಸೊ ಮರಿಲ್ಲ. ಆದರೆ ಸೊ ಬೇಕಾದ್ರೆ ಇದು H1 ಟ್ಯಾಗ್ನಾಗ ಬರೀತಿದ್ರೆ ಬರ್ರಿ, H1 ಟ್ಯಾಗ ಕಾಣ್ಬೇಕಲ್ಲ ಎಲ್ಲರಿಗೂ. ಆದರೆ ಸೊ ಇದನ್ನು ಕಟ್ ಇದರೊಳಗೆ ಓಪನಿಂಗ್ ಟ್ಯಾಗ ಕ್ಲೋಸಿಂಗ್ ಟ್ಯಾಗ್ ಹೋಗಿ ಫೈನ್. ಈಗ ನಾನು ಏನು ಮಾಡಬೇಕು, ರನ್ ಮಾಡಲೇ ಅದನ್ನು. ಸೊ ಸ್ಟಾಪ್ ಆಗೈತೆ ಇದು, ರನ್ ಹೆಂಗೆ npm ಸ್ಟಾರ್ಟ್ ಅಂತ ಹೊಡೆದ ರನ್ ಆತ. ಮತ್ತು ಹೊಳ್ಳಿ 3000 ಕನೆಕ್ಟ್ ಆಗುತ್ತೆ. ಈಗ ಲಾಗಿನ್ ಮುಗಿಸಿದ್ದು ರೀ, ಇನ್ನೂ 2 ಫಂಕ್ಷನಾಲಿಟಿ ಬಾಕಿ ಐತಿ. ಸೊ ಇನ್ನೊಂದು ಅರ್ಧ ತಾಸಿನೊಳಗೆ ಇದು ಮುಗೀತೈತಿ. ಸೊ ಬೇಸರ ಮಾಡ್ಕೊಳಂಗಿಲ್ಲ. ಸೊ ಒಂದಿಷ್ಟು ನೀರು ಕುಡಿಯಂಗಿತ್ತ ನೀರು ಕೊಡ್ರಿ. ಕೋಲ್ಡ್ ವಿತ್ ವಾಟರ್, ಕೋಲ್ಡ್ ವಿತ್ ಕಾಫಿ, ಕೋಲ್ಡ್ ವಿತ್ ಟೀ, ಕೋಲ್ಡ್ ವಿತ್ ವಾಟರ್, ಏನು ಬೇಕಾದ್ರೆ ನಿಮ್ಮ ಕಡೆ ಏನು ಇರ್ತಲ್ಲ ಅದು ಮಾಡ್ಕೋಬೋದು. ಸೊ ಈಗ ಇಟ್ ಇಸ್ ರನ್ನಿಂಗ್ ಇನ್ 3003. ಫಸ್ಟ್ನೇದ ನಮಗೆ ಲಾಗಿನ್ ಪೇಜ್ ಬರ್ತೈತಿ. ಸೊ ಇದನ್ನು ಒಂದು ಸ್ವಲ್ಪ ನೀವು ಏನು ಮಾಡಿರಿ, ಬೂಸ್ಟಾಪ್ ಹಾಕೊಂಡು ಚೆಂದ ಮಾಡ್ಕೊರಿ. ವಿಜಯ್ ಭೀಮಠ್ ಆದರೆ ಸೊ ನಾನು ಯೂಸರ್ ನೇಮ್ ಪಾಸ್ವರ್ಡ್ ಅಲ್ಲಿಂದ ಡೈರೆಕ್ಟ್ ತೊಗೊಳ್ತೀನಿ. ABCD ಇವ ಎಲ್ಲ ಕರೆಕ್ಟ್ ಹಾಕ್ಯಾನ್ರಿ. ಇವ ನೋಡಿರಿ, ವೆಲ್ಕಮ್ ಟು ಅಡ್ಮಿನ್ ಹೋಮ್, ವೆರಿ ಗುಡ್. ಸೊ ಇಲ್ಲಿ ಏನಾರು ತಪ್ಪು ಹಾಕಿದ್ರೆ ಎಸ್ ವಿ ಆರ್ ಡನ್ ದಿಸ್, ವಿ ಆರ್ ಕ್ರ್ಯಾಕ್ ದ 1 ಸ್ಟೆಪ್ ನೋಡಿರಿ. ಈಗ ಅಡ್ಮಿನ್ ಹೋಮಿಗೆ ಬಂದಿಂದ ಇವೇನು ಪಟ್ನ ಏನು ಮಾಡ್ಬೇಕು ರೀ, ಸೇವ್ ಮಾಡಿಬಿಡ್ಬೇಕು. ಸೇವ್ ಮಾಡ್ಬೇಕಂದ್ರೆ ನಿಮ್ಗೆ ಅಡ್ಮಿನ್ ಹೋಮಿಗೆ ಅದ್ರಿ. ಈಗ ನೋಡಿರಿ, ಇದು app.js ಎಲ್ಲ ಕೆಲಸ ಮುಗೀತು, ಇದನ್ನು ಕ್ಲೋಸ್ ಮಾಡ್ಕೊಂಬಿಡ್ರಿ. index.js ಈಗ ಎಲ್ಲ ಕೆಲಸ ಮುಗೀತು, ಇದನ್ನು ಕ್ಲೋಸ್ ಮಾಡ್ಕೊರಿ. ಜಸ್ಟ್ ನಿಮ್ಗೆ ಏನು ಬೇಕಾಗೈತಿ, ಅಡ್ಮಿನ್ ಹೋಮ್ನಾಗ ಇದಿರಲ್ಲ. ಸೊ ಅಡ್ಮಿನ್ ಹೋಮ್ನೊಳಗೆ ಸೊ ಈ ಫಂಕ್ಷನಾಲಿಟಿ ಏನೇನು ಬೇಕು. ಮತ್ತು ಸೇವ್ ಮಾಡ್ಬೇಕಂದ್ರೆ ಮತ್ತೆ ಏನು ಮಾಡ್ಬೇಕು ರೀ, 2 ಇದನ್ನು ಕ್ರಿಯೇಟ್ ಮಾಡ್ಬೇಕಲ್ಲ.
ಸೊ ಯಾವ್ದು ತೊಗೋಬೇಕಂದ್ರೆ ಪಟ ನೋಡೋಣ. ಇಂಪೋರ್ಟ್ ಯೂಸ್ ಸ್ಟೇಟ್ ಅಲ್ಲಿ ತೊಗೋತೀರ. ಸೊ ಇವನೇನು ಹೇಳ್ಬೇಕಂದ್ರೆ ಹೊಳ್ಳೆ, ಸೊ ಯೂಸ್ ಸ್ಟೇಟ್ ನೀವು ಫ್ರಾಮ್ ರಿಯಾಕ್ಟ್. ಇಲ್ಲಿ ಮತ್ತೆ ಏನು ಮಾಡಬೇಕು, ಏನು ಕ್ರಿಯೇಟ್ ಮಾಡ್ಬೇಕು ರೀ, ಎರಡು ವೇರಿಯೇಬಲ್ ಅದಕ್ಕೆ ಸರ್. ಇಲ್ಲಿ ಪೇಷಂಟ್ ಇನ್ಫಾರ್ಮೇಷನ್ ಒಳಗೆ ಸೊ ಇಲ್ಲಿ 3 ವೇರಿಯೇಬಲ್, ಎಫ್ ನೇಮ್ದೊಂದು, ಯು ನೇಮ್ದೊಂದು ಮತ್ತು ಪಾಸ್ವರ್ಡ್, ಲಾಗಿನ್ ಇಲ್ಲಿ. ಓಕೆ, ಇಲ್ಲಲ್ಲ ಪೇಷಂಟ್ ಇನ್ಫಾರ್ಮೇಷನ್ಗೆ ಅಂದರೆ ಪೇಷಂಟ್ ನೇಮ ಮತ್ತು ಎ ಡೇಟ್, ಅವನ ಹೆಸರು ಮತ್ತು ಅವ ಯಾವ ಡೇಟಿಗೆ ಅವ ಏನು ತೊಗೊಂಡಾನ, ಅದಕ್ಕೆ ನಮಗೇನು ಬೇಕು, ಏನು ಬೇಕು ವೇರಿಯೇಬಲ್ ಬೇಕು. ಪಟ ಮಾಡ್ಕೊತೀರಿ ಅದನ್ನು. ಕಾನ್ಸ್ಟ್ ಒಂದದ್ದು ಪೇಷಂಟ್ ಪಿ ನೇಮ್, ಇವನ್ನೆಲ್ಲ ನನಗೆ ಹೊಳ್ಳಿ ಬರೀಬೇಕು, ಕಾಪಿ ಪೇಸ್ಟ್ ಮಾಡ್ಕೋಬೋದು. ಇಲ್ಲಿ ಬರೆದು ಬಿಡ್ತೇನೆ ಪಿ ನೇಮ್. ನಿಮಗೆ ಹೊಳ್ಳೆ ಏನಾಗ್ಬೇಕು, ರಿಪೀಟ್ ಆಗಕ್ಕೆ ನಾವು ಇಷ್ಟೆಲ್ಲ ತ್ರಾಸು ತೊಗೊಳ್ಬೇಕು, ನೀವು ತ್ರಾಸು ತೊಗೋಬೇಕು. ಸೊ ಯೂಸ್ ಸ್ಟೇಟ್ ಏನು ರೀ, ಡಬಲ್ ಕೋಟ್. ಓಕೆ, ನೆಕ್ಸ್ಟ್ ಇದನ್ನು ಕಾಪಿ ಪೇಸ್ಟ್ ಮಾಡಿ. ಸೊ ಇದನ್ನು ಏನು ಮಾಡ್ಬಿಡ್ತೀನಿ, ಡೇಟ್ ಅಂತ ಚೇಂಜ್ ಮಾಡ್ತೇನೆ. ಆದರೆ ಇದೇನು ರೀ, ಎ ಡೇಟ್ ಅಂತ ಮಾಡಿಬಿಡ್ತೇನೆ. ಸೊ ಇದನ್ನು ಎ ಡೇಟ್, ಐ ವಿಲ್ ಗೋ ಫಾರ್ ಎ ಡೇಟ್. ಆದರೆ ಸೊ ಇದನ್ನೇನು ಸೆಟ್ ಎ ಡೇಟ್. ನೋಡಿರಿ ಎಲ್ಲ ಪಟ ಆಗತ್ತೆ ಕೆಲಸ. ಆದರೆ ಮ್ಯಾಗ ಫಾಸ್ಟ್ ಆಕೈತಿ ಇದು. ಓಕೆ, ಸೊ ಇದನ್ನು ಇನ್ನೊಂದು ಏನು ಕ್ರಿಯೇಟ್ ಮಾಡ್ಬೇಕು, ಈಗ ಪೇಷಂಟ್ ಹೆಸರು ಆತ, ಡೇಟ್ ಆಯ್ತು. ಈಗ ಹ್ಯಾಂಡಲ್ ಸಬ್ಮಿಟ್ ಒಂದು ಅರೋ ಫಂಕ್ಷನ್. ಆದರೆ ಅರೋ ಫಂಕ್ಷನ್ ಏನು ಬರೀತಾರೆ, ಹ್ಯಾಂಡಲ್ ಕಾನ್ಸ್ಟ್ ಹ್ಯಾಂಡಲ್ ಸಬ್ಮಿಟ್. ಇದನ್ನು ಬೇಕಾದವ್ರು ಹೆಸರು ಕೊಡ್ರಿ, ಹ್ಯಾಂಡಲ್. ಆದರೆ ಸೊ ಆಲ್ ಸೇ ಸಬ್ಮಿಟ್, ಹ್ಯಾಂಡಲ್ ಸಬ್ಮಿಟ್. ಆದರೆ ಸೊ ಈಕ್ವಲ್ ಟು ಇದಕ್ಕೆ ಅರೋ ಫಂಕ್ಷನ್ ಹೆಂಗೆ ರೀ, ಅಸಿಂಕ್ರೋನಸ್. ಆದರೆ ಅಸಿಂಕ್ರೋನಸ್ ಇಲ್ಲಿ ಏನು ಮಾಡ್ಬೇಕು, ಫ್ಲವರ್ ಇದು ಬ್ರ್ಯಾಕೆಟ್ ಓಪನ್ ಅರೋ ಫಂಕ್ಷನ್ ಇದು ಒಂದು ಅರೋ ಮಾರ್ಕ್. ಸೊ ಇದಕ್ಕೆ ನಾನು ಅಲ್ಲಿ ಒಂದು ಇದನ್ನು ಬರೆದು ಬಿಟ್ಟೇನಿಲ್ಲ, app.js ನೋಡಿ, ಅದನ್ನ ತೊಗೊಂಡು ಕಾಪಿ ಪೇಸ್ಟ್ ಮಾಡಲಿ. ನೋಡಿರಿ ಇಲ್ಲಿ ಹ್ಯಾಂಡಲ್ ಐತಲ್ಲ, ರೆಸ್ಪಾನ್ಸ್ ಬರ್ತೈತಿ. ಇದ್ರಾಗ ಏನೇನು ಚೇಂಜ್ ಮಾಡ್ಬೇಕು ಅದನ್ನು ಚೇಂಜ್ ಮಾಡ್ತೀನಿ ಅಷ್ಟೇ. ಹೌದ್ರೆ ಎಲ್ಲೇ ತನಕ ಬೇಕು ರೀ ಇದು. ಓಕೆ, ಇಲ್ಲಿ ತನಕ ಕರೆಕ್ಟ್ ಐತಿ. ಇಲ್ಲಿ ತನಕ ಕಾನ್ಸ್ಟ್ ರೆಸ್ಪಾನ್ಸ್ ಇಲ್ಲಿ ತನಕ ಕರೆಕ್ಟ್ ಐತಿ ಅನ್ಕೊತೀನಿ, ನೋಡೋಣ. ಓಕೆ, ಇದನ್ನು ಕಾಪಿ ಪೇಸ್ಟ್ ಮಾಡಾಕತ್ತೀನಿ. ನೀವು ಹೆಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ, ನಂದು ಹೇಳಿದ್ದನ್ನು ನೀವಾಗಲೇ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಓಕೆ, ರೆಸ್ಪಾನ್ಸ್ ಹೋತ ಇಲ್ಲಿ ಅವೇಟ್ ಫೆಚ್ ಮೆಥಡ್ ಕಾಲ್ ಮಾಡಿರಿ. ಸೊ ಇಲ್ಲಿ 5000 ಹೋದ್ಮ್ಯಾಗ ಇಲ್ಲಿ ಏನು ಚೇಂಜ್ ಆಗ್ಬೇಕು ರೀ, ಹೇಳ್ರಿ, ರೌಟ್ ನೇಮ್ ಚೇಂಜ್ ಆಗ್ಬೇಕು. ಇಲ್ಲಿ ಏನೈತಿ, ಲಾಗಿನ್ ಐತಿ, ನಿಮ್ದು ರೌಟ್ ನೇಮ್ ಏನೈತಿ ಅದನ್ನು ಹಾಕೋಬೇಕಲ್ಲ. ಸೇವ್ ಮಾಡೋದು ಯಾವ್ದು ರೀ, ಅಪಾಯಿಂಟ್ಮೆಂಟ್. ಇಲ್ಲಿ ನೋಡಿರಿ, ಇದು ಅಪಾಯಿಂಟ್ಮೆಂಟ್ ಏನು ಮಾಡ್ತೈತಿ, ಈ ರೌಟನ್ನು ಕಾಲ್ ಆಗ್ಬೇಕು. ಈ ರೌಟ್ ಇನ್ಸ್ಟೆಡ್ ಆಫ್ ಇಲ್ಲಿ ಲಾಗಿನ್ದೊಳಗೆ ಇಲ್ಲಿಗೆ ಹೋಗ್ಬೇಕು. ಸೊ ನಿಮಗೆ ಜಲ್ದಿ ಮುಗಿಸೋ ಸಂಬಂಧ ಹಿಂಗೆ ಹೇಳತ್ತೀನಿ, ಮೆಥಡ್ ಪೋಸ್ಟ್ ಕರೆಕ್ಟ್ ಐತಿ ಹಂಗೆ ಇಡ್ರಿ. ಹೆಡರ್ಸ್ ಕಂಟೆಂಟ್ ಟೈಪ್ ಹಂಗೆ ಇಡ್ರಿ. ಬಾಡಿ ಒಳಗೆ ಸ್ಟಿಂಗಿಫೈ ಹಂಗೆ ಇಡ್ರಿ. ಬಟ್ ಇಲ್ಲಿ ಏನು ಚೇಂಜ್ ಆಗ್ಬೇಕು, ಕೀ ಮತ್ತು ವ್ಯಾಲ್ಯೂ ಚೇಂಜ್ ಆಗ್ಬೇಕಲ್ಲ. ಸೊ ಕೀ ಏನೇನದಾವೆ ನೋಡ್ರಿ, ಇಲ್ಲಿ ಸರ್ವರ್ದೊಳಗೆ ಕೀ ಏನೈತಿ, ಪೇಷಂಟ್ ನೇಮ್. ಇವೆಲ್ಲ ಬಡ ಚೇಂಜ್ ಮಾಡೋಕ್ಕೆ ಬರ್ಬೇಕು ನಿಮಗೆ. ಒಂದದ್ದು ಏನಾಯ್ತು, ಪೇಷಂಟ್ ನೇಮ್. ಈ ಪೇಷಂಟ್ ನೇಮಿಗೆ ವೇರಿಯೇಬಲ್ ಏನು ಹೋಗ್ಬೇಕು ರೀ, ನೋಡಿರಿ ಇಲ್ಲಿ ಪಿ ನೇಮ್ ಅಂತ, ಇದನ್ನು ಪಿ ನೇಮ ಕೊಟ್ಟಿನಿ, ಅಡ್ಡಿಲ್ಲ. ಸೊ ಅದಕ್ಕೇನು ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಇಲ್ಲಿ ಪಿ ನೇಮ್ ಐತಿ. ನೆಕ್ಸ್ಟ್ ಪಾಸ್ವರ್ಡ್ಗೆ ಏನು ಐತ್ರಿ, ಅಪಾಯಿಂಟ್ಮೆಂಟ್ ಡೇಟಿಗೆ ಏನೈತಿ, ಎ ಡೇಟ್ ಅಂತ ಐತಿ. ಸೊ ಎ ಡೇಟಿಗೆ ಬರ್ರಿ, ಗೋ ಫಾರ್ ಎ ಡೇಟ್ ಹಿಯರ್. ಸೊ ಇಲ್ಲಿ ಏನೈತೆ ರೀ ಇಲ್ಲಿ ಎ ಡೇಟನ್ನು ಐತೇನು. ಓಕೆ ಎಲ್ಲ ಕೋಇನ್ಸಿಡೆಂಟ್, ಇವೇನು ಮಾಡೋಕ್ಕೆ ಬರೋಲ್ಲ. ಓಕೆ, ನೆಕ್ಸ್ಟ್ ಅಲ್ಲಿ ಹೋತು, ರಿಸಲ್ಟ್ ಬಂತು, ರಿಸಲ್ಟೆಲ್ಲ ಬಂತು, ರೆಸ್ಪಾನ್ಸ್ ನೋಡಿ ಬಿತ್ತು. ರೆಸ್ಪಾನ್ಸ್ನಿಂದ ಏನು ತೊಗೊಂಬಂದೆ, ಡೇಟಾ ತೊಗೊಂಬಂದೆ. ಡೈಲಿನೇ ರೆಸ್ಪಾನ್ಸ್ ಕಳಿಸೈತಿ ನೋಡೋಣ. ಅಪಾಯಿಂಟ್ಮೆಂಟ್ ಇದ್ರೊಳಗೆ ಸರ್ವರ್ದೊಳಗೆ ಏನು ಕಳಿಸೈತ್ರಿ ರೆಸ್ಪಾನ್ಸ್. ಓಕೆ, ಮೆಸ್ ಅಂತ ಐತಿ ನೋಡಿರಿ ಈ ಎಲ್ಲ ರೆಸ್ಪಾನ್ಸ್ ಅಪಾಯಿಂಟ್ಮೆಂಟ್ ಸೇವನದು ಎಲ್ಲಿ ಬಂದ್ಬಿದ್ದೈತಿ, ಮೆಸ್ನಾಗ. ಇವೆಲ್ಲ ಅಬ್ಸರ್ವೇಷನ್ ಬಡ ಇರ್ಬೇಕು. ಸೊ ಇಲ್ಲೇನು ಮಾಡ್ಬಿಡ್ತಾನೆ, ಅಲರ್ಟ್ ಡೇಟಾ ಡಾಟ್ ಮೆಸ್. ಓಕೆ, ಮೆಸ್ ಅಂತ ಬರೋದು ಸಾಕು. ಅದ್ರೊಳಗೆ ಏನು ಇರ್ತೈತಲ್ಲ ಅದು ಪ್ರಿಂಟ್ ಆಗ್ಬಿಡ್ತದೆ. ಫೈನ್, ದಟ್ಸ್ ಗ್ರೇಟ್. ಓಕೆ, ಸೇವ್ ಆಯ್ತು. ಈಗ ಏನು ಕಾಲ್ ಮಾಡೋಣ, 2 ಟೆಕ್ಸ್ಟ್ ಬಾಕ್ಸ್ ರೆಡಿ ಆಗ್ಬೇಕಲ್ಲ. 2 ಟೆಕ್ಸ್ಟ್ ಬಾಕ್ಸ್ ಆಲ್ರೆಡಿ ಎಲ್ಲ ಕ್ರಿಯೇಟ್ ಆಗಿದ್ದು ಅನ್ಕೊತೀನಿ. ಸೊ ಆಲ್ರೆಡಿ app.jsನಾಗ ಅದಾವಲ್ಲ ರೀ. ಓಕೆ, ಸೊ ಇದನ್ನು ನಾನು ಏನು ಮಾಡ್ಬಿಡ್ತೀನಿ, ಐ ವಿಲ್ ಕಾಪಿ ದಿಸ್, ಓಕೆ, ಬಟನ್ ತನಕ ಕಾಪಿ ಮಾಡ್ಕೊತೀನಿ. ಎಲ್ಲ ಸೇಮ್ UI ಏನೈತಲ್ಲ, ಸೊ ಅದಕ್ಕೆ ಸೇಮ್ UI ಇದ್ದ ಸಂಬಂಧ ನಾನು ಕಾಪಿ ಮಾಡ್ಕೊಂಡೆ. ನೆಕ್ಸ್ಟ್ ಇಲ್ಲೊಂದು ಬ್ರೇಕ್ ಹಾಕಿದೆ. ಬ್ರೇಕ್ ಅದಕ್ಕೆ ಅದು ಮ್ಯಾಗ ವೆಲ್ಕಮ್ ಆದ್ಮೇಲೆ ಕೆಳಗೆ ಬರಬೇಕಲ್ಲ, ಅದಕ್ಕೆ ಬ್ರೇಕ್ ಹಾಕಿ. ಸೊ ಈಗ ಏನೇನು ಚೇಂಜ್ ಆಗ್ಬೇಕು, ಓಕೆ, ಇಲ್ಲಿ ಪಿ ನೇಮ್ ಆಗ್ಬೇಕಲ್ರಿ ಇದು, ಯಾಕಂದ್ರೆ ವೇರಿಯೇಬಲ್ ನೇಮ್ ಪಿ ನೇಮ್ ಐತಿ. ಇಲ್ಲಿ ಏನಾಗಬೇಕು, ಸೆಟ್ ಪಿ ನೇಮ್ ಆಗ್ಬೇಕು ರೀ ಸರ್, ಸೆಟ್ ಪಿ ನೇಮ್. ಓಕೆ, ಇಲ್ಲೇನಾಗಬೇಕು, ಪೇಷಂಟ್ ನೇಮ್ ಪಿ ನೇಮ್ ಅಂತ ಬರಿತೀನಿ ಪಟ್ನ. ಓಕೆ, ಯಾಕಂದ್ರೆ ಟೈಮ್ ಆಗತ್ತೈತಿ. ನೆಕ್ಸ್ಟ್ ಇದೇನು ರೀ, ಪಾಸ್ವರ್ಡ್ ಅಲ್ಲದು, ಎ ಡೇಟ್ ಅಲ್ರಿ ಇದು.
ಎ ಡೇಟ ಸೆಟ್ ಏನು ರೀ ಸೆಟ್ ಎ ಡೇಟ್ ಆಮೇಲೆ ಏನು ರೀ ಎಂಟರ್ ಡೇಟ್ ಅಂತ ಬರೀತೀನಿ ಸಾಕು. ಸೊ ಇಲ್ಲೇನು ಹ್ಯಾಂಡಲ್ ಲಾಗಿನ್ ಅಲ್ರಿ ನಮ್ದು ಏನೈತಿ ಹ್ಯಾಂಡಲ್ ಸಬ್ಮಿಟ್ ಐತಲ್ಲ. ಸೊ ಇಲ್ಲಿ ಗೋ ಫಾರ್ ಅ ಹ್ಯಾಂಡಲ್ ಸಬ್ಮಿಟ್ ನೋಡಿರಿ ಹ್ಯಾಂಡಲ್ ಸಬ್ಮಿಟ್. ಓಕೆ ಫೈನ್. ಸೊ ಇದು ಆತ app.js ಸೇವ್ ಆತ. ಈಗ ನೋಡೋಣ ಫಸ್ಟಿಂದ ಸೊ ನಿಮ್ದು ಅರ್ಧ ಮಾಡಲ್ ರೆಡಿ ಆತಿಗೆ. ಸೊ ಈಗೇನು ಆಗ್ಬೇಕು ರೀ ನಂದು ರನ್ ಆಗತೈತಿ ವಿಜಯ್ ಬಿ ಮಠ. ಸೊ ವಿಜಯ್ ಬಿ ಮಠ ನಂದು ಪಾಸ್ವರ್ಡ್ ಯೂಸರ್ ನೇಮ್ ಇದೆ, ಪಾಸ್ವರ್ಡ್ ABCD, ನಾನು ಅಡ್ಮಿನ್ ಈಗ ABCD ಲಾಗಿನ್ ಇದೆ. ಓಕೆ ವೆಲ್ಕಮ್ ಟು ಅಡ್ಮಿನ್ ನೇಮ್ ಪೇಷಂಟ್ ನೇಮ್ ಆ್ಯಂಡ್ ಏನಿದೆ ಇದಂತ ಬಂತ. ಸೊ ಇಲ್ಲಿ ನಾನು ಕವಿತಾ ಅಂತ ಬರಿತೀನಿ. ಯಾವ ಡೇಟ್ ಬೇಕು ರೀ ಅವ್ರಿಗೆ? ಇವತ್ತು ಯಾವ ಡೇಟ್? 2ನೇ ತಾರೀಕು. ಸೊ 1ನೇ ತಾರೀಕು 1 ಫೆಬ್ರವರಿ ಹಿಂಗೆ ಹಾಕ್ರಿ ನೋಡೋಣ 2026. ಇದನ್ನು ಏನು ಮಾಡ್ತೀನಿ ಲಾಗಿನ್ ಅಂತೀನಿ. ಅಪಾಯಿಂಟ್ಮೆಂಟ್ ಸಕ್ಸಸ್ಫುಲಿ ಸೇವ್ಡ್. ಓಕೆ ಕಂಗ್ರ್ಯಾಚುಲೇಷನ್. ಒಂದು ಸರ್ತಿಗೆ ಸೇವ್ ಆಯ್ತು. ಬೇಕಾದ್ರೆ ಇಲ್ಲಿ ಬಂದು ಪೇಷಂಟ್ ಇನ್ಫೋ ನೋಡ್ತಿದ್ರೆ ನೋಡಲ್ಲ. ಸೊ ಇಲ್ಲಿ ಏನು ಮಾಡಿರಿ ಸೆಲೆಕ್ಟ್ ಸ್ಟಾರ್ ಫ್ರಾಮ್ ಓಕೆ ಪೇಷಂಟ್ ಇನ್ಫೋ ಅಂತ ಹೊಡೆದೀನಿ. ಸೊ ಇಲ್ಲಿ ಏನು ಮಾಡ್ಬೇಕು ಸೆಲೆಕ್ಟ್ ಮಾಡಿ ಓಕೆ ನೋಡಿ ಕವಿತಾ. ಈಗ ಇದನ್ನು ಏನು ಮಾಡ್ಬೇಕು ನಾ ಡಾಕ್ಟ್ರಿಗೆ ತೋರಿಸಿದ್ರೆ ಮುಗೀತು ನೋಡಿರಿ ಕೆಲಸ. ಸೊ 2 ಪೇಜ್ ಲಾಗಿನ್ ಆಯ್ತು. ಲಾಗಿನ್ ಆದ್ಮೇಲೆ ಸೇವ್ ಮಾಡೋಕ್ಕೆ ಬಂತೆ. ಸೊ ಎಲ್ಲ ಕ್ಲೋಸ್ ಮಾಡಿಕೊಂಡು ಪಟಾಪಟ ಅದೊಂದು ಮಾಡಿಬಿಟ್ನಂದ್ರೆ ಮುಗಿದು ಹೋಗೈತಿ. ಸೊ ಈಗೇನು ಮಾಡ್ಬಿಡ್ತೀನಿ ಸೋರ್ಸ್ ಈ ಡಾಕ್ಟ್ರ್ ಹೋಮ್ ಮಾಡ್ಬೇಕನ್ರಿ ಡಿ ಹೋಮ್ ಅಂತ ಮಾಡಿಬಿಡ್ತೀನಿ ರೀ. ಡಿ ಕ್ಯಾಪಿಟಲ್ ಡಿ ಹೋಮ್ ಡಾಟ್ ಏನು ರೀ JS. ಓಕೆ ಸೊ ಇದ್ರ ಹೆಂಗೆ ನೀವೇ ಮಾಡ್ತೀರಾ ಮಾಡಿಬಿಡ್ರಿ. ಓಕೆ ಫಂಕ್ಷನ್ ಓಕೆ ಡಿ ಹೋಮ್. ಓಕೆ ಡಿ ಹೋಮ್ ಇದನ್ನ ಹೆಂಗೆ ಬರಿತೀರಿ ಹಿಂಗೆ ಬರೋದ. ಓಕೆ ಇದು ಸಾರಿ ಇದು ನೋಡಿರಿ ಪೈಥಾನ್ ಅಂತ ಮಾಡಿದ್ದೆ. ಇದು JSನಾಗ ಐತಿ. ಹಿಂಗೆ ನೀವು ಎಲ್ಲ ಒಂದು ಸಿಂಟ್ಯಾಕ್ಸ್ ಅಷ್ಟೇ ಡಿಫ್ರೆನ್ಸ್. ರಿಟರ್ನ್ ಹೋದರೆ ರಿಟರ್ನ್ ಒಳಗೆ ಒಂದು ಡಿ ಅಂತ ಹಾಕಬೇಕು, ಇಲ್ಲಕಂದ್ರೆ ಎರರ್ ಕೊಡ್ತೈತಿ. ಒಂದು ಡಿ ನೋಡಿರಿ ಎಷ್ಟು ಫಾಸ್ಟ್ ಹೋಗ್ಬೇಕಪ್ಪ ಅಂತಂದ್ರೆ ನೀವು ಹಿಂಗೆ ಟೈಪ್ ಪ್ರಾಕ್ಟೀಸ್ ಮಾಡ್ಕೊತ ಹೋದರೆ ಹಿಂಗೆ ಆಕೈತೆ ಅಷ್ಟೇ. ಹೌದಾ ಎವ್ರಿಥಿಂಗ್ ಇಸ್ ರೆಡಿ. ಹೌದ್ರೆ ಫಂಕ್ಷನ್ ರೆಡಿ ಆಯ್ತು, ಎವ್ರಿಥಿಂಗ್ ಇಸ್ ರೆಡಿ. ಹೌದಾ ಸೊ ಈಗ ನೋಡಿರಿ ಏನು ರೆಡಿ ಆಯ್ತು ಡ್ಯೂ ರೆಡಿ ಆಯ್ತು. ಓಕೆ ಫೈನ್. ಓಕೆ ಸೊ ಇದು ಏನು ರೀ ಇದೆ ಹೋಲ್ ಒಂದು ಪೇಜ್ ರೆಡಿ ಮಾಡೋಕ್ಕೆ ನಿಮ್ಗೆ ಈ ಕೋಡ ರೆಡಿ ಆಯ್ತು. ಈಗೇನು ಮಾಡ್ಬೇಕು ಜಸ್ಟ್ ಯು ಕ್ಯಾನ್ ಗೋ ಫಾರ್ ಏನು ಮಾಡ್ಬೇಕು ಎಕ್ಸ್ಪೋರ್ಟ್ ಮಾಡ್ಬಿಡೋಣ. ಸೊ ಇಲ್ಲೇ ಇನ್ನೊಂದು ಸ್ವಲ್ಪ ನಿಮ್ಗೆ ಕಾಣ್ಬೇಕಲ್ಲ. ಸೊ ಇಲ್ಲಿ ಏನು ಮಾಡ್ಬೇಕು ಎಕ್ಸ್ಪೋರ್ಟ್ ಡಿಫಾಲ್ಟ್ ಎಕ್ಸ್ಪೋರ್ಟ್ ಮಾಡ್ಕೊಳಿಕಂದ್ರೆ ಅಲ್ಲಿ ಎದ್ರಾಗೆ index.js ಒಳಗೆ ಇದು ಬರೋಂಗಿಲ್ಲ, ಏನು ಇಂಪೋರ್ಟ್ ಮಾಡ್ಕೊಳಕ್ಕೆ ಬರೋಂಗಿಲ್ಲ. ಅದಕ್ಕೆ ಎಕ್ಸ್ಪೋರ್ಟ್ ಮಾಡಬೇಕಂದ್ರೆ ಇನ್ನು ತಂದು ನಾ ಏನು ಮಾಡ್ಬೇಕ್ರಿ ಇದನ್ನು ತೋರಿಸ್ಬೇಕಂದ್ರೆ ನಿಮ್ಗೇನು ಬೇಕು? ಸೊ ಒಂದು ಇಂಪೋರ್ಟ್ ಆದರೆ ಯೂಸ್ ಸ್ಟೇಟು ಬೇಕು, ಯೂಸ್ ಇದೂ ಬೇಕು, ಎರಡೂ ಬೇಕು. ಯೂಸ್ ಎಫೆಕ್ಟೂ ಬೇಕು, ಯಾಕಂತ ತಂದು ತೋರಿಸ್ಬೇಕಲ್ಲ. ಯೂಸ್ ಎಫೆಕ್ಟ್ ಓಕೆ ಎರಡೂ ಬಂದು. ಸೊ ಇಲ್ಲಿ ಏನು ಮಾಡ್ಬೇಕು ಒಂದು ಇದು ವೇರಿಯೇಬಲ್ ಸಾಕಿ ಹೋದರೆ. ಸೊ ಇದಕ್ಕೆ ಅಲ್ಲಿಂದ ಬಂದಿರ್ತೈತಲ್ಲ ಅದನ್ನು ತೋರ್ಸೋಕೆ. ಸೊ ಏನು ಮಾಡೋಣ ಕಾನ್ಸ್ಟ್ ಆದರೆ ಡೇಟಾ ಸೊ ಆ್ಯಂಗಲ್ ಬ್ರ್ಯಾಕೆಟ್ನೊಳಗೆ ಡೇಟಾ ಆದರೆ ಸೆಟ್ ಡೇಟಾ ಈಸ್ ಈಕ್ವಲ್ ಟು ಯೂಸ್ ಸ್ಟೇಟ್. ನೋಡಿರಿ ಇಲ್ಲಿ ಏನು ಮಾಡಬೇಕಪ್ಪ ಅಂತಂದ್ರೆ ಅಲ್ಲಿ ಅರೇದೊಳಗೆ ಬಂದಿರ್ತೈತಿ. ಇಲ್ಲಿ ಏನಾಗಬೇಕು ಅರೇದೊಳಗೆ ನೀವು ಸ್ಟೋರ್ ಮಾಡ್ಕೋಬೇಕು. ಹೌದ್ರೆ ಸೊ ಅಲ್ಲಿಂದ ಬಂದಿರ್ತೈತಿ. ಹೌದ್ರೆ ಫೈನ್. ಸೊ ಇದನ್ನು ಭಾಳ ಸಲ ನಾನು ಡಿಸ್ಕಷನ್ ಮಾಡೀನಿ. ಹೌದ್ರೆ ನೆಕ್ಸ್ಟ್ ಈಗೇನು ಮಾಡ್ಬೇಕು ಕಾನ್ಸ್ಟ್ ಫೆಚ್ ಡೇಟಾ. ನೋಡಿರಿ ಹಿಂಗೆ ನೀವೊಂದು ಅರೋ ಫಂಕ್ಷನ್ ಬರೀಬೇಕು. FETCH ಫೆಚ್ ಡೇಟಾ ಅಂತ ಏನು ಮಾಡಿರಿ. ಸೊ ಇದು ಅರೋ ಫಂಕ್ಷನ್ ಮಾಡಿರಿ ಅಸಿಂಕ್ರೋನಸ್. ಆದರೆ ಅರೋ ಫಂಕ್ಷನ್ ಹಂಗೆ ಪಟ್ ಮಾಡೋಕ್ಕೆ ಬರ್ಬೇಕು. ಅರೋ ಫಂಕ್ಷನ್ ಹಂಗೆ ಗೊತ್ತಾಗಬೇಕು. ಒಂದು ಕಾನ್ಸ್ಟ್ ಮುಂದೆ ಅರೋ ಫಂಕ್ಷನ್ ಹಿಂಗೆ ಬರೆದ್ಬಿಟ್ರೆ ಮುಗೋದು. ಇಲ್ಲಿನ ರೆಸ್ಪಾನ್ಸ್ ಕಾನ್ಸ್ಟ್ ರೆಸ್ಪಾನ್ಸ್ ಈಸ್ ಈಕ್ವಲ್ ಟು ಅವೇಟ್. ಆದರೆ ಅವೇಟ್ ಆದಮೇಲೆ ಸೊ ಇಲ್ಲಿ ಯಾವ್ದು ಮೆಥಡ್ ಫೆಚ್ ಮೆಥಡ್. ಡೈರೆಕ್ಟ್ ಯು ಕ್ಯಾನ್ ಪಾಸ್ ಯುವರ್ ಏನು ರೀ ನಿಮ್ಮದು ಎ ಪಿ ಐ ಹೆಂಗೆ ಕಾಲ್ ಮಾಡ್ತೀರಿ. ಸೊ ಪಾಸ್ಟ್ ಹೋಗ್ರಿ ಎಲ್ಲೈತಿ ಎ ಪಿ ಐ 5000 ಎಲ್ಲೈತಿ ರೀ. ಸೊ ನಿಮ್ಗೆ ಗೊತ್ತಾಗ್ಲಿಕ್ಕಂದ್ರೆ ಹಿಂಗೂ ಬರ್ರಿ. ಇವೆಲ್ಲ ನಾವು ತೊಗೊಂಬಂದಿದ್ದೆ ಎಲ್ಲೈತೆ. ಓಕೆ ಎಲ್ಲೈತಲ್ಲ ಎಷ್ಟು 5000 ಇದ್ರೊಳಗೆ ಯಾರಿಗೆ ಹೋಗ್ಬೇಕು ಅದನ್ನು ಹೇಳ್ಬಿಡ್ದೆ. ಸೊ ಶೋ ಡೇಟಾ ನೋಡೋಣ ಆಮೇಲೆ. ಓಕೆ ಚೆಕ್ ಇತ್ತು. ಈಗ ಯಾವ ಎ ಪಿ ಐ ಕಾಲ್ ಮಾಡ್ಬೇಕ್ರಿ. ಸೊ ಅಗೇನ್ ಗೋ ಫಾರ್ ಸರ್ವರ್
ಹೆಂಗೆ ಚೆಕ್ ಮಾಡೋಕೆ ಕಲೀರಿ. ಓಕೆ, ಸರ್ವರ್ಗೆ ಹೋಗಿ ನೋಡಿರಿ, ಫೆಚ್ ಆ್ಯಪ್ ಅಂತ ಐತೆ ನೋಡಿರಿ, ಫೆಚ್ ಅಪಾಯಿಂಟ್ಮೆಂಟ್. ಓಕೆ, ಸೊ ಇಲ್ಲೆಲ್ಲ ಸೆಲೆಕ್ಟ್ ಸ್ಟಾರ್ ಫಾರ್ಮ್ ಅಂತ ಬರ್ದೇನಿಲ್ಲ, ಫೆಚ್ ಆ್ಯಪ್ ಅಂತ ಹೊಡೆದೆ. ಸೊ ನೆಕ್ಸ್ಟ್ ಇಲ್ಲಿ ಫೆಚ್ ಆ್ಯಪ್. ಓಕೆ, ನೆಕ್ಸ್ಟ್ ಈಗೆಲ್ಲ ರಿಸ್ಪಾನ್ಸ್ನಾಗ ಬಂದು ಬಿತ್ತಿಲ್ರಿ, ಇದನ್ನು ನಾನು ಏನು ಮಾಡ್ತೀನಿ, ಡೇಟಾದೊಳಗೆ ಹಾಕೊಂಡ್ಬಿಡ್ತೀನಿ. ಸೊ ಇದೇನು ಕಾನ್ಸ್ಟ್ ಡೇಟಾ, ಆದರೆ ಡೇಟಾ ಈಸ್ ಈಕ್ವಲ್ ಟು ಅವೇಟ್ ರಿಸ್ಪಾನ್ಸ್ನಾಗ ಇದ್ದಿದ್ದು ಡಾಟ್ ಜೇಸನ್, ಇದೇ ಇದ್ರಾಗ ಬಂತು, ಜಾವಾ ಸ್ಕ್ರಿಪ್ಟ್ನಾಗ ಬಂತು. ಈಗ ಇದನ್ನೇ ಎಲ್ಲಿಗೆ ಮಾಡ್ಬೇಕು, ಸೆಟ್ ಎಲ್ಲಿಗೆ ರೀ, ಸೆಟ್ ಡೇಟಾದೊಳಗೆ ಇದನ್ನು ಮಾಡಿಬಿಡ್ಲಿ, ಸೆಟ್ ಡೇಟಾ ಕೊಟ್ಟರೆ ಡೇಟಾ ಮಾಡಿಬಿಡ್ರಿ. ಸೊ ಇದನ್ನು ಬೇಕಾದ್ರೆ ನೀವು ರಿಸಲ್ಟ್ ಅಂತ ಮಾಡ್ರೆ, ನಿಮ್ಗೆ ಕನ್ಫ್ಯೂಷನ್ ಆತಂದ್ರೆ ರಿಸಲ್ಟ್ ಈಕ್ವಲ್ ಟು, ಆದರೆ ಈ ರಿಸಲ್ಟ್ನಾಗ ಬಂದೈತಿ, ಇದನ್ನೇ ಸೆಟ್ ಡೇಟಾದೊಳಗೆ ಮಾಡಿಬಿಡೋಣ. ಸೆಟ್ ಡೇಟಾ ಇದೇನಿದೆ, ಗೋ ಫಾರ್ ಅ ರಿಸಲ್ಟ್. ಓಕೆ, ಫೈನ್. ಸೊ ಇಷ್ಟು ಏನಾದ್ರಿ, ಸೊ ಎವ್ರಿಥಿಂಗ್ ಇಸ್ ಡನ್. ಈಗೇನು ಫೆಚ್ ಡೇಟಾನ ಎಲ್ಲಿ ಕಾಲ್ ಮಾಡೋಕು, ಯೂಸ್ ಎಫೆಕ್ಟ್ನಾಗ ಕಾಲ್ ಮಾಡಿಬಿಡೋಣ. ಸೊ ಐ ಕ್ಯಾನ್ ಸೇ ಯೂಸ್ ಎಫೆಕ್ಟ್. ಓಕೆ, ಸೊ ಇಲ್ಲಿ ಬ್ರೆಕೆಟ್ನೊಳಗೆ, ಸೊ ಇಲ್ಲಿ ಏನಾಗ್ಬೇಕು, ಒಂದು ಅರೋ ಫಂಕ್ಷನ್ ಒಂದೇ ಪ್ಯಾರಾಮೀಟ್ರ. ಸೊ ಇದ್ರೊಳಗೆ ಹ್ಯಾಂಡಲ್ ಏನಂತೀರಿ ಅದು, ಏನೋ ಬರ್ದಿಲ್ಲ, ಹ್ಯಾಂಡಲ್ ಫೆಚ್ ಡೇಟಾ ಅಂತ ಏನೋ ಬರ್ದು. ಓಕೆ, ಫೆಚ್ ನೋಡಿರಿ, ಇದನ್ನು ತಪ್ಪು ತಿಳ್ಕೊಳಕ್ಕೆ ಹೋಗ್ಬಿಡ್ರಿ, ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಇದ್ರದ್ದು ಫೆಚ್ ಡೇಟಾ ಅಂತದು, ನಾನು ಕನ್ಫ್ಯೂಷನ್ ಮಾಡ್ಕೊಂಡು ಅಂತ ಅನಿಸುತ್ತೆ. ಫೆಚ್ ಡೇಟಾ ಆದರೆ ಇದು ಒಂದನೇ ಪ್ಯಾರಾಮೀಟ್ರ್, ಆದರೆ ಎರಡನೇ ಪ್ಯಾರಾಮೀಟ್ರ್ ನಲ್ ಅರೇ. ಓಕೆ, ಫೈನ್. ಸೊ ಈಗ ರಿಟರ್ನ್ ಏನು ಮಾಡ್ಬೇಕಂದ್ರೆ, ಇದು ಎರಡು ಬ್ರೆಕೆಟ್ ಹೋಗ್ತಾಳ್ರಿ, ಅದಕ್ಕೆ ಎರಡು ಬ್ರೆಕೆಟ್ ಹೋದ್ರು ಹಿಂಗೆ ಇದ್ರೊಳಗೆ ಡ್ಯೂ. ಓಕೆ, ಈ ಡ್ಯೂದೊಳಗೆ ಒಂದು ನಿಮಿಷ, ಸಮಥಿಂಗ್ ವೆಂಟ್ ರಾಂಗ್, ಸಿಂಟ್ಯಾಕ್ಸ್ ಏನೋ ಗಡ್ಬಡ್ ಆಗತ್ತೈತಿ, ಇದನ್ನಷ್ಟೇ ಕಾಪಿ ಮಾಡ್ಕೊತೀನಿ. Ctrl+X, ಇದು ರಿಟರ್ನ್ದು ನಾ ಏನು ಬರ್ದೇನಲ್ರಿ, ಸೆಟ್ ಹೇಳಿದೇನ್ರಿ ಪೋ ಡಿ ಹೋಮ್ದಾಗ ಏನೋ ಪ್ರಾಬ್ಲಮ್ ಆಗೈತದ, ಅದ್ರ ಸಂಬಂಧ. ಓಕೆ, ಈಗ ಕರೆಕ್ಟ್ ಬಂತಿದೆ. ಈಗ ಅದನ್ನು ನಾ ಏನು ಮಾಡ್ತೀನಿ, ಅಲ್ಲಿಂದ Ctrl+X ಹೊಡೆದಲ್ಲ, ಅದನ್ನು Ctrl+V ಮಾಡಿದರೆ ಓಕೆ, ಈಗ ಕರೆಕ್ಟ್ ಆಯ್ತು. ಆದರೆ ಏನಿಲ್ಲ, ನೀವು ಅದಕ್ಕೆ Ctrl+X ಮಾಡ್ಕೊಂಬಂದಿಂದ Ctrl+A ಹೊಡೆದಿದೆ. ಯಾಕಂತಂದ್ರೆ ಇಲ್ಲಿ ರಿಟರ್ನ್ ಆದಮೇಲೆ ಇಲ್ಲಿ ಏನೋ ಸ್ವಲ್ಪ ಮಿಸ್ಟೇಕ್ ಆಗಿತ್ತು. ಅದಕ್ಕೆ ಈಗ ಈ ಡ್ಯೂದೊಳಗೆ ಜಸ್ಟ್ ಐ ಕ್ಯಾನ್ ಕ್ರಿಯೇಟ್ ಆ್ಯನ್ ಟೇಬಲ್, ದಟ್ಸ್ ಇಟ್. ಟೇಬಲ್ ಹೆಡ್, ಟಿ ಹೆಡ್ ನೋಡಿರಿ, ಮೂರು ಹೋಗ್ತಿದೆ. ಇದೊಂದು ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಆಮೇಲೆ ಇಲ್ಲೊಂದು TR ಟೇಬಲ್ ರೋ, ಇದರೊಳಗೆ ಎರಡು ಹೆಡ್. ಸೊ TH 3 ಬೇಕನ್ರಿ, ಇದೆ 3 THಗಳು ಬೇಕು. 1 ಇದೇನು ರೀ, 2 ಇದೇನು ರೀ, 3 3 TH. ಅದಕ್ಕೆ ಇದ್ರೊಳಗೆ 3 ಇರ್ಬೇಕು ನೋಡಿರಿ. ಒಂದು ಪೇಷಂಟ್ ID. ಓಕೆ, ಅದ್ರೊಳಗೆ ನೋಡಿರಿ, ಪೇಷಂಟ್ ಇನ್ಫಾರ್ಮೇಷನ್ ಒಳಗೆ ಒಂದೇದು ಪೇಷಂಟ್ ID, ಎಲ್ಲ ಹಾಕ್ಬೇಕು. ಇಲ್ಲಿ 180 ಹೆಡ್. ಎರಡನೇದು ಪೇಷಂಟ್ ID ಆದಮೇಲೆ ಪೇಷಂಟ್ ನೇಮ್, ಆದರೆ ಇವನೊಂದು ಸ್ವಲ್ಪ ಸಮಾಧಾನದಿಂದ ಮಾಡಿ. ಪೇಷಂಟ್ ನೇಮ್ ಆದರೆ ನೆಕ್ಸ್ಟ್ ಪೇಷಂಟ್ ನೇಮ್ ಆದ್ಗಳೇ ನೆಕ್ಸ್ಟ್ ಡೇಟ್ ಆದರೆ. ಸೊ ಇದನ್ನು ಸಮಾಧಾನದಿಂದ ಮಾಡಿ. ಆದರೆ ನೆಕ್ಸ್ಟ್ ಇದಾದಮೇಲೆ ಟಿ ಬಾಡಿ ನೋಡಿರಿ, ಟಿ ಬಾಡಿ. ಈ ಟಿ ಬಾಡಿದೊಳಗೆ ಇಲ್ಲಿ TR ಆದರೆ ಈ ಟಿ ಬಾಡಿದೊಳಗೆ ಒಂದು ಫ್ಲವರ್ ಬಕೆಟ್ ಓಪನ್, ಫ್ಲವರ್ ಬಕೆಟ್ ಕ್ಲೋಸ್. ಯಾಕಂದರೆ ಇಲ್ಲಿ ಸೆಟ್ ಡೇಟಾದೊಳಗೆ ಏನಾಗೈತಲ್ಲ ಅದನ್ನು ಕಾಲ್ ಮಾಡ್ಬೇಕಲ್ಲ ಇಲ್ಲಿ. ಸೊ ಅದಕ್ಕೆ ನಾನು ಇಲ್ಲಿ ಏನು ಮಾಡ್ಬೇಕು, ಸೊ ಈ ಡೇಟಾ ಕಾಲ್ ಮಾಡ್ಬೇಕು. ಸೊ ಡೇಟಾ ಡಾಟ್ ಮ್ಯಾಪ್ ಒಂದು ಫಂಕ್ಷನ್ ಐತಿ. ಸೊ ಇದನ್ನು ಕಾಲ್ ಮಾಡ್ಬೇಕು. ಸೊ ಇಲ್ಲಿ ಯೂಸರ್ ಅಂತ ಬರೀರಿ, ಎವ್ರಿ ಯೂಸರ್ಗೆ ಇದನ್ನು ಏನಾಗ್ಬೇಕು, ಸೊ ಇದು ಆಗ್ಬೇಕಂತ ಹೋಗ್ಬೇಕು. ನೆಕ್ಸ್ಟ್ ಒಂದು ಬ್ರೆಕೆಟ್ ಓಪನ್, ಬ್ರೆಕೆಟ್ ಕ್ಲೋಸ್, ಇದ್ರೊಳಗೆ TR ಮಾಡ್ಬೇಕು ನೋಡಿರಿ. ಬ್ರೆಕೆಟ್ ಓಪನ್, ಬ್ರೆಕೆಟ್ ಕ್ಲೋಸ್ ಯೂಸರ್, ಒಂದು ಏರೋ ಮಾರ್ಕ, ಒಂದು ಬ್ರೆಕೆಟ್ ಓಪನ್, ಬ್ರೆಕೆಟ್ ಕ್ಲೋಸ್, ಇದ್ರೊಳಗೆ TR ಬರ್ಕೊಂತ ಹೋಗ್ರಿ. ಸೊ ಇದು ಓಪನಿಂಗ್ ಟ್ಯಾಗ್ TR, ಇಲ್ಲೇನಿದೆ
ಕೀ ಈಕ್ವಲ್ ಟು ಹೌದ್ರೆ ಇಲ್ಲಿ ಯೂಸರ್ದೊಳಗೆ ಪೇಷಂಟ್ ಐ ಡಿ ಇದು ನಮ್ದು ಏನದು ಪ್ರೈಮರಿ ಕೀ ಇದು. ಇದೇನಿದೆ ಪ್ರೈಮರಿ ಕೀ. ಎಲ್ಲೈತಿ ಪೇಷಂಟ್ ಐ ಡಿ. ಇದನ್ನು ಅಲ್ಲಿಂದ ತೊಗೊಂಬಂದಿನಿ ಅಂತೇಳಿ ನಾನೇ ಏನು ಮಾಡತ್ತೀನಿ ಡೈರೆಕ್ಟ್ ಇದನ್ನು ತೊಗೊಳಕತ್ತೀನಿ. ಇದು ಪೇಷಂಟ್ ಐ ಡಿ. ಈ ಟಿ ಆರ್ ಕೆ ಕ್ಲೋಸ್ ಆಯ್ತು. ಮುಂದೆ ಟಿ ಡಿ 3 ಟಿ ಡಿ ಬೇಕು ನೋಡಿರಿ. 1 ಟಿ ಡಿ 2 ಟಿ ಡಿ 3 ಟಿ ಡಿ. ಸೊ 1 ಟಿ ಡಿ 2 ಟಿ ಡಿ ಇದು 3ನೇ ಟಿ ಡಿ. ಸೊ ಇದಕ್ಕೆ ಏನಾಗಬೇಕು ಯೂಸರ್ ಪೇಷಂಟ್ ಐ ಡಿ ಒಂದೇದಂತೂ ಬೇಕೇ. ಸೊ ಯೂಸರ್ ಪೇಷಂಟ್ ಐ ಡಿ, 2ನೇದು ಯೂಸರ್ ಪೇಷಂಟ್ ನೇಮ್, 3ನೇದು ಯೂಸರ್ ಡೇಟ್. ಅವನಷ್ಟೇ ಚೇಂಜ್ ಮಾಡ್ಬೇಕು ನೋಡಿರಿ. ಇಲ್ಲಿ ಏನು ಮಾಡ್ಬೇಕು ಪೇಷಂಟ್ ನೇಮ್ ಗೋ ಫಾರ್ ದ ಪೇಷಂಟ್ ನೇಮ್. ನೆಕ್ಸ್ಟ್ ಗೋ ಫಾರ್ ದ ಈ ಡೇಟ್, ಗೋ ಫಾರ್ ದ ಪೇಷಂಟ್ ಡೇಟ್. ಓಕೆ ಫೈನ್. ಸೊ ಎವ್ರಿಥಿಂಗ್ ಈಸ್ ಕಂಪ್ಲೀಟೆಡ್. ಬಟ್ ಒಂದು ಏನು ಕೊಡ್ಬೇಕಾಗುತ್ತೆ app.jsನೊಳಗೆ ಒಂದು ಬಟನ್ ಕೊಟ್ಟು ಅದಕ್ಕೆ ನೆವಿಗೇಟ್ ಮಾಡ್ಬೇಕಲ್ಲ, ಇನ್ನೊಂದು ನೆವಿಗೇಷನ್ ಹಾಕ್ಬೇಕು. ಸೊ ಕಾನ್ಸ್ಟ್ ಹೌದ್ರೆ ಸೊ ಗೋ ಟು ಡಿ ಹೋಮ್ ಅಂದರೆ ಡಾಕ್ಟ್ರ್ ಹೋಮ್ ಹಿಂಗೆ ಬರೀರಿ. ಓಕೆ ಡಿ ಹೋಮ. ಸೊ ಇಲ್ಲೇನಾಗ್ಬೇಕು ಈಕ್ವಲ್ ಟು ಹೌದ್ರೆ ಸೊ ಈಗೆಲ್ಲಿದೆ ನೋಡಿರಿ app.js ಬಂದೀನಿ. ಸೊ ಇಲ್ಲಿ ಏನು ಮಾಡ್ಬೇಕು ಸೊ ಅದನ್ನು ಕಾಲ್ ಮಾಡ್ಬೇಕಲ್ಲ. ಈಗ ಬಟನ್ ಕ್ಲಿಕ್ ಮಾಡ್ಬೇಕು, ಅಲ್ಲೊಂದು ಡಾಕ್ಟ್ರಿಗೆ ಬಟನ್ ಒಂದು ಹಾಕ್ಬೇಕಲ್ಲ. ಇಲ್ಲಿ ನೆವಿಗೇಟ್ ಏನು ಮಾಡ್ಬೇಕು ನೆವಿಗೇಟ್ ಇಲ್ಲಿ ಡಿ ಹೋಮ್ ಅಂತ ಮಾಡ್ತೀನಿ. ಮ್ಯಾಗಿಂದ ಅಡ್ಮಿನ್ ಹೋಮ, ಕೆಳಗಿಂದ ಡಿ ಹೋಮ. ಇಲ್ಲಿ ಏನು ಮಾಡ್ಬೇಕು ಈ ಗೋ ಟು ಹೋಮ್ ಎಲ್ಲಿ ಯಾವಾಗ ಆಗ್ಬೇಕ್ರಿ. ಸೊ ಇಲ್ಲೊಂದು ಇನ್ನೊಂದು ಬಟನ್ ಹಾಕೊಂಬಿಡೋಲ್ಲ ಇದ್ರಗತಾನೆ. ಸೊ ಲಾಗಿನ್ ಇದ್ದಾದ್ರೆ ಅಡ್ಮಿನ್ ಇದ್ದಾತ. ಸೊ ಇಲ್ಲಿ ಒಂದು ಬ್ರೇಕ್ ಆದ್ಮ್ಯಾಗ ಒಂದು ಡಾಕ್ಟ್ರಿಗೆ ಹಾಕ್ಬಿಡೋಣ ಆದರೆ. ಸೊ ಇದೇನಿದೆ ಡಾಕ್ಟ್ರ್ ಹೋಮ್ ಇದನ್ನು ಲಾಗಿನ್ ಮಾಡಿ ತೋರಿಸ್ಬೋದು. ಬಟ್ ಏನಾಗುತ್ತಪ್ಪ ಅಂತಂದ್ರೆ ಇದಾಗುತ್ತೆ ಅದಲ್ರಿ. ಇದೇನಿದೆ ಗೋ ಟು ಏನಾಗ್ಬೇಕು ರೀ ಗೋ ಟು ಹೋಮ್ ಕಾಲ್ ಆಗ್ಬಿಡ್ಬೇಕು. ಈ ಗೋ ಟು ಹೋಮ್ ಏನು ಬರ್ದೇನ ಇಲ್ಲಿ ಡೈರೆಕ್ಟ್ ನೆವಿಗೇಷನ್ ಬರೆದ್ಬಿಟ್ಟೇನೆ ಎಲ್ಲಿಗೆ ಹೋಗ್ಬೇಕಂತ ನೋಡಿರಿ. ಇದಕ್ಕೆ ಕಾಲ್ ಆತ ಇಲ್ಲಿ ಡಿ ಹೋಮಿಗೆ ಹೋಗ್ಬೇಕಂತ ಬರ್ದೀನಿ. ಸೊ ಇದನ್ನು ಎಲ್ಲಿ ಕಾಲ್ ಮಾಡ್ಬೇಕು ಲಾಸ್ಟಿಗೆ index.jsನೊಳಗೆ. ಸೊ index.jsನೊಳಗೆ ಇದನ್ನು ಫಸ್ಟ್ ಆ ಪೇಜ್ ಕಾಲ್ ಆಗ್ಬೇಕಲ್ಲ. ಸೊ ಆ ಪೇಜ್ ಅಡ್ಮಿನ್ ಹೋಮ್ ಇದಕ್ಕೆ ಅದರ ಬುಡಕ್ಕೆ ಕಾಲ್ ಮಾಡಿಬಿಡ್ತೀನಿ. ಸೊ ಇಂಪೋರ್ಟ್ ಡಿ ಹೋಮ್ ಅನ್ರಿ ಅದು ಡಿ ಹೋಮ್ ಫ್ರಾಮ್ ಡಿ ಹೋಮ್. ಓಕೆ ನೆಕ್ಸ್ಟ್ ಒಂದು ರೌಟೇ ಕ್ರಿಯೇಟ್ ಮಾಡ್ಬಿಡಕ್ಕೆ. ಸೊ ಹಿಂಗೆ ನೀವೇನು ಮಾಡ್ಬೇಕು ಸೊ ನೋಡೋಣ ಇದು ಲಾಸ್ಟ್ ಟಾಸ್ಕ್. ಇಲ್ಲಿ ಏನಾಗ್ಬೇಕ್ರಿ ಇದು ಡಿ ಹೋಮ್ ಅನ್ರಿ ನೋಡಿರಿ. ಇಲ್ಲಿ app.jsನ ನೋಡ್ರಿಪೋ ಇದಕ್ಕೆ ಅದಕ್ಕೆ ಮತ್ತೆ ಏನಿರ್ಬೇಕು ಸೇಮ್ ಇರ್ಬೇಕು. ಸೊ ಇದೇನಿದೆ ಡಿ ಹೋಮ್ ಯಾವಾಗಿದೆ ಡಿ ಹೋಮ್ ಕಾಲ್ ಆಗ್ಬೇಕು ಡಿ ಹೋಮ್. ಸೊ ಇಷ್ಟೆಲ್ಲ ಆದಮೇಲೆ ನೀವು ಏನು ಮಾಡ್ಬೇಕು ಸೊ ಸೀದಾ ನಿಮ್ಮ ಬ್ರೌಸರ್ಗೆ ಬರ್ರಿ. ಇಲ್ಲಿ ಇದನ್ನು ರಿಫ್ರೆಶ್ ಹೊಡೀರಿ. ಎ ಹೋಮಾ ಓಕೆ ಇದು ಫಸ್ಟ್ನೇದಿಂದ ಬರ್ಬೇಕಲ್ಲ. ಓಕೆ ಸೊ ಒಂದೇದು ಡಾಕ್ಟ್ರ್ ಹೋಮ್ ಐತಿ. ಇಲ್ಲಿ ಅಂತ ಪೇಷಂಟ್ ಕವಿತಾ. ಓಕೆ ಇಟ್ಸ್ ಸಕ್ಸಸ್ಫುಲ್ ಶೋಯಿಂಗ್. ಇನ್ನೊಂದು ಸಲ ಮಾಡಿಬಿಡೋಣ್ರೆ. ಸೊ ಇಲ್ಲಿ ವಿಜಯ್ ಬಿ ಮಠ್ ಎಲ್ಲ ಕರೆಕ್ಟ್ ಐತೆ. ಸೊ ಇನ್ನೊಂದು ಸಲ ನಾ ಅಡ್ಮಿನ್ ಅಂತ ತಿಳ್ಕೊರಿ ವಿಜಯ್ ಬಿ ಮಠ್ ಹೌದ್ರೆ. ಸೊ ಪಾಸ್ವರ್ಡ್ ಬಂದು ABCD ಇದು ಲಾಗಿನ್ ನೋಡಿರಿ ಲಾಗಿನ್ ಆತ. ಸೊ ವೆಲ್ಕಮ್ ಟು ಅಡ್ಮಿನ್ ಹೋಮ್. ಇಲ್ಲಿ ಪೇಷಂಟ್ ನೇಮ್ ಕೇಳಾಗತ್ತೆ ಶಿವ ಹೌದ್ರೆ. ಸೊ ಇಲ್ಲಿ ಡೇಟ ನನಗೆ ಅದೇ 2ನೇ ತಾರೀಕಿಗೆ ಬೇಕಂತ ಇಟ್ಕೊರಿ 2 ಫೆಬ್ ಹೌದ್ರೆ. ಸೊ 2026 ಒಬ್ಬೊಂದು 1ನೇ ತಾರೀಕು ಒಬ್ಬೊಂದು 2ನೇ ತಾರೀಕು. ಸೊ ಏನೈತೆ ರೀ ಅಪಾಯಿಂಟ್ಮೆಂಟ್. ಇದು ಲಾಗಿನ್ ಬದಲು ಏನಾಗಬೇಕಿದೆ ಸಬ್ಮಿಟ್ ಅಂತ ಆಗ್ಬೇಕಿತ್ತು ನೋಡಿರಿ ಇದು ಬಟನ್. ಇದು ಹೆಂಗೆ ಚೇಂಜ್ ಮಾಡ್ತೀರಿ ನೋಡಿರಿ. ಎಲ್ಲಿಗೆ ಹೋಗ್ಬೇಕು ಅಡ್ಮಿನ್ ಹೋಮಿಗೆ ಹೋಗ್ಬೇಕು. ಇದನ್ನು ಕಾಪಿ ಮಾಡ್ಕೊರಿ. ಎಲ್ಲಿಗೆ ಬರ್ಬೇಕು ಸೊ ಇಲ್ಲಿ ಬಂದು index.jsಗೆ ಬಂದು ಸೊ ಈ ಪಾತ್ ಕಂಟ್ರೋಲ್ F ಹೊಡೆದು ನೋಡಿರಿ ಇದು ಮೇನ್ ಐತೆ ಇದೆ. ಸೊ ಇಲ್ಲಿ ಎ ಹೋಮ್ ಅಂದರೆ ಅಡ್ಮಿನ್ ಹೋಮ್ ಅಂದರೆ ಅಡ್ಮಿನ್ ಹೋಮ್ ಪೇಜ್ ಎಲ್ಲಿಂದ ಬಂದೈತಿ ಅಡ್ಮಿನ್ ಹೋಮ್ ಪೇಜ್ನಿಂದ ಬಂದೈತಿ. ಸೊ ಎಲ್ಲಿಗೆ ಬರ್ಬೇಕ್ರಿ ಅಡ್ಮಿನ್ ಹೋಮ್ ಪೇಜ್ ಎಲ್ಲೈತಿ ನೋಡಿರಿ. ಅಡ್ಮಿನ್ ಹೋಮ್ ಪೇಜ್ ಇಲ್ಲೈತೆ. ಡಬಲ್ ಕ್ಲಿಕ್ ಮಾಡಿರಿ ನೋಡಿರಿ. ಇಲ್ಲಿ ಸಬ್ಮಿಟ್ ಬಟನ್ ಏನೈತಿ ಸೇವ್ ಅಂತ ಆಗ್ಬೇಕಿತ್ತು ನೋಡಿರಿ. ಈಗೇನೈತೆ ಹಿಂಗೆ ನೀವು ಚೇಂಜಸ್ ಮಾಡೋಕ್ಕಲ್ಲಿರಿ ಆದರೆ ಈಗ ನೋಡಿರಿ ಇದು ಸೇವ್ ಅಂತ ಬಂತು. ಸೊ ಇನ್ನೇನು ಮಾಡೋಣ. ಸೊ ಇಲ್ಲಿ ಫಸ್ಟಿಂದ ಲಾಗಿನ್ ಆದೆ. ಸೊ ಇಲ್ಲಿ ವಿಜಯ್ ಬಿ ಮಠ್. ಸೊ ವಿಜಯ್ ಬಿ ಮಠ್ ಇದೇನು ರೀ ABCD ಇದೇನಿದೆ ಲಾಗಿನ್. ಸೊ ಲಾಗಿನ್ ಆದಮೇಲೆ ವೆಲ್ಕಮ್ ಟು ಅಡ್ಮಿನ್ ಹೋಮ್. ಸೊ ಇಲ್ಲಿ ಬಂದು ಶಿವಾನಿ ಅಂತೇಳಿ ಬರಿತಾನೆ. ಶಿವಾನಿ ಅವರ ಎಷ್ಟನೇ ತಾರೀಕು ಅಪಾಯಿಂಟ್ಮೆಂಟ್. ಸೊ 1ನೇ ತಾರೀಕು ಅಂತ ಇಟ್ಕೋರಿ 01 ಫೆಬ್ರವರಿ ಹೌದ್ರೆ. ಸೊ 2026 ಆದರೆ ಸೇವ್ ಅಪಾಯಿಂಟ್ಮೆಂಟ್ ಸಕ್ಸಸ್ಫುಲ್ ಅವ್ರು ಬರ್ಬೋದು ಆದರೆ. ನೆಕ್ಸ್ಟ್ ಬ್ಯಾಕ್ ಬಟನ್ ನೀವು ಹಾಕಕ್ಕೆ ಟ್ರೈ ಮಾಡಿರಿ. ಈಗ ಡಾಕ್ಟ್ರ್ ಬಂದು ನೋಡ್ತಾನೆ ಡಾಕ್ಟ್ರ್ ಹೋಮ್ ಅಂತ ಹೊಡಿತಾನೆ. 3 ಮಂದಿ ಒಬ್ರು 2ನೇ ತಾರೀಕು ತೊಗೊಂಡ್ರೆ ಒಬ್ರು 1ನೇ ತಾರೀಕು ತೊಗೊಂಡ್ರೆ ಸಕ್ಸಸ್ಫುಲ್ಲಿ ವಿ ಆರ್
ಏನಾಯ್ತ ಈ ಪ್ರಾಜೆಕ್ಟನ್ನು ನಾವು ತೋರಿಸಿದ್ವಿ. ಸೊ ಇಷ್ಟು ಎಲ್ಲ ಏನು ರೀ, ದಿಸ್ ಈಸ್ ಆಲ್ ಅಬೌಟ್ ಯುವರ್ ಪ್ರಾಜೆಕ್ಟ್. ನೋಡಿರಿ ಎಷ್ಟಾಕೊಂದು ಏನಾಯ್ತ ಪ್ರಯತ್ನ ಆತ. ಸೊ ಇದ್ರೊಳಗೆ ನಾವು ರೌಟಿಂಗ್ ಕಲ್ತೀವಿ. ಫಸ್ಟಿಂದ ಬರ್ತೀನಿ. ಡೇಟಾಬೇಸ್ ಕ್ರಿಯೇಟ್ ಮಾಡಿದ್ವಿ, 2 ಟೇಬಲ್, ಒಂದು ಲಾಗಿನ್, ಒಂದು ಪೇಷಂಟ್ ಇನ್ಫಾರ್ಮೇಷನ್. ಆಮೇಲೆ ಬಂದಿದ್ದು ಯಾವಾಗ ಸರ್ವರ್ಗೆ ಬಂದಿವಿ, ಸರ್ವರ್ದೊಳಗೆ 3 ರೌಟ್ ಕ್ರಿಯೇಟ್ ಮಾಡಿದ್ವಿ. ಒಂದು ಲಾಗಿನ್ ಕ್ರಿಯೇಟ್ ಮಾಡೋಕ್ಕೆ, ಆಮೇಲೆ ಲಾಗಿನ್ ಚೆಕ್ ಮಾಡೋಕ್ಕೆ, ಆಮೇಲೆ ಪೇಷಂಟ್ ಇನ್ಫಾರ್ಮೇಷನ್ ಸೇವ್ ಮಾಡೋಕ್ಕೆ, ಆಮೇಲೆ ಪೇಷಂಟ್ ಇನ್ಫಾರ್ಮೇಷನ್ ಫೆಚ್ ಮಾಡೋಕ್ಕೆ. ಇಲ್ಲಿ ಬಂದ್ವಿ ಕ್ಲೈಂಟ್ನೊಳಗೆ, ಅಲ್ಲಿ ಏನು ಮಾಡಿದ್ವಿ, 3 ಪೇಜ್ ಮಾಡಿದ್ವಿ. ಒಂದು app.js ಇತ್ತು, ಆಮೇಲೆ ಅಡ್ಮಿನ್ ಹೋಮ್ ಪೇಜ್ ಅಂತ, ಅಂದರೆ ಅಡ್ಮಿನ್ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿದಾಗ ಪೇಷಂಟದ ಇನ್ಫಾರ್ಮೇಷನ್ ಸೇವ್ ಮಾಡೋಕ್ಕೆ, ಆಮೇಲೆ ಡಾಕ್ಟ್ರ್ ಏನೇನು ಯಾವ್ಯಾವ ಪೇಷಂಟ್ ಅಪಾಯಿಂಟ್ಮೆಂಟ್ ಡೈರೆಕ್ಟಾಗಿ ಕೊಟ್ಟಿನ ಅದನ್ನು ನೀವು ಬೇಕಾದ್ರೆ ಲಾಗಿನ್ ಮಾಡ್ಕೋಬೋದು. ಸೊ ಇದ್ರೊಳಗೆ ರೌಟ್ರ್ ಕಾನ್ಸೆಪ್ಟನ್ನು ನೀವು ಬಂತು. ಸೊ ಇಷ್ಟು ಎಲ್ಲ ಮಾಡಿ ನೀವು ಏನು ಮಾಡ್ಬೇಕು, ಒಂದು ದಿನ ಬಿಟ್ಟು, 2 ದಿನ ಬಿಟ್ಟು, 3 ದಿನ ಬಿಟ್ಟು ಇದನ್ನು ಪ್ರಾಕ್ಟೀಸ್ ಮಾಡಿರಿ. ಸೊ ನಿಮ್ಗೆ ಏನೇನು ಕನ್ಫ್ಯೂಷನ್ ಆಕೈತೆ ನೋಡಿರಿ. ಈ ವಿಡಿಯೋ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಸೊ ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಸೊ ಇಟ್ ವಿಲ್ ಬಿ ಇನ್ಸ್ಪೈರ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಭೇಟಿಯಾಗೋಣ. ಥ್ಯಾಂಕ್ ಯು ವೆರಿ ಮಚ್. ಟಿಲ್ ದೆನ್, ಬೈ ಬೈ, ಟೇಕ್ ಕೇರ್.